ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಜನಾ ಬುರ್ಲಿ. ಒಂದು ವರ್ಷದ ಹಿಂದೆ ನಾನು ಸಂಭಾಷಣೆ ಆ್ಯಂಡ್ ಸಂವಾದನೆ ವಿತ್ ಸಂಜನಾ SSS ಅಂತ ಒಂದು ಪಾಡ್ಕಾಸ್ಟ್ ಶೋ ಶುರು ಮಾಡಿದ್ದೆ. ಅದನ್ನ ನಾನು ತುಂಬ ಚೆನ್ನಾಗಿ ಮುಂದೆ ತೊಗೊಂಡು ಹೋಗೋಕ್ಕಾಗಲಿಲ್ಲ ಡ್ಯೂ ಟು ಮೆನಿ ರೀಸನ್ಸ್. ಬಟ್ ಈಗ ಫೈನಲಿ ನಾನು ಡಿಸೈಡ್ ಮಾಡಿದ್ದೀನಿ ಆ ಪಾಡ್ಕಾಸ್ಟ್ ಶೋನ ಇನ್ನೂ ಒಂದು ಮೇನ್ ಹಂತಕ್ಕೆ ತೊಗೊಂಡು ಹೋಗಬೇಕು ಅಂತ. ಸೊ ಈ ಎಪಿಸೋಡ್ ತುಂಬ ಸ್ಪೆಷಲ್ ನನಗೆ, ಬಿಕಾಸ್ ದಿಸ್ ಇಸ್ SSS ಎಪಿಸೋಡ್ 2 ಫೈನಲಿ ನಿಮ್ಮ ಮುಂದೆ. ಆ್ಯಂಡ್ ಇವತ್ತಿನ ಗೆಸ್ಟ್ ಕೂಡ ತುಂಬ ಸ್ಪೆಷಲ್ ನನಗೆ. ಯಾರು ಅಂತ ನೋಡೋಣ ಬನ್ನಿ. ಡಾಕ್ಟರ್ ವಿದ್ಯಾ TS ಅವರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಮ್ಯಾಮ್. ಐ ಆಮ್ ರಿಯಲಿ ಗ್ಲಾಡ್ ಟು ಹ್ಯಾವ್ ಯು ಆನ್ ಮೈ ಯೂಟ್ಯೂಬ್ ಚಾನಲ್. ಸೊ ಡಾಕ್ಟರ್ ವಿದ್ಯಾ ಬಗ್ಗೆ ಹೇಳಬೇಕು ಅಂದರೆ, ಅವರು ನನಗೆ ಒಂದು ವರ್ಷದ ಹಿಂದೆ ಪರಿಚಯ ಆಗಿದ್ದು. ಹೇಗೆ ಅನ್ನೋದನ್ನ ಮುಂದೆ ನಾನು ಹೇಳ್ತೀನಿ. ಶಿ ಹ್ಯಾಸ್ ಡನ್ ಹರ್ MBBS ಆ್ಯಂಡ್ MD ಇನ್ ಡರ್ಮಟಾಲಜಿ ಆ್ಯಂಡ್ ಆಲ್ಸೋ FRGUHS. ಇಟ್ಸ್ ಅ ಫೆಲೋಶಿಪ್ ಇನ್ ಏಸ್ಥೆಟಿಕ್ ಡರ್ಮಟಾಲಜಿ. ಆ್ಯಂಡ್ ಅವರಿಗೆ 29 years ಪ್ಲಸ್ ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡಲ್ಲಿ. ಹಾಗೆ ಅವರು ಕರೆಂಟ್ಲಿ ಸಾಗರ್ ಹಾಸ್ಪಿಟಲ್ ಮತ್ತು ಇಲ್ಲಿ ಅವರ ಪರ್ಸನಲ್ ಕ್ಲಿನಿಕ್ ಏನಿದೆ ಜಯನಗರಲ್ಲಿ, ಸ್ಕಿನ್ ಆ್ಯಂಡ್ ಕಾಸ್ಮೆಟಿಕ್ ಕ್ಲಿನಿಕ್ ಅಂತ, ಜಯನಗರ್ 4th ಬ್ಲಾಕಲ್ಲಿ. She is practicing in these two places, and also currently she is the vice president of Karnataka Dermatology Society. And ಇವ್ರ ಬಗ್ಗೆ ಹೇಳ್ತಾ ಇದ್ರೆ ಅದಕ್ಕೆ ಎಂಡೇ ಇಲ್ಲ. there is lot more. ಅದು ಅವ್ರ ಬಾಯಲ್ಲೇ ತಿಳ್ಕೊಳ್ಳೋಣ. ಸೊ ಐ ಆಮ್ ಫಸ್ಟ್ ಆಫ್ ಆಲ್ ವೆರಿ ಗ್ರೇಟ್ಫುಲ್ ಫಾರ್ ಯುವರ್ ಟೈಮ್ ಆ್ಯಂಡ್ ನನ್ನ ಈ ಒಂದು ಪರ್ಪಸ್ಗೆ ನೀವು ಯು ಆರ್ ಬೀಂಗ್ ಅ ಪಾರ್ಟ್ ಆಫ್ ಇಟ್. ಥ್ಯಾಂಕ್ ಯು ಡಾಕ್ಟರ್. ಹೌ ಆರ್ ಯು ಫೀಲಿಂಗ್ ಬೀಯಿಂಗ್ ಆನ್ ಮೈ ಚಾನಲ್? First of all, thank you Sanjana for having me on your show. And it is a very good concept. ನೀವೇನು ನಿಮ್ಮ ಪಾಪ್ಯುಲಾರಿಟಿ, ನಿಮ್ಮ ಫಾಲೋವರ್ಸ್ ಇಂದ ನೀವು ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ. ಸೊ ದೋ ದಿಸ್ ಇಸ್ ದ ಸೆಕೆಂಡ್ ಎಪಿಸೋಡ್, ಐ ಆಮ್ ಕ್ವೈಟ್ ಹ್ಯಾಪಿ ಆ್ಯಂಡ್ ಪಾಸಿಟಿವ್ ದಟ್ ಯು ವಿಲ್ ರೀಚ್ ಔಟ್ ಟು ಅ ಲಾಟ್ ಆಫ್ ಪೀಪಲ್ ಲೈಕ್ ದಿಸ್. ವಿ ವಿಲ್ ಡೂ ಅವರ್ ಬೆಸ್ಟ್. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸೊ ಇವಾಗ ನಮ್ಮ ಆಡಿಯನ್ಸ್ಗೆ ನಿಮ್ಮನ್ನ ನೀವು ಪರಿಚಯ ಮಾಡಿಕೊಡ್ಬೇಕಂದ್ರೆ ಬ್ರೀಫ್ ಆಗಿ ಏನು ಹೇಳ್ಕೊತೀರಾ ನಿಮ್ಮ ಬಗ್ಗೆ, ನಿಮ್ಮ ಒಂದು ಅದ್ಭುತ ಕರಿಯರ್ ಜರ್ನಿ ಏನಿದೆ ಅದ್ರ ಬಗ್ಗೆ? ನಾನು ಚಿಕ್ಕವಳಿದ್ದಾಗ ನಾನು ಡಾಕ್ಟರ್ ಆಗೇ ಆಗ್ತೀನಿ ಅಂತ ಅನ್ಕೊಂಡಿದ್ದೆ ಅಂತ ನನಗೆ ನೆನಪಿಲ್ಲ. ಸೊ ಲಾಟ್ ಆಫ್ ಫೀಲ್ಡ್ಸ್ ಯಾಕಂದ್ರೆ ಎಲ್ಲರಿಗೂ ಹಾಗೆ ಆಗುತ್ತೆ. ಬಟ್ MBBS ಮಾಡಿದಾಗ ನಮ್ಗೆ ಇಂಟರ್ನ್ಶಿಪ್ ಅಂತ ಏನಿರುತ್ತೆ, ಅವಾಗ ನಾನು ಐ ಡಿಸೈಡೆಡ್ ದಟ್ ಐ ಆಮ್ ಗೋಯಿಂಗ್ ಟು ಬಿಕಮ್ ಅ ಡರ್ಮಟಾಲಜಿಸ್ಟ್. ಅವಾಗ ಆಕ್ಚುಲಿ ಡರ್ಮಟಾಲಜಿ ಅಷ್ಟೊಂದು ಫೇಮಸ್ ಇಲ್ಲೂ ಇಲ್ಲ. ಇವಾಗ ಡರ್ಮಟಾಲಜಿ ತುಂಬಾ ಫೇಮಸ್ ಆಗಿದೆ, ಏಸ್ಥೆಟಿಕ್ ಡರ್ಮಟಾಲಜಿ ಬಂದಿರೋದ್ರಿಂದ, ಎಸ್ಪೆಷಲಿ ಬಿಕಾಸ್ ಪೀಪಲ್ ಆರ್ ವೆರಿ ಕಾನ್ಶಿಯಸ್. ಅಂಡ್ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಪಾಪ್ಯುಲರ್ ಆಗಿದೆ. ಮುಂಚೆ ಎಲ್ಲ ಡರ್ಮಟಾಲಜಿ ಅಂದ್ರೆ ಬರೀ ಸ್ಕಿನ್ ಕಾಯಿಲೆ, ಚರ್ಮ ರೋಗ ಅಂತಾನೆ ಅಷ್ಟೇ ಇದ್ದಿದ್ದು. ಇವಾಗ ಅದು ಪಾಪ್ಯುಲರ್ ಆಗಿದೆ. ಬಟ್ ನಾನು MBBS ಆದ್ಮೇಲೆ ಡರ್ಮಟಾಲಜಿ ಮಾಡಬೇಕು ಅಂತ ಡಿಸೈಡ್ ಮಾಡಿ ಐ ವಾಸ್ ವೆರಿ ಲಕ್ಕಿ ಟು ಗೆಟ್ ಅ ಡರ್ಮಟಾಲಜಿ ಸೀಟ್. ಸೊ 3 ವರ್ಷ MD ಮಾಡ್ತೀವಿ. ಸೊ ಡರ್ಮಟಾಲಜಿ ಮಾಡಿದ್ದಾದ್ಮೇಲೆ ಫೆಲೋಶಿಪ್ಸ್ ನಮ್ಮ ಕಂಟ್ರಿಲಿ ಅಷ್ಟು ಇರಲಿಲ್ಲ ಅವಾಗ. ಸೊ ಹೊರಗಡೆ ಸ್ಮಾಲ್ ಕೋರ್ಸಸ್ ಮಾಡಿಕೊಂಡು, ಸರ್ಟಿಫಿಕೇಟ್ ಕೋರ್ಸಸ್ ಮಾಡಿಕೊಂಡು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಆಮೇಲೆ ಇಲ್ಲಿ ಬೆಂಗಳೂರಲ್ಲಿ ಫೆಲೋಶಿಪ್ ಸ್ಟಾರ್ಟ್ ಆದಾಗ I was one of the first ones to do aesthetic dermatology in Bangalore. Oh, wow, nice. So we have subspecialties like aesthetic dermatology, dermatosurgery, pediatric dermatology, trichology. ಆ ಥರ ಏನೇನೋ ಸಬ್ಸ್ಪೆಷಾಲಿಟೀಸ್ ಇರುತ್ತೆ. ಅದರಲ್ಲಿ ನಾವು ಸ್ಪೆಷಲೈಸ್ ಮಾಡಿಕೊಂಡು, though we treat dermatology as a main thing, we also specialize in these procedures. Okay. So in these fields actually. ಓಕೆ, ಪ್ರಿಟಿ ಇಂಟ್ರೆಸ್ಟಿಂಗ್. ಹಾಗೆ ಡಾಕ್ಟರ್, ಇವಾಗ ನನಗೂ ಸೈನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಫಸ್ಟಿಂದನೂ. ಸಿನ್ಸ್ ಮೈ ಸ್ಕೂಲ್ ಡೇಸ್ ಬಯಾಲಜಿ ಇಟ್ಸ್ ವಾಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್. ನಾನು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಡಾಕ್ಟರ್ ಆಗಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ. ಸೊ ಅಲ್ಲಿಂದ ನನ್ನಲ್ಲಿ ಜಾಸ್ತಿ ಕ್ಯೂರಿಯಾಸಿಟಿ ಹುಡ್ಕೋತು ರಿಗಾರ್ಡಿಂಗ್ ಮೆಡಿಕಲ್ ಸೈನ್ಸಸ್, ಎನಿಥಿಂಗ್ ರಿಗಾರ್ಡಿಂಗ್ ಅವರ್ ಬಾಡಿ, ಸೆಲ್ಸ್ ಆಗಿರ್ಬೋದು, ಬೇಸಿಕ್ ಲೆವೆಲ್ ಟಿಶ್ಯೂಸ್ ಆ್ಯಂಡ್ ಹೌ ವಿ ಫಂಕ್ಷನ್ ಆಸ್ ಎ ಹ್ಯೂಮನ್ ಬೀಯಿಂಗ್, ಅದು ಎಲ್ಲದ್ರ ಬಗ್ಗೆ. ಸೊ ನಾನು ಒಂದಷ್ಟು ರಿಸರ್ಚ್ ಮಾಡ್ತಾನೇ ಇರ್ತೀನಿ ನಿರಂತರ, ಆ್ಯಂಡ್ ಸಿನ್ಸ್ ಮೈ ಹೈಸ್ಕೂಲ್ ಡೇಸ್ ಆ್ಯಕ್ಚುಲಿ. ಸೊ ಈ ಡರ್ಮಟಾಲಜಿ ಅನ್ನೋ ವರ್ಡ್ ಏನಿದೆ, ಯೂಶಲಿ ಪೀಪಲ್ ಜಾಸ್ತಿ ನಮ್ಮ ಆಡಿಯನ್ಸ್ಗೆ ಏನು ಅನ್ಸುತ್ತೆ ಅಂದರೆ ಇಟ್ಸ್ ಓನ್ಲಿ ಸ್ಕಿನ್ ರಿಲೇಟೆಡ್ ಅಂತ. ವೆರಿ ಫ್ಯೂ ಪೀಪಲ್ ನೋ ದಟ್ ಡರ್ಮಟಾಲಜಿ ಆಲ್ಸೋ ಇನ್ಕ್ಲೂಡ್ಸ್ ಹೇರ್ ಆ್ಯಂಡ್ ಸ್ಕಿನ್, ಬೋತ್ ಕಮ್ ಅಂಡರ್ ಡರ್ಮಟಾಲಜಿ. ಬೇರೆ ಏನಾದರೂ ಇದೆಯಾ ಅದಕ್ಕೆ? Hair, skin and nails. ನೇಲ್ಸ್. So skin is such a big organ, full body. So ತಲೆಯಿಂದ ನಮಗೆ ಕಾಲ್ವರೆಗೂ ಸ್ಕಿನ್ ಇನ್ವಾಲ್ವ್ ಆಗಿರುತ್ತೆ. So everything that comes on the skin, so nails, hair, everything is included in this. So dermatology is treating all the diseases or everything in all these systems. Okay. And also ಡಾಕ್ಟರ್, ನೀವು ಹೇಳಿದಾಗ ಯು ಆರ್ ಕರೆಂಟ್ಲಿ ದ ವೈಸ್ ಪ್ರೆಸಿಡೆಂಟ್ ಆಫ್ ಕರ್ನಾಟಕ ಡರ್ಮಟಾಲಜಿಕಲ್ ಸೊಸೈಟಿ. ಸೊ ಆ ಸೊಸೈಟಿ ಮುಖಾಂತರ ನೀವು ಏನು ಮಾಡ್ತೀರಾ? ವಾಟ್ ಈಸ್ ದ ಪರ್ಪಸ್ ಆಫ್ ಸಚ್ ಆರ್ಗನೈಸೇಷನ್ಸ್ ಅಥವಾ ಸಚ್? ಆಕ್ಚುಲಿ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ನಮ್ದು IADVL ಅಂತ ಇದೆ, ಇಂಡಿಯನ್ ಅಸೋಸಿಯೇಷನ್ ಆಫ್ ಡರ್ಮಟಾಲಜಿ, ವೆನೆರಿಯಾಲಜಿ ಅಂಡ್ ಲೆಪ್ರಾಲಜಿ ಅಂತ. ಅದಾದ್ಮೇಲೆ ಸ್ಟೇಟ್ ವೈಸ್ ಬ್ರಾಂಚಸ್ ಬರುತ್ತೆ. ಸೊ ವಿ ಆರ್ ಕರ್ನಾಟಕ ಬ್ರಾಂಚ್. ಪ್ಲಸ್ ಅದಾದ್ಮೇಲೆ ಡರ್ಮಟಾಲಜಿ ಸೊಸೈಟೀಸ್ ಇನ್ ಪರ್ಟಿಕ್ಯುಲರ್ ಪ್ಲೇಸಸ್. ಸೊ ಬ್ಯಾಂಗ್ಳೂರ್ ಡರ್ಮಟಾಲಜಿ ಸೊಸೈಟಿಗೆ ನಾನು ಸೆಕ್ರೆಟರಿ ಆಗಿದ್ದೆ, ಪ್ರೆಸಿಡೆಂಟ್ ಆಗಿದ್ದೆ. ವಿ ಡಿಡ್ ಅವರ್ ಬೆಸ್ಟ್. ದೆನ್ ಆಮೇಲೆ ಕಮ್ಯುನಿಟಿ ಡರ್ಮಟಾಲಜಿ ಅಂತ ಇರುತ್ತೆ. ಏನು ಅಂದ್ರೆ ಈ ರೂರಲ್ ಏರಿಯಾಸ್ ಅಲ್ಲಿ
ಜನರಲ್ ಪ್ರಾಕ್ಟಿಷನರ್ಸ್ ಇರ್ತಾರೆ, ಅವ್ರಿಗೆ ಈ ಚರ್ಮ ರೋಗಗಳನ್ನ ಹೇಗೆ ಐಡೆಂಟಿಫೈ ಮಾಡಬೇಕು, ಅವ್ರು ಯಾವ ಮಟ್ಟಕ್ಕೆ ಟ್ರೀಟ್ ಮಾಡಬೇಕು, ಯಾವಾಗ ಸ್ಪೆಷಲಿಸ್ಟ್ ರೆಫರ್ ಮಾಡಬೇಕು ಅನ್ನೋದನ್ನ ನಾವು ಅವ್ರಿಗೆ ಮಾಡ್ಯೂಲ್ಸ್ ಮಾಡಿ ಹೇಳ್ಕೊಡ್ತೀವಿ. ಇದಾದ್ಮೇಲೆ ನಂದು ಆ ಟರ್ಮ್ ಮುಗಿದ್ಮೇಲೆ 2 ವರ್ಷ ಟರ್ಮ್ ಇದನ್ನೆಲ್ಲ ಸರ್ವ್ ಮಾಡಿದ್ದಾದ್ಮೇಲೆ ಇವಾಗ ಸದ್ಯಕ್ಕೆ IADVL ಕರ್ನಾಟಕ ಬ್ರಾಂಚ್ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಸೊ ಇಲ್ಲೂ ನಾವು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತೀವಿ, PGಸ್ಗೆ ಹೆಲ್ಪ್ ಆಗುವಂಥದ್ದು ಮಾಡ್ತೀವಿ, ಈ ಪ್ರಾಕ್ಟಿಷನರ್ಸ್ಗೆ ಹೆಲ್ಪ್ ಆಗುವಂಥದ್ದು ಮಾಡ್ತೀವಿ, CMEಗಳು ಮಾಡ್ತೀವಿ. ಸೊ ಕಂಟಿನ್ಯೂಯಿಂಗ್ ಮೆಡಿಕಲ್ ಎಜುಕೇಶನ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ಏನಾದ್ರೂ ಹೊಸದಿದ್ರೆ ಅದನ್ನ ಡಿಸ್ಕಸ್ ಮಾಡಿ ಪ್ರಮೋಟ್ ಮಾಡಿ ಆ ತರ ಟೀಚಿಂಗ್ ಪ್ರೋಗ್ರಾಮ್ಸ್ ತರ ಆಗುತ್ತೆ. ಕಮ್ಯುನಿಟಿ ಡರ್ಮಟಾಲಜಿ, ಇವಾಗ ಡರ್ಮಟಾಲಜಿ ಸೊಸೈಟಿಯಿಂದ ಒಂದು ಹಳ್ಳಿನ ನಾವು ಅಡಾಪ್ಟ್ ಮಾಡ್ಕೋತೀವಿ, ರೂರಲ್ ಡೆವಲಪ್ಮೆಂಟ್ ಅಡಾಪ್ಟ್ ಮಾಡ್ಕೊಂಡು ಅಲ್ಲಿ ನಾವು ಫ್ರೀ ಕ್ಯಾಂಪ್ಸ್ ಮಾಡ್ತೀವಿ, ಅಲ್ಲಿಂದ ಸ್ಪೆಷಲಿಸ್ಟ್ ಸೆಂಟರ್ ರೆಫರ್ ಮಾಡಬೇಕು ರೆಫರ್ ಮಾಡ್ತೀವಿ, ಅಥವಾ ಅಲ್ಲಿರೋ ಡಾಕ್ಟರ್ಸ್ಗೆ ಟ್ರೈನ್ ಮಾಡ್ತೀವಿ. ಈ ತರ ಎಲ್ಲ ನಮ್ದು ಸುಮಾರು ಕೆಲಸಗಳು ಇರುತ್ತೆ, ಆಕ್ಟಿವಿಟೀಸ್. ಸೊ ಡಾಕ್ಟರ್ ಆಗೋದು ಒಂದು ತುಂಬಾನೇ ಸರ್ವಿಸ್ ಓರಿಯೆಂಟೆಡ್ ಪ್ರೊಫೆಷನ್ ಅಂದ್ರೆ ತಪ್ಪಾಗಲ್ಲ. ಐ ಥಿಂಕ್ ಯು ನೆವರ್ ಹ್ಯಾವ್ ಎನ್ ಆಫ್ ಯೂಶಲಿ, ಯು ಆರ್ ಆಲ್ವೇಸ್ ಆನ್ ದಿ ವರ್ಕ್. ಸೊ ಆ್ಯಂಡ್ ಆಲ್ಸೋ ಈ ಡರ್ಮಟಾಲಜಿಸ್ಟ್ ಅನ್ನೋ ಒಂದು ಪದ ಏನಿದೆ ಅದಕ್ಕೆ ಒಂದು ಬೆಸ್ಟ್ ಎಪಿಟೋಮಿ ಅಂತಾನೆ ಹೇಳ್ಬೋದು. ಬಿಕಾಸ್ ನಿಮ್ಮನ್ನ ನೋಡಿದ್ರೆ ನಾನು ಫಸ್ಟ್ ಮೊಮೆಂಟ್ ವೆನ್ ವಿ ಮೆಟ್ ಓನ್ಲಿ ಐ ಫೆಲ್ಟ್ ಲೈಕ್ ವಾವ್, ಶಿ ಇಸ್ ಸೋ ಬ್ಯೂಟಿಫುಲ್, ಸೋ ಪ್ರಿಟಿ, ಸೋ ಗಾರ್ಜಿಯಸ್. This is a very generous comment. Thank you. No, it's not generous, but patientsಗೆಲ್ಲ ಮೋಟಿವೇಶನ್ ಆಗಿರುತ್ತೆ ನಿಮ್ಮನ್ನ ಬಂದು ಮೀಟ್ ಮಾಡಿದಾಗ. ಐ ಫೀಲ್ ಸೊ ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಪ್ರಾಕ್ಟಿಸ್. ಸೊ ನೀವು ಡರ್ಮಟಾಲಜಿಸ್ಟ್ ಅಂದ ಮಟ್ಟಿಗೆ ನೀವು ಬೇರೆಯವ್ರನ್ನೇ ನೋಡೋಕ್ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ತರ ಮಾಡಬೇಕು ಅಂತಿಲ್ಲ. ಯು ಹ್ಯಾವ್ ಟು ಟ್ರೀಟ್ ಯುವರ್ ಸೆಲ್ಫ್. ಇವಾಗ ನನಗೆ ಕೂದಲು ಉದುರೋಗ್ಬಿಟ್ಟಿದೆ, ನನಗೆ ಪಿಂಪಲ್ಸ್ ಇದೆ ಅಂದ್ರೆ ಪೇಷಂಟ್ಸ್ ನನ್ನ ಹತ್ರ ಬರೋದಿಲ್ಲ. ಹೌದು. ಸೊ ಅವ್ರಿಗೆ ನಾವು ಅಪೀಲಿಂಗ್ ಆಗಿರ್ಬೇಕು. ಅದಿವಾಗ ನನಗೆ ಒಳಗಡೆ ಹಾರ್ಟ್ ಪ್ರಾಬ್ಲಮ್ ಇದೆ ಜನಕ್ಕೆ ಗೊತ್ತಾಗೋದಿಲ್ಲ, ಬಟ್ ಡರ್ಮಟಾಲಜಿ ಸ್ಕಿನ್ ಮೇಲಿಂದ ಕೆಳಗೆ ತನಕ ಕಾಣೋದ್ರಿಂದ ಯು ಹ್ಯಾವ್ ಟು ಬಿ ಪ್ರೆಸೆಂಟಬಲ್ ಅಂಡ್ ದೆನ್ ಟ್ರೀಟ್ ಯುವರ್ ಪೇಷಂಟ್ಸ್. ಅಂಡ್ ಆಲ್ಸೋ ಡಾಕ್ಟರ್, ನಾನು ನನ್ನ ಆಡಿಯನ್ಸ್ಗೂ ಯಾವಾಗಲೂ ನನ್ನ ಸ್ಕಿನ್ ಕೇರ್ ರೂಟೀನ್ ಶೇರ್ ಮಾಡ್ಕೊಂಡಾಗಲಿ ಐ ಹ್ಯಾವ್ ಆಲ್ವೇಸ್ ಮೆನ್ಷನ್ ದಟ್ ಸ್ಕಿನ್ ಅಲ್ಲಿ ಮೆಜಾರಿಟಿ ಪಾರ್ಟ್ ಆಫ್ ಯುವರ್ ಹೌ ಯುವರ್ ಸ್ಕಿನ್ ಲುಕ್ಸ್ ಆರ್ ಹೌ ಯು ಫೀಲ್ ಇಸ್ ಯುವರ್ ಜೆನೆಟಿಕ್ಸ್. ಅದನ್ನ ನೀವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಅದನ್ನ ಬಿಟ್ಟು ಬೇರೆ ಏನಿದೆ ದಟ್ ಈಸ್ ಪ್ರಾಬಬ್ಲಿ ಆಲ್ಟರಬಲ್ ಆರ್ ಟ್ರೀಟಬಲ್. ಸೊ ಅದ್ರ ಬಗ್ಗೆ ಏನು? ಇಟ್ಸ್ ವೆರಿ ಟ್ರೂ, ಇಟ್ ಇಸ್ ಜೆನೆಟಿಕ್. ಹೌ ಯು ಲುಕ್, ಹೌ ಯು ಆರ್ ಬಾರ್ನ್, ನಿಮ್ದು ಏನ್ ಫೀಚರ್ಸ್ ಇದೆ. ಇವಾಗ ನಾವು ಕೂದಲು ತಗೊಂಡ್ರೆ ಎಕ್ಸಾಂಪಲ್, ನಿಮ್ ಕೂದಲು ಕಲರ್, ಲೆಂತ್, ಆ ಟೆಕ್ಸ್ಚರ್ ಎಲ್ಲ ಇಸ್ ಜೆನೆಟಿಕ್. ಸೊ ಬಟ್ ಇವಾಗ ಏನಾಗಿದೆ, ನಾವು ಬಾಲಿವುಡ್ ಲುಕ್ ಅಂತ ಹೇಳ್ತೀವಿ. ಎವ್ರಿಬಡಿ ಎಲ್ಲರಿಗೂ ಸ್ಟ್ರೈಟ್ ಕೂದಲ್ಬೇಕು, ಎಲ್ಲರಿಗೂ ಉದ್ದ ಕೂದಲ್ಬೇಕು. ಸೊ ಹಾಗಾಗಿ there are certain beauty standards made up by the fashion and to be frank, everybody is beautiful in their own way. Exactly. So ನಿಮ್ಗೆ ನಿಮ್ ಬ್ಯೂಟಿ ನೀವು ಐಡೆಂಟಿಫೈ ಮಾಡಬೇಕು, ಮಾಡ್ಕೊಂಡು ನೀವು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಪ್ರೆಸೆಂಟಬಲ್ ಅಂತ ಏನ್ ಹೇಳ್ತೀವೋ ಅದಿರ್ಬೇಕು. ನಾನು ಚೆನ್ನಾಗೇ ಇದ್ದೀನಿ, ನಾನು ಬ್ಯೂಟಿಫುಲ್, ನಂದೆಲ್ಲ ಫೀಚರ್ಸ್ ಚೆನ್ನಾಗಿದೆ ಅಂತ ನಾನು ತಲೆ ಬಾಚ್ಕೊಂಡಿರ ಬಂದ್ರೆ ಚೆನ್ನಾಗಿ ಕಾಣೋದಿಲ್ಲ. ಸೊ ದಟ್ ಇಸ್ ಇಂಪಾರ್ಟೆಂಟ್ ಅಂತ ನಾವ್ ಹೇಳ್ತೀವಿ. ಸೊ ಡಾಕ್ಟರ್, ಎಷ್ಟು ಪರ್ಸೆಂಟ್ ಇರುತ್ತೆ ಇದು? ಇಫ್ ಆ ಥರ ಏನಾದ್ರು ಇದೆಯಾ, ಲೈಕ್ ಇಷ್ಟು ಪರ್ಸೆಂಟ್ ಜೆನೆಟಿಕ್ಸ್ ಇರುತ್ತೆ, ಇಷ್ಟು ಪರ್ಸೆಂಟೇಜ್ ಇನ್ ಅವರ್ ಹ್ಯಾಂಡ್ಸ್ ಅನ್ನೋ ಥರ? Genetic is, that's a completely different thing. You are born with that look for the topic, because we're talking only dermatology. For example, ನಮ್ಮ skin complexion, that is genetically determined by the melanin pigmentation, and that's already determined. We can't change it. ಇವಾಗ ನಮ್ಗೆ ತುಂಬಾ ಪೇರೆಂಟ್ಸ್ ಬರ್ತಾರೆ, ಚಿಕ್ಕ ಮಗು, ಹುಟ್ಟಿರೋ ಮಗುನ್ ಕರ್ಕೊಂಡು ಬಂದು ನನ್ನ ಮಗು ಬೆಳ್ಳಗ್ ಮಾಡಿ ಅಂತ ಹೇಳ್ತಾರೆ. ಅದು ಕಲರ್ ಇಸ್ ಜೆನೆಟಿಕ್. ಸೊ ದೊಡ್ಡವರಾದ್ಮೇಲೆ ಏನಾದ್ರು ಸಣ್ಣ ಟ್ಯಾನ್ ಆಗಿನೋ ಬೇರೆ ಏನೋ ಪ್ರಾಬ್ಲಮ್ ಆಗಿನೋ ಪಿಗ್ಮೆಂಟೇಷನ್ ಬಂದ್ರೆ ನಾವು ಅದನ್ನ ಕಡಿಮೆ ಮಾಡ್ಬೋದು. ಹುಟ್ಟಿರೋ ಮಗು, 3 ತಿಂಗಳ ಮಗು, 3 ವರ್ಷದ ಮಗು ಕರ್ಕೊಂಡ್ಬಂದು ಬೆಲ್ಲದ್ ಮಾಡಿ ಅಂದ್ರೆ ಆಗೋದಿಲ್ಲ. ದಟ್ ಇಸ್ ಜೆನೆಟಿಕ್. ಸೊ ಇಟ್ಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ಇಟ್ ಇಸ್ ನಾಟ್ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲವೇ ಇಲ್ಲ, ಅಂಡ್ ಮಾಡಲೂಬಾರ್ದು. ಎಕ್ಸಾಕ್ಟ್ಲಿ. ಎಸ್. ಸೊ ಇದೇ ರೀತಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಫುಲ್ ಇನ್ ಡೆಪ್ತ್ ಕಾನ್ವರ್ಸೇಷನ್ ಮೂವ್ ಆಗೋಣ. ಸೊ ನಮ್ಮ ಈ ಕಾನ್ವರ್ಸೇಷನಲ್ಲಿ ನಾವು ಆದಷ್ಟು ಲೇಮನ್ ಲ್ಯಾಂಗ್ವೇಜಲ್ಲಿ ನಿಮಗೆ ಬೇಸಿಕ್ಸ್ ಆಫ್ ಡರ್ಮಟಾಲಜಿ ಏನಿದೆ ಅದನ್ನ ತಲುಪಿಸ್ಬೇಕು ಅನ್ನೋದೇ ಒಂದು ಉದ್ದೇಶ. ಸೊ ಐ ವಿಲ್ ಸ್ಟಾರ್ಟ್ ವಿತ್ ಮೈ ರೌಂಡ್ಸ್ ಆ್ಯಂಡ್ ಕ್ವೆಶ್ಚನ್ಸ್ ನಾವು. ಐ ಯು ಆಲ್ ರೆಡಿ? ಐ ಯು ರೆಡಿ ಡಾಕ್ಟರ್? ಎಸ್. ಸೊ ನಮ್ಮ ಪಾಡ್ಕಾಸ್ಟಲ್ಲಿ ಪಾರ್ಟ್ 1 ಆಲ್ಮೋಸ್ಟ್ ಮುಗ್ದಿದೆ. ವಿ ಹ್ಯಾವ್ ಕವರ್ಡ್ ಎವ್ರಿಥಿಂಗ್ ಫ್ರಮ್ ಡಾಕ್ಟರ್ಸ್ ಇಂಟ್ರೊಡಕ್ಷನ್ ಟು ದ ಟಾಪಿಕ್ ಇಂಟ್ರೊಡಕ್ಷನ್, ಮತ್ತು ಡರ್ಮಟಾಲಜಿ ಅಂದರೆ ಏನು ಅದೆಲ್ಲ ಅರ್ಥ ಆಗಿದೆ. ಸೊ ಮುಂದೆ ಒಂಚೂರು ನೆಕ್ಸ್ಟ್ ಸ್ಟೆಪ್ ಹೋಗೋಣ, ದಟ್ ಈಸ್ ಪಾರ್ಟ್ 2. ಸೊ ಡಾಕ್ಟರ್, ಇಲ್ಲಿ ನನ್ನ ಮೇಜರ್ ಫೋಕಸ್ ಏನಂದರೆ ಇವಾಗ ಬೇಸಿಕ್ ಸ್ಕಿನ್ ಕೇರ್ ಅಂತ ನಾವೇನು ಇತ್ತೀಚೆಗೆ ತುಂಬಾ ಮಾತಾಡ್ತಿದ್ದೀವಿ, ಅದು ನನ್ನ ಒಂದು ಐಡಿಯಾ ಪ್ರಕಾರ ಇಟ್ ಇಸ್ ಸ್ಪ್ಲಿಟ್ ಇಂಟು 3 ಸಪ್ರೇಟ್ ರೀಜನ್ಸ್. ಐ ಫೀಲ್ ನಾನು ಅದನ್ನ ಸ್ಕಿನ್ ಕೇರ್ ಟ್ರಯಾಂಗಲ್ ಅಂತ ಕರಿತೀನಿ ಯೂಶಲಿ. ಸೊ ಒಂದು ಬಂದು ನಮ್ಮ ಆಹಾರ, ನ್ಯೂಟ್ರಿಷನ್. ಸೆಕೆಂಡ್ ಇಸ್ ಫಿಟ್ನೆಸ್, ಎಕ್ಸಸೈಸ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಥರ್ಡ್ ಇಸ್ ಗುಡ್ ಸ್ಲೀಪ್. ಸೊ ಇವಾಗ ಇದನ್ನು ನಾವು 1 by 1 ಡಿಕೋಡ್ ಮಾಡಬೇಕು ಅಂದರೆ, ಫಸ್ಟ್ ಸ್ಕಿನ್ ಕೇರ್ ಅಂದರೆ ನಿಮ್ಮ ಒಂದು ಟಿಪ್ಪಣಿ ಏನಿದೆ ಅದ್ರ ಬಗ್ಗೆ, ಆ್ಯಂಡ್ ಅದಾದಮೇಲೆ ವಿಲ್ ಡೈವ್ ಡೀಪ್ ಇಂಟು 1 by 1 ಅಕಾರ್ಡಿಂಗ್ ಟು ದ ಆರ್ಡರ್. ಸೊ ಸ್ಕಿನ್ ಕೇರ್ ಫಸ್ಟ್. ಸೊ ನಿಮ್ಮ ಟ್ರಯಾಂಗಲ್ ಅಲ್ಲಿ ನೀವು ಹೇಳಿರೋ ಪ್ರಕಾರ ಆಹಾರ ಅಂತ ಹೇಳಿದ್ರಿ. ಸೊ ನಮ್ಗೆ ನ್ಯೂಟ್ರಿಷನ್.
ಸೊ ನಮ್ಮ ಕ್ಲಿನಿಕ್ ಬಂದಿರೋ ಪೇಷಂಟ್ಸ್ ಎಲ್ಲರೂ ಕೂದಲಿಗೆ ಬರಲಿ, ಪಿಂಪಲ್ಸ್ಗೆ ಬರಲಿ, ಅಥವಾ ಇಚ್ಚಿಂಗ್ ಅಂತ ನೆವೆ ಅಂತಾನೆ ಬರಲಿ, ಊಟ ಏನ್ ಮಾಡ್ಬೋದು, ಊಟ ಏನ್ ಮಾಡಬಾರ್ದು ಅಂತ ಕೇಳ್ತಾರೆ ಎಲ್ಲರೂ. ಯಾವ್ದು ತಿನ್ಬೋದು, ಯಾವ್ದು ತಿನ್ಬಾರ್ದು ಅಂತ ಕೇಳ್ತಾರೆ. ಸೊ ನಾನು ಎಲ್ಲರಿಗೂ ಹೇಳೋದು ಈಟ್ ಹೆಲ್ತಿ ಅಷ್ಟೇ. ಸೊ ಹೆಲ್ತಿ ಫುಡ್ ತಿನ್ಬೇಕು. ನಿಮ್ಗೆ ಇದೇ ಫುಡ್ ತಿನ್ಬಾರ್ದು, ಇದು ತಿಂದ್ರೆ ನಿಮ್ಗೆ ಇದಾಗತ್ತೆ ಅಂತ ಆತರ ಏನು ಇರೋದಿಲ್ಲ. ಸೊ ಹೆಲ್ತಿ ಫುಡ್ ತಿನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಕೆಲವು ಕಾಯಿಲೆಗಳು ಈ ಫುಡ್ ಇಂದ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಮೊಡಮೆ ತಗೊಂಡ್ರೆ, ನಾವು ಪಿಂಪಲ್ಸ್ ಅಂತ ತಗೊಂಡ್ರೆ, ಇವಾಗ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಸ್ಟಾರ್ಚಿ ಫುಡ್ ಅಂತ ತಿಂದ್ರೆ ಜಾಸ್ತಿ ಆಗ್ಬೋದು. ಇವಾಗ ಸುಮಾರು ಜನ ಈಗಿನ ಕಾಲದಲ್ಲೆಲ್ಲ ಜಿಮ್ಗೆ ಹೋಗ್ತಾರೆ, ಅಲ್ಲಿ ವೇ ಪ್ರೋಟೀನ್ ಅಂತ ಕೊಡ್ತಾರೆ. ವೇ ಪ್ರೋಟೀನ್ ಇಸ್ ಪ್ರೂವನ್ ಟು ಗಿವ್ ರೈಸ್ ಟು ಆಕ್ನಿ. ಹೌದು. ಸೊ ವೇ ಪ್ರೋಟೀನ್ ತಗೋಬೇಡಿ ಅಂತ ಹೇಳ್ತೀವಿ. ಸೊ ಈ ತರದ್ದು ನಾವು ಫುಡ್ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಅದು ಬಿಟ್ರೆ ಹೆಲ್ತಿ ಫುಡ್ ಅಂಡ್ ಹೆಲ್ತಿ ಪ್ರಪೋರ್ಷನ್ಸ್ ಅಲ್ಲಿ ತಗೊಂಡ್ರೆ ಇಟ್ಸ್ ಆಲ್ವೇಸ್ ಗುಡ್ ಫಾರ್ ಯುವರ್ ಸ್ಕಿನ್ ಅಂಡ್ ಯುವರ್ ಟೋಟಲ್ ವೆಲ್ ಬೀಯಿಂಗ್ ಆಲ್ಸೋ. ಸೊ ಡಾಕ್ಟರ್, ಸ್ಕಿನ್ಗೆ ಅಥವಾ ಹೇರ್ ಕೇರ್ಗೆ ಅಂತಾನೆ ಹೆಲ್ದಿ ಫುಡ್ ಅಂತ ಏನೂ ಇಲ್ಲ. ಹೆಲ್ದಿ ಫುಡ್ ಇಸ್ ಹೆಲ್ದಿ ಫುಡ್ ಫಾರ್ ಓವರ್ ಆಲ್ ಬಾಡಿ. ಓವರ್ ಆಲ್ ಬಾಡೀಸ್. ಸ್ಕಿನ್ಗೆ ನಾವೇನ್ ಹೇಳ್ತೀವಿ, ಇವಾಗ ವೈಟಮಿನ್ ಸಿ ಪ್ಲಸ್ ಆಂಟಿ ಆಕ್ಸಿಡೆಂಟ್ಸ್ ಅಂತೆಲ್ಲ ಇರೋದು ಜಾಸ್ತಿ ಇರೋದು ತಗೊಂಡ್ರೆ ನಿಮ್ ಸ್ಕಿನ್ ಹೆಲ್ತಿ ಆಗಿರುತ್ತೆ. ಗ್ಲೂಟಥಯಾನ್ ಓರಲಿ ನಮ್ಗೆ ಫ್ರೂಟ್ಸ್ ಅಲ್ಲೆಲ್ಲ ಸಿಗೋದಿಲ್ಲ. ವೈಟಮಿನ್ ಸಿ ಅಂತ ಏನ್ ಹೇಳ್ತೀವಿ ಆಸ್ ಆಂಟಿ ಆಕ್ಸಿಡೆಂಟ್ಸ್ ಎಲ್ಲಾ ಹಣ್ಣು, ಎಲ್ಲಾ ತರಕಾರಿಗಳಲ್ಲೂ ಇರುತ್ತೆ. ಸೊ ಅದಕ್ಕೆ ನಾವು ದಿನ ಹೇಳೋದು, ದಿನ ಒಂದಾದ್ರೂ ಒಂದ್ ಹಣ್ಣು, ಒಂದು ಹಸಿ ತರಕಾರಿ, 2 ಕುಕ್ಡ್ ವೆಜಿಟೇಬಲ್ಸ್ ತಿನ್ಬೇಕು ಅಂತ. ನಾನ್ ವೆಜ್ ತಿನ್ನೋರಿಗೆ ನಾವು ತಿನ್ಬೇಡಿ ಅಂತ ಹೇಳಲ್ಲ, ಬಟ್ ಅದ್ರ ಜೊತೆಗೆ ತರಕಾರಿ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಫೈಬರ್. ಸೊ ನಿಮ್ದು ಗಟ್ ಹೆಲ್ತ್ ಇಂಪಾರ್ಟೆಂಟ್ ಚೆನ್ನಾಗಿದ್ದಾಗ ನಿಮ್ ಆಟೋಮೆಟಿಕ್ಲಿ ಸ್ಕಿನ್ ಹೆಲ್ತ್ ಚೆನ್ನಾಗುತ್ತೆ. ಸೊ ಓವರ್ ಆಲ್ ಬಾಡಿ ಹೆಲ್ತ್ ಮೇಲೆ ನಾವು ಫೋಕಸ್ ಮಾಡಿದ್ರೆ ಅದರಲ್ಲಿ ಸ್ಕಿನ್, ಹೇರ್ ಹೆಲ್ತ್ ಕವರ್ ಆಗುತ್ತೆ. ಅಂಡ್ ಆಲ್ಸೋ ಡಾಕ್ಟರ್, ಯು ಮೆನ್ಷನ್ ಅಬೌಟ್ ವೇ ಪ್ರೋಟೀನ್. ಐ ಮೈಸೆಲ್ಫ್ ನಾನು ಐ ಆಮ್ ಪ್ಯೂರ್ ವೆಜಿಟೇರಿಯನ್. ಸೊ ನನ್ನ ಪ್ರೋಟೀನ್ ಸೋರ್ಸ್ ಬಂದು ಕರೆಂಟ್ಲಿ ಐ ಮೇಡ್ ಇಟ್ ಆಸ್ ವೇ ಪ್ರೋಟೀನ್ ಓನ್ಲಿ. ಸೊ ಇವಾಗ ನೀವು ಹೇಳಿದ್ರೆ ಅದು ಆಕ್ನಿ ಟ್ರಿಗರ್ ಮಾಡುತ್ತೆ ಅಂತ. ಸೊ ವಾಟ್ ಇಸ್ ದಿ ಆಲ್ಟರ್ನೇಟಿವ್? ಸೊ ಅದಕ್ಕೆ ಸ್ಟಡೀಸ್ ಇದೆ, ವೇ ಪ್ರೋಟೀನ್ ಇನ್ಕ್ರೀಸ್ ಮಾಡುತ್ತೆ ಅಂತ ಆಕ್ನಿನ. ಸೊ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ಸ್ ಬರುತ್ತೆ. ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ಸ್ ತಗೋಬಹುದು. ಬರೀ ಪ್ರೋಟೀನ್ಸ್ ಬೇಕು ಅಂದ್ರೆ ನಿಮ್ ವೆಜಿಟೇರಿಯನ್ಸ್ಗೆ ಮೊಳಕೆ ಕಟ್ಟಿದ ಕಾಳುಗಳೆಲ್ಲ ಪ್ರೋಟೀನ್ಸ್. ಸೊ ಈ ತರ ತಗೊಂಡ್ರೆ ದಾಲ್ ಇದೆಲ್ಲ ಪ್ರೋಟೀನ್ ಆಗುತ್ತೆ ಆಕ್ಚುಲಿ. ಓಕೆ. ಸೊ ಫಸ್ಟ್ ಟ್ರಯಾಂಗಲ್ ಅಲ್ಲಿ ಫಸ್ಟ್ ಏನ್ ಪಾರ್ಟ್ ಇದೆ, ನ್ಯೂಟ್ರಿಷನ್, ಅದ್ರ ಬಗ್ಗೆ ನೀವು ಇವಾಗ ಹೇಳಿದ್ರಿ. ಸೊ ಹೆಲ್ದಿ ಅಂತ ನೀವು ಮೆನ್ಷನ್ ಮಾಡಿದ್ರಿ. ನಿಮ್ಮ ಡೆಫಿನೇಷನ್ ಆಫ್ ಹೆಲ್ದಿ ಅದನ್ನ ಇನ್ನ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ? ಅದೇ ನಾನು ಇವಾಗ ಮೆನ್ಷನ್ ಮಾಡ್ದಂಗೆ, ಒಂದ್ ಹಣ್ಣು, ಬಿಕಾಸ್ ಅದ್ರಲ್ಲಿ ನಿಮ್ಗೆ ಆಂಟಿ ಆಕ್ಸಿಡೆಂಟ್ಸ್ ಬರುತ್ತೆ, ವೈಟಮಿನ್ ಸಿ ಬರುತ್ತೆ. ಯಾವ ಹಣ್ಣಾದ್ರೂ ಪರವಾಗಿಲ್ಲ. ಒಂದು ಅಷ್ಟು, ಇವಾಗ ನಾನೊಂದು ಪಪಾಯ ಫುಲ್ ತಿನ್ನಿ ಅಂತ ಹೇಳೋದಿಲ್ಲ, ಒಂದ್ ಫ್ಯೂ ಪೀಸಸ್ ಆದ್ರೂ. ಒಂದ್ ಹಣ್ಣು, ಒಂದು ಹಸಿ ತರಕಾರಿ. ಹಸಿ ತರಕಾರಿಯಲ್ಲಿ ಬೇರೆ ಬೇರೆ ಕಲರ್ಸ್, ನೀವು ಎಲ್ಲಾ ಕಲರ್ಸ್ ಇನ್ಕ್ಲೂಡ್ ಮಾಡಿದಷ್ಟು ಆಂಟಿ ಆಕ್ಸಿಡೆಂಟ್ಸ್ ಬರುತ್ತೆ. ಸೊ ನೀವು ಮಲ್ಟಿ ವೈಟಮಿನ್ಸ್ ತಗೊಳೋದೆಲ್ಲ ಕಡಿಮೆ ಆಗುತ್ತೆ. ಸೊ ಒಂದ್ ಹಸಿ ತರಕಾರಿ, ಒಂದ್ ಫ್ಯೂ ಪೀಸಸ್, ನಿಮ್ಗೆ ಅದನ್ನ ಹೇಗ್ ಬೇಕಾದ್ರೂ ತಿನ್ನಿ. 2 ಕುಕ್ಡ್ ವೆಜಿಟೇಬಲ್ಸ್. ಸೊ ಅದ್ರಲ್ಲೆಲ್ಲ ಫೈಬರ್ ಕಂಟೆಂಟ್ ಇರುತ್ತೆ. ಇವಾಗ ನೀವು ಹಣ್ಣು ತಿನ್ನೋದ್ರ ಬೇಕು, ಹಣ್ಣೇ ತಿಂದ್ರೆ ಒಳ್ಳೇದು ಜ್ಯೂಸ್ ಕುಡಿಯೋದಕ್ಕಿಂತ. ಸೊ ನಿಮ್ಗೆ ಶುಗರ್ ಕಂಟ್ರೋಲ್, ಹೌದು, ಫೈಬರ್ ಹೋಗುತ್ತೆ, ಶುಗರ್ ಕಂಟೆಂಟ್ ಆಡ್ ಮಾಡ್ತೀರಾ ಅದೆಲ್ಲ. ಸೊ ದಿಸ್ ಇಸ್ ಹೆಲ್ತಿ ಈಟಿಂಗ್. ನೀರು ಅಷ್ಟೇ, ಇದರ ಡಿಫರೆಂಟ್ ಥಿಯರೀಸ್. ನೀರ್ ಎಷ್ಟು ಕುಡಿಬೇಕು ಅಂತ. ವಾಟರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಅದೂ ನಮ್ಮ ಆಹಾರದಲ್ಲೇ ಬರುತ್ತೆ. ಸೊ ಹೌದು. ಸೊ ಕೆಲವ್ರು ಹೇಳ್ತಾರೆ, ನಿಮ್ಮೊಂದು 20 kg ನಿಮ್ ಬಾಡಿ ವೇಟ್ಗೆ 1 ಲೀಟರ್ ಆಫ್ ವಾಟರ್ ಅಂತ. ಸೊ ನೀವು 60 kg ಇದ್ರೆ ಅಟ್ಲೀಸ್ಟ್ 3 ಲೀಟರ್ ನೀರ್ ಕುಡಿಬೇಕು ಅಂತ. ಕೆಲವ್ರು ಹೇಳ್ತಾರೆ, ನಿಮಗೆ ಬಾಯಾರಿಕೆ ಆದಾಗೆಲ್ಲ 1 ಫುಲ್ ಗ್ಲಾಸ್ ನೀರ್ ಕುಡಿಬೇಕು, ಇಷ್ಟೇ ಒಣಗಬಾರದು, ಫುಲ್ ಒಳಗಡೆ ಸಿಸ್ಟಮ್ ಎಲ್ಲ ದಾಹ ಕಡಿಮೆ ಆಗ್ಬೇಕು ಅಂತ ಹೇಳ್ತಾರೆ. ಕೆಲವ್ರು ಹೇಳ್ತಾರೆ, ಯುವರ್ ಬಾಡಿ ಆಸ್ಕ್ಸ್ ಫಾರ್ ವಾಟರ್, ಅವಾಗೆಲ್ಲ ನೀರ್ ಕುಡಿಬೇಕು ಅಂತ. ಇನ್ನೊಂದು ಆಕ್ಚುಲ್ ಆಗಿ ಕರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ, ನೀವು ಯೂರಿನ್ ಪಾಸ್ ಮಾಡಿದಾಗ ಕಲರ್ಲೆಸ್ ಇದ್ರೆ ನೀವು ನೀರ್ ಚೆನ್ನಾಗಿ ಕುಡ್ದಿದ್ದೀರಾ ಅಂತ, ಡಾರ್ಕರ್ ಯೂರಿನ್ ಇದ್ರೆ ನೀರ್ ಜಾಸ್ತಿ ಕುಡ್ದಿಲ್ಲ ಅಂತ. ಸೊ ವಾಟರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಂಪ್ಲೀಟ್ ಹೆಲ್ತ್, ಫಾರ್ ಆಲ್ ದಿ ಸಿಸ್ಟಮ್ಸ್ ಅಂಡ್ ಯುವರ್ ಸ್ಕಿನ್. ಹೈಡ್ರೇಷನ್ ಅನ್ನೋದೇನು ಹೇಳ್ತೀವಿ. ಸೊ ನೀರಿನ ಅಂಶ ಕಡಿಮೆ ಆದಾಗ ನಿಮ್ ಸ್ಕಿನ್ ಸುಕ್ಕಾಗೋದು, ಟಯರ್ಡ್ ಆಗೋದು, ಇದೆಲ್ಲಾನು ಬರೋ ಕಾರಣ ಇರುತ್ತೆ. ರೈಟ್. ಸೊ ನಾನು ಡಾಕ್ಟರ್ ಸಂಜೀವ್ರು ಮೀಟ್ ಮಾಡಿದಾಗ ಅವ್ರು ಹೇಳ್ತಿದ್ರು, ಡಾಕ್ಟರ್, ದಟ್ ಸೀಸನ್ ವೈಸ್ ನಮ್ ರಿಕ್ವೈರ್ಮೆಂಟ್ ಚೇಂಜ್ ಆಗುತ್ತೆ ಅಂತ. ಅದು ನಿಜ ಅಲ್ಲ? ಅದನ್ನೇ ನಾನು ಹೇಳಿದ್ದು, ಯುವರ್ ಬಾಡಿ ಆಸ್ಕ್ಸ್ ಫಾರ್ ವಾಟರ್ ಅಂತ. ಸೊ ನೀವು ಒಂದು ಸಿಪ್ ತಗೊಂಡ್ರೆ ಯು ಆರ್ ಜಸ್ಟ್ ಕ್ವೆಂಚಿಂಗ್ ದ ವಾಟರ್ ಹಿಯರ್. ಒಂದು ಫುಲ್ ಗ್ಲಾಸ್ ಕೊಡಿದ್ರೆ ಒಳಗಡೆ ಫುಲ್ ಹೋಗುತ್ತೆ ಅಂತ ಅಷ್ಟೇ. ಸೊ ದಟ್ ಆಲ್ಸೋ ವೇರೀಸ್ ಅಕಾರ್ಡಿಂಗ್ ಟು ಸೀಸನ್ ಅಂಡ್ ನಿಮ್ ರಿಕ್ವೈರ್ಮೆಂಟ್ ಏನಿದೆ. ಕರೆಕ್ಟ್. ಕೆಲವರು ಏನ್ ಮಾಡ್ತಾರೆ, ನಾನು ತುಂಬಾ ನೀರ್ ಕುಡಿತೀನಿ ಡಾಕ್ಟರ್, ನಾನು 4-5 ಲೀಟರ್ ನೀರ್ ಕುಡಿತೀನಿ ದಿನಕ್ಕೆ ಅಂತ ಹೇಳ್ತಾರೆ. ಅವಾಗ ನಿಮ್ ಬಾಡಿಲಿರೋ ಸಾಲ್ಟ್ಸ್ ಎಲ್ಲ ಡೈಲ್ಯೂಟ್ ಆಗ್ಬಿಡುತ್ತೆ. ಅವಾಗ ಆಕ್ಚುಲಿ ಸುಸ್ತಾಗಬಹುದು, ಅಷ್ಟೊಂದು ನೀರ್ ಬೇಕಾಗದೆ ಇರಬಹುದು ನಿಮ್ಗೆ. ಸೊ ಅಮೃತನು ಮಿತಿಗಿಂತ ಜಾಸ್ತಿ ಅದು ವಿಷ ಆಗುತ್ತೆ. ಅದು ನಿಜ. ಓಕೆ. ಸೊ ನಾವು ಈ ನ್ಯೂಟ್ರಿಷನ್ ಪಾರ್ಟ್ ನ ಆಲ್ಮೋಸ್ಟ್ ಕವರ್ ಮಾಡಿದ್ವಿ ಅನ್ಕೋತೀನಿ ನಾನು. ಎನಿಥಿಂಗ್ ಎಲ್ಸ್ ಟು ಆಡ್ ಅಪ್ ಅದಕ್ಕೆ? ಎಲ್ಲ ಫ್ರೂಟ್ಸ್, ಎಲ್ಲ ವೆಜಿಟೇಬಲ್ಸ್, ಪ್ರೋಟೀನ್ಸ್ ಎಲ್ಲ ಈಕ್ವಲ್ ಕ್ವಾಂಟಿಟಿಲಿ, ಅಥವಾ ಎಷ್ಟು ಬೇಕೋ ಅಷ್ಟು ಮಾತ್ರ ತಿಂದಷ್ಟು ಒಳ್ಳೇದು. ಫ್ಯಾಟ್ ಕಡಿಮೆ ಮಾಡ್ಕೊಂಡು ಹೋಗ್ಬೇಕು. ಅದು ಅಗೇನ್ ಡಿಪೆಂಡ್ಸ್ ಆನ್ ಯುವರ್ ಏಜ್.
ವಾಟ್ ಅಬೌಟ್ ಕಾರ್ಬ್ಸ್ ತಿನ್ಬೇಕು, ಕಾರ್ಬ್ಸ್ ಬೇಕು ನಮ್ಗೆ, ಬಿಕಾಸ್ ದಟ್ ಇಸ್ ಹೌ ಯು ಬರ್ನ್ ಆಲ್ ದಟ್. ಚಿಕ್ಕ ಮಕ್ಕಳಿಗೆ ಏನಾಗುತ್ತೆ, ಈ ಫ್ಯಾಟಿ ಫುಡ್, ಇವಾಗ ಫಾಸ್ಟ್ ಫುಡ್ ಅಂತ ಏನ್ ಹೇಳ್ತೀವಿ, ಅದನ್ನ ತಿಂದ್ರೆ ಅವರು ಆಕ್ಟಿವಿಟಿಲಿ, ಅವ್ರ ಎಕ್ಸರ್ಸೈಸ್ ಅಲ್ಲಿ ಅದನ್ನ ಕರಗಿಸ್ಕೊಳ್ಳೋ ಶಕ್ತಿ ಇರುತ್ತೆ. ಬಟ್ ವಯಸ್ಸಾಗ್ತಾ ಅದನ್ನ ಕರಗಿಸಕ್ ಆಗೋದಿಲ್ಲ. ಸೊ ಅವಾಗ ನೀವು ಅದನ್ನ ಕಡಿಮೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಐ ಆಮ್ ಡೆಫಿನೆಟ್ಲಿ ನಾಟ್ ಫಾರ್ ಫಾಸ್ಟ್ ಫುಡ್. ಸೊ ಫಾಸ್ಟ್ ಫುಡ್, ಆರ್ಟಿಫಿಷಿಯಲಿ ಕಲರ್ಡ್ ಫುಡ್, ಇದೆಲ್ಲ ಅವಾಯ್ಡ್ ಮಾಡ್ಬೇಕು. ಪ್ಯಾಕೇಜ್ ಫುಡ್ ಇಸ್ ಅಗೇನ್, ಅದಕ್ಕೆ ಪ್ರಿಸರ್ವೇಟಿವ್ಸ್ ಹಾಕ್ತಾರೆ. ಸೊ ಅದೆಲ್ಲ ದೇ ಆರ್ ನಾಟ್ ಹೆಲ್ತಿ. ಸೊ ಅದೆಲ್ಲ ಅವಾಯ್ಡ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಡನ್. ಸೊ ಐ ಥಿಂಕ್ ನ್ಯೂಟ್ರಿಷನ್ ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನಿದೆ ನಿಮ್ಮ ಸ್ಕಿನ್ ಕೇರಲ್ಲಿ, ಅದ್ರ ಬಗ್ಗೆ ಒಂದಷ್ಟು ಮಾತಾಡಿದ್ವಿ. ಐ ಥಿಂಕ್ ನಿಮಗೆಲ್ಲ ಅರ್ಥ ಆಗಿದೆ ಅದು. ನಿಮ್ಮ ಪಾಯಿಂಟ್ಸ್ ನೋಟ್ ಡೌನ್ ಮಾಡ್ಕೊಳ್ಳಿ, ಮರಿಬೇಡಿ. ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಪಾರ್ಟ್ ಆಫ್ ಆರ್ ಟ್ರಯಾಂಗಲ್, ಆಫ್ ಆರ್ ಸ್ಕಿನ್ ಹೆಲ್ತ್ ಟ್ರಯಾಂಗಲ್, ಸೊ ವಿಚ್ ಇಸ್ ಫಿಟ್ನೆಸ್. ಸೊ ಎಕ್ಸಸೈಸ್, ಮಾಡರೇಟ್ ಎಕ್ಸಸೈಸ್, ಫಿಟ್ನೆಸ್, ಎವ್ರಿಥಿಂಗ್. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್? ಹೌ ಮಚ್ ಡಸ್ ಫಿಟ್ನೆಸ್ ಹ್ಯಾವ್ ಟು ಇನ್ಫ್ಲೂಯೆನ್ಸ್ ಆರ್ ಓವರ್ ಆಲ್ ಸ್ಕಿನ್ ಆ್ಯಂಡ್ ಹೇರ್ ಹೆಲ್ತ್? ಸೊ ಇಟ್ ಹ್ಯಾಸ್ ಅ ಮೇಜರ್ ರೋಲ್. ನಾವೆಲ್ಲ ಚಿಕ್ಕವರಿದ್ದಾಗ ತುಂಬಾ ಹೊರಗಡೆ ಆಟ ಆಡ್ತಾ ಇದ್ವಿ. ಸೊ ನಮ್ಮ ಸ್ಕೂಲಲ್ಲಿ PT ಪೀರಿಯಡ್ ಅಲ್ಲೇ ಆಗ್ಲಿ, ಅಥವಾ ಮನೆಗೆ ಬಂದಾಗ್ಲಿ, ಹೋಮ್ವರ್ಕ್ ಮುಗಿಸಿ ಆಚೆ ಆಟ ಆಡಕ್ ಹೋಗಾಗ್ಲಿ, ಸೊ ಆ ಥರ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಇತ್ತು. ಇವಾಗ ಈ TV ಅದೆಲ್ಲ ಬಂದು ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗಿದೆ. ಫೋನ್ ಆಲ್ಸೋ. ಸೊ ಸ್ಕೂಲಲ್ಲಿ ಏನು ಆಟ ಆಡಿಸ್ತಾರೋ ಅಷ್ಟೇ ಆಗ್ಬಿಡುತ್ತೆ ಆಟ. ಹೊರಗಡೆ ಬಂದು ಎಕ್ಸರ್ಸೈಸ್ ಇಲ್ಲ. ಇನ್ನೂ ಒಂದ್ ಸ್ವಲ್ಪ ದೊಡ್ಡವ್ರ ಕಾಲೇಜ್ಗೆ ಹೋದ್ಮೇಲೆ ಫೋನ್ ಇಸ್ ಅಡಿಕ್ಷನ್, ಪ್ಲಸ್ ಅವಾಗೆಲ್ಲ ಜಿಮ್ ಹೋಗಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ವಾಟ್ ಎವರ್ ಯು ಡೂ, ಆಕ್ಚುಲಿ ಎಕ್ಸರ್ಸೈಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಅವಾಗ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ನಿಮ್ ಕೊಲಾಜನ್ ಎಲಾಸ್ಟಿನ್ ಎಲ್ಲ ರೀಬಿಲ್ಡಿಂಗ್ ಆಗುತ್ತೆ. ಸೊ ಆಂಟಿ ಏಜಿಂಗ್ ಆಗೋದಿಲ್ಲ. ಸೊ ಎಕ್ಸರ್ಸೈಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಹೆಲ್ತಿಯಾಗೇ ಇರಬಹುದು. ನಾನು ಎಕ್ಸರ್ಸೈಸ್ ಮಾಡಿ ವೆಯ್ಟ್ ಲಾಸ್ ಆಗಿ ಅಂತ ಎಲ್ಲರಿಗೂ ಹೇಳೋದಿಲ್ಲ. ನಿಮ್ ವೆಯ್ಟ್ ನಾರ್ಮಲ್ ಆಗೇ ಇರಬಹುದು. ಬಟ್ 15-20 minutes ಆಫ್ ಎಕ್ಸರ್ಸೈಸ್ ವಿಲ್ ಆಕ್ಚುಲಿ ಮೇಕ್ ಯು ಫೀಲ್ ಹೆಲ್ತಿಯರ್ ಅಂಡ್ ಹ್ಯಾಪಿಯರ್. ಆಕ್ಚುಲಿ ಆಗಿ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಏಜಿಂಗ್ ಫ್ಯಾಕ್ಟರ್ಸ್ ಕಡಿಮೆ ಆಗುತ್ತೆ. ಸೊ 15-20 minutes, ಇವನ್ 5 days a week, ವಾಟ್ ಎವರ್ ಫಾರ್ಮ್ ಆಫ್ ಎಕ್ಸರ್ಸೈಸ್. ನೀವು ಜಿಮ್ಗೆ ಹೋಗ್ಬೇಕು ಅಂತಿಲ್ಲ, ಅಥವಾ ಮನೆಯಲ್ಲೇ ಎಕ್ಸರ್ಸೈಸ್ ಮಾಡ್ಬೇಕು ಅಂತಿಲ್ಲ. ಯಾವ್ದಾದ್ರು ಸ್ಕಿಪ್ಪಿಂಗ್ ಇರ್ಬಹುದು, ಜಾಗಿಂಗ್ ಇರಬಹುದು, ಸ್ಪಾಟ್ ಜಾಗಿಂಗ್ ಇರ್ಬಹುದು, ಸೈಕ್ಲಿಂಗ್, ಸ್ವಿಮ್ಮಿಂಗ್. ಕೊನೆಗೆ ನಾನು ಡಾನ್ಸು ಮಾಡಿ ಅಂತ ಹೇಳ್ತೀನಿ. ಬಾಲಿವುಡ್ ಅವ್ರ ಕನ್ನಡ, ಟಾಲಿವುಡ್, ಸ್ಯಾಂಡಲ್ವುಡ್ ಡಾನ್ಸ್ ಆದ್ರೂ ಪರವಾಗಿಲ್ಲ, ಒಂದು 15 minutes ನಿಮ್ದು ಬರ್ನ್ ಆಗೋ ತರ ಎಕ್ಸರ್ಸೈಸ್ ಮಾಡಿ ಅಂತ ಹೇಳ್ತೀವಿ. ಮಾಡಿ ನಿಮ್ದು, ಇಫ್ ಯು ಬರ್ನ್ ಇಟ್ ಔಟ್, ಎಕ್ಸರ್ಸೈಸ್ ಆಯ್ತು ಅಂಡ್ ಯು ಆರ್ ಸ್ವೆಟಿಂಗ್ ಇಟ್ ಔಟ್ ಆಲ್ಸೋ. ಸೊ ದಟ್ಸ್ ಅ ಮೇಜರ್ ಪಾರ್ಟ್ ಇನ್ ಯೋರ್ ಎಕ್ಸರ್ಸೈಸ್ ಸ್ಕೆಡ್ಯೂಲ್. ರೈಟ್. ಸೊ ನೀವು ಹೆಂಗೆ ಇರಲಿ, ನಿಮ್ಮ ಫಿಟ್ನೆಸ್ ಲೆವೆಲ್ ಯಾವುದೇ ಇರಲಿ, ದಿನ ಕನ್ಸಿಸ್ಟೆಂಟ್ಲಿ ಮಿನಿಮಮ್ 10 to 15 minutes ಅಟ್ಲೀಸ್ಟ್ ಫಿಸಿಕಲ್ ಆಕ್ಟಿವಿಟಿ ಅಥವಾ ಎಕ್ಸಸೈಸ್ ಏನಂತೀವಿ ಅದು ಮುಖ್ಯ ಅಂತ ಹೇಳ್ತೀರಾ. ಆ್ಯಂಡ್ ಆಲ್ಸೋ ಡಾಕ್ಟರ್, ಇನ್ನೊಂದು ಏನಂದ್ರೆ ಈ ಎಕ್ಸಸೈಸ್ ವರ್ಕೌಟ್ ಗ್ಲೋ ಅನ್ನೋದೊಂದು ಕಾನ್ಸೆಪ್ಟ್ ಏನಿದೆ ಅದು ತುಂಬಾ ಪಾಪ್ಯುಲರೈಸ್ ಆಗಿದೆ. ಯಾರೇ ಜಿಮ್ಗೆ ಹೋದ್ರೂ ಫುಲ್ ಸ್ವೆಟ್ ಆಗಿರೋ ಫೋಟೋ ಹಾಕ್ಬಿಟ್ಟು ಸ್ಟೋರೀಸ್ ಹಾಕ್ತಾ ಇರ್ತಾರೆ, ಜಿಮ್ ವರ್ಕೌಟ್ ಗ್ಲೋ ಅಥವಾ ಏನೋ ಅದನ್ನ ದೇ ರೆಫರ್ ಟು ಇಟ್ ಆಸ್ ಗ್ಲೋ. ಸೊ ವಾಟ್ ಇಸ್ ದಟ್ ಗ್ಲೋ ಎಕ್ಸಾಕ್ಟ್ಲಿ? ಸ್ವೆಟ್ಟಿಂಗ್ ಇಂದ ನಿಜವಾಗ್ಲೂ ಗ್ಲೋ ಬರುತ್ತೆ ಸ್ಕಿನ್ ಅಲ್ಲಿ? ಸ್ವೆಟ್ ಇಂದ ಆಕ್ಚುಲಿ ಸ್ಕಿನ್ ಶೈನ್ ಆಗ್ತಾ ಇರುತ್ತೆ, ಬಟ್ ಗ್ಲೋ ಬರೋದು ಬಿಕಾಸ್ ನೀವು ಎಕ್ಸರ್ಸೈಸ್ ಮಾಡಿದಾಗ ಆಲ್ ದಿ ಬ್ಲಡ್ ವೆಸಲ್ಸ್ ಓಪನ್ ಅಪ್. ಸೊ ಅದಕ್ಕೋಸ್ಕರ ನಿಮ್ಗೆ ಸ್ಕಿನ್ ಗ್ಲೋ ಆಗಿ ಕಾಣುತ್ತೆ. ಅಂಡ್ ಏನಾಗುತ್ತೆ, ಈ ಎಕ್ಸ್ಫೋಲಿಯೇಷನ್ ಅಂತೆಲ್ಲ ಆಗಿರುತ್ತೆ ಸ್ವೆಟ್ ಬಂದಾಗ. ಸೊ ಅದಕ್ಕೋಸ್ಕರ ದಟ್ ಡೆಫಿನೆಟ್ಲಿ ಗ್ಲೋ ಇಸ್ ದೇರ್. ಜಿಮ್ ಹೋಗಕ್ ಆಗದೆ ಇರೋರು ನಿಮ್ಗೆ ಗ್ಲೋ ಬರೋದಿಲ್ಲ ಅಂತೇನಿಲ್ಲ, ಮನೇಲಿ ಎಕ್ಸರ್ಸೈಸ್ ಮಾಡಿ. ನಾನು ಸೂರ್ಯ ನಮಸ್ಕಾರ ಮಾಡಿ ಸಿಂಪಲ್ ಅಂತ ಹೇಳ್ತೀನಿ, ಬಿಕಾಸ್ ಇಟ್ ಇನ್ವಾಲ್ವ್ಸ್ ಎವ್ರಿಥಿಂಗ್, ಆರ್ಗನ್ ಆಫ್ ದ ಬಾಡಿ. ಸೊ ಸೂರ್ಯ ನಮಸ್ಕಾರ ಮಾಡಿದ್ರು ಸೇಮ್ ಗ್ಲೋ ಬರ್ಬೋದು. ಸೊ ಎಕ್ಸರ್ಸೈಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಸೊ ಫಸ್ಟ್ ನಮ್ದು ನ್ಯೂಟ್ರಿಷನ್ ಆಯಿತು, ಸೆಕೆಂಡ್ ಎಕ್ಸಸೈಸ್ ಆಯಿತು. ಇವಾಗ ಥರ್ಡ್ ಆ್ಯಂಡ್ ಮೋಸ್ಟ್ ಕಾಂಪ್ಲಿಕೇಟೆಡ್ ಅಂತ ಹೇಳ್ಬೋದು, ನನಗೆ ಸ್ವಲ್ಪ ಅರ್ಥ ಆಗೋದಕ್ಕೆ ಇದು ಕಷ್ಟ, ಈ ಒಂದು ಪಾರ್ಟ್ ಆಫ್ ಆರ್ ಟ್ರಯಾಂಗಲ್, ವಿಚ್ ಇಸ್ ಸ್ಲೀಪ್, ನಿದ್ದೆ. ಸೊ ಡಾಕ್ಟರ್ ನನಗೆ ಹೇಳಿ, ಇವಾಗ ನಿದ್ದೆ ಎಷ್ಟು ಮುಖ್ಯ ಆಗುತ್ತೆ ನಮ್ಮ ಸ್ಕಿನ್ ಆ್ಯಂಡ್ ಹೇರ್ ಹೆಲ್ತ್ಗೆ? ಆ್ಯಂಡ್ ನಾವು ಇದೇ ಪರ್ಟಿಕ್ಯುಲರ್ ಟೈಮಲ್ಲೇ ಮಲಗಬೇಕು ಅಂತ ಇದೆಯಾ, ಅಥವಾ ಎಷ್ಟು ನಿದ್ದೆ ಮಾಡಿದ್ರೆ ಸರಿ? ವಾಟ್ ಈಸ್ ದ ಗುಡ್ ಸ್ಲೀಪ್, ಡೆಫಿನಿಷನ್ ಆಫ್ ಗುಡ್ ಸ್ಲೀಪ್? ಗುಡ್ ಸ್ಲೀಪ್ ಅಂದ್ರೆ ಸೌಂಡ್ ಸ್ಲೀಪ್ ಅಂತ ಹೇಳ್ತೀವಿ, ವಿತೌಟ್ ಎನಿ ಡಿಸ್ಟರ್ಬೆನ್ಸ್. ಸೊ ಇಟ್ ಇಸ್ ಸಾರ್ಟ್ ಆಫ್ ರೆಸ್ಟ್ ಟು ದ ಮೈಂಡ್, ಬಾಡಿ ಅಂಡ್ ಸೋಲ್. ಸೊ ಆಲ್ ತ್ರೀ ಇಸ್ ಗೋಯಿಂಗ್ ಟು ರೆಸ್ಟ್. ಮಿನಿಮಮ್ 6 to 8 hours ನಿದ್ದೆ ಎಲ್ಲರಿಗೂ ಬೇಕು. ಸೊ ನೀವು ಬೆಳಿಗ್ಗೆ ಒಂದು 2 hours, ಮಧ್ಯಾಹ್ನ 2 hours, ರಾತ್ರಿ 2 hours ಮಲಗಿದ್ರೆ ಅದೊಂಥರ ಸರಿ ಹೋಗೋದಿಲ್ಲ, ಸೌಂಡ್ ಸ್ಲೀಪ್ ಆಗಲ್ಲ, ಕಂಪ್ಲೀಟ್ ಆಗಿರೋದಿಲ್ಲ ನಿದ್ದೆ. ಸೊ 6 to 8 hours ನಿದ್ದೆ ಮಕ್ಕಳು ಇನ್ನೂ ಜಾಸ್ತಿ ಮಲ್ಕೋತಾರೆ, ಬಿಕಾಸ್ ಅವಾಗ ಅವ್ರದ್ದು ಗ್ರೋತ್ ಹಾರ್ಮೋನ್ ರಿಲೀಸ್ ಆಗುತ್ತೆ ನೈಟ್ ಅಲ್ಲಿ. ಸೊ ಹಂಗಾಗಿ ಅವ್ರು ಬೆಳೆಯೋದು. ಸೊ ಆಸ್ ವಿ ಗ್ರೋ ಓಲ್ಡರ್, ಅಟ್ ಲೀಸ್ಟ್ ಮಿನಿಮಮ್ 6 to 8 hours we are giving rest to the whole system. So that is when the body rejuvenates actually. So aging process slow ಆಗುತ್ತೆ. So you have to slept well. All cells all the body also will relax, mind is relaxed. So that is very important as part of being healthy. So 6 to 8 hours of sleep. ಕೆಲವ್ರು ಏನ್ ಮಾಡ್ತಾರೆ, ರಾತ್ರಿ ನಿದ್ದೆ ಚೆನ್ನಾಗಿ ಬಂದಿಲ್ಲ, ನೆಕ್ಸ್ಟ್ ಡೇ ನಮ್ಮ ಸ್ಕಿನ್ ಗ್ಲೋ ಆಗೋದೇ ಇಲ್ಲ, ಸ್ಕಿನ್ ಡ್ರೈ ಆಗಿ ಕಾಣುತ್ತೆ, ಟಯರ್ಡ್ ಆಗಿ ಕಾಣಿಸ್ತೀರಾ. ನಾಟ್ ಜಸ್ಟ್
ಕಣ್ಣು Dark ಅಷ್ಟೇ ಅಲ್ಲ, circles, ಡಾರ್ಕ್ pandas ಸರ್ಕಲ್ಸ್ ತರ ಬರುತ್ತೆ ಎಲ್ಲ. ಕಾಣಿಸ್ಕೊಳ್ತೀವಿ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಕೆಲವರು ಪವರ್ ನ್ಯಾಪ್ ಅಂತ ಒಂದು 15 ಮಿನಿಟ್ಸ್ ಮಲ್ಕೋತಾರೆ ಮಧ್ಯಾಹ್ನ. ಸೊ ಇಟ್ ಡಸಂಟ್ ಮೇಕ್ ಅಪ್ ಫಾರ್ ದಟ್ 6 to 8 hours ಆಫ್ ಸ್ಲೀಪ್. ಬಟ್ ನಾನು ಪವರ್ ನ್ಯಾಪ್ ಅಂದ್ರೆ ಏನ್ ಹೇಳ್ತೀನಿ ಅಂದ್ರೆ, ನೀವು ರಾತ್ರಿ ಫುಲ್ ಮಲ್ಗಕ್ ಆಗಿಲ್ಲ ಅಂದ್ರೆ ಒಂದ್ 15 ನಿಮಿಷ ನೀವು ಕಣ್ಣು ಮುಚ್ಕೊಂಡು ಮಲ್ಕೊಂಡ್ರೆ ಯು ಆರ್ ರೆಸ್ಟಿಂಗ್ ಯುವರ್ ಸೆಲ್ಫ್. ದಟ್ ಇಸ್ ಸಾರ್ಟ್ ಆಫ್ ಒಂದು ಮೀ ಟೈಮ್ ಅಂತ ನಾವು ಹೇಳ್ತೀವಿ. 15 ನಿಮಿಷ ರೆಸ್ಟ್ ಮಾಡ್ಕೊಂಡ್ರೆ ಇಟ್ ಇಸ್ ಬೆಟರ್ ದೆನ್ ನಾಟ್ ಸ್ಲೀಪಿಂಗ್ ಅಟ್ ಆಲ್ ಅಂತ ಅಷ್ಟೇ. ಯು ಆರ್ ನಾಟ್ ಮೇಕಿಂಗ್ ಅಪ್ ಫಾರ್ ದಟ್ 6 to 8 hours ಆಫ್ ಸ್ಲೀಪ್ ಬೈ ಜಸ್ಟ್ 15 minutes ಆಫ್ ಪವರ್ ನ್ಯಾಪ್. ಬಟ್ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಇವಾಗ ಡಾಕ್ಟರ್, ನನಗೆ ಪರ್ಸನಲಿ ಆಸ್ ಅನ್ ಆಕ್ಟರ್, ನನಗೆ ಇವಾಗ ನೈಟ್ ಶೂಟ್ಸ್ ಇದ್ದಾಗ ಫುಲ್ ನೈಟ್ ಐ ಹ್ಯಾವ್ ಟು ಬಿ ಅವೇಕ್. ಸೊ ರಾತ್ರಿ 1 ನಿಮಿಷನೂ ನಿದ್ದೆ ಸಿಕ್ಕಿರಲ್ಲ. ಅಂತ ಸಿಚುವೇಶನ್ಸ್ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ? ಸೊ ನೀವು ರಾತ್ರಿ ಫುಲ್ ನಿದ್ದೆ ಮಾಡಿಲ್ಲ ಅಂದ್ರೆ ನೀವು ಅಬ್ಸರ್ವ್ ಮಾಡ್ತೀರಾ ಅನ್ಸುತ್ತೆ, ಬಟ್ ಯು ಫೀಲ್ ಡಿಹೈಡ್ರೇಟೆಡ್, ತುಂಬಾ ಬಾಯಾರಿಕೆ ಆಗುತ್ತೆ, ಬಿಕಾಸ್ ಯು ಆರ್ ನಾಟ್ ರೆಸ್ಟಿಂಗ್ ಅಟ್ ಆಲ್. ಸೊ ಯು ಹ್ಯಾವ್ ಟು ಹೈಡ್ರೇಟ್ ಯುವರ್ ಸೆಲ್ಫ್. ನೀವು ನೀರು, ಜ್ಯೂಸೋ, ಎಳ್ನೀರು ಅದು ತಗೋಬೇಕು. ಐ ಮಸಲ್ಸ್ ಎಲ್ಲ ಸ್ಟ್ರೈನ್ ಆಗಿರುತ್ತೆ, ಎಸ್ಪೆಷಲಿ ನಿಮ್ ಫೀಲ್ಡ್ ಅಲ್ಲಿ, ಬಿಕಾಸ್ ಯು ಆರ್ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ, ಲೈಟ್ಸ್ ಎಲ್ಲ ಸ್ಟ್ರೈನ್ ಆಗಿ ನಿಮ್ಗೆ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಕಾಣುತ್ತೆ. ಕೋಲ್ಡ್ ಪ್ಯಾಕ್ ಹಾಕೋಬಹುದು. ಯು ಆರ್ ಟು ಸಮ್ ಎಕ್ಸ್ಟೆಂಟ್ ರಿಲ್ಯಾಕ್ಸಿಂಗ್ ದೀಸ್ ಮಸಲ್ಸ್ ಅರೌಂಡ್ ಯುವರ್ ಐಸ್. ಸ್ಲೈಟ್ಲಿ ಕೈನಲ್ಲಿ ಮಸಾಜ್ ಮಾಡ್ಕೋಬಹುದು. ಅಂಡರ್ ಐ ಕ್ರೀಮೇ ಹಚ್ಚಬೇಕು ಅಂತಿಲ್ಲ, ಎನಿ ಮಾಯಿಶ್ಚರೈಸರ್ ಹಚ್ಚಿ ಮಸಾಜ್ ಮಾಡ್ಕೋಬೇಕು. ಅಂಡ್ ಯು ಹ್ಯಾವ್ ಟು ಅಪ್ಲೈ ಅ ಮಾಯಿಶ್ಚರೈಸರ್ ಅಂಡ್ ದೆನ್ ಪುಟ್ ಯುವರ್ ಮೇಕಪ್. ಸೊ ದಟ್ ಹೆಲ್ಪ್ಸ್ ಟು ರೆಜುವಿನೇಟ್ ಆರ್ ಟು ಸಮ್ ಎಕ್ಸ್ಟೆಂಟ್ ಲೆಸನ್ ದಿ ಸೈಡ್ ಎಫೆಕ್ಟ್ಸ್ ಆಫ್ ನಾಟ್ ಸ್ಲೀಪಿಂಗ್ ವೆಲ್. ಓಕೆ ಓಕೆ. ಸೊ ಬೆಳಿಗ್ಗೆ ಬಂದು ನಾನು ಒಂದು ಸ್ಟ್ರೆಚ್ ಅಲ್ಲಿ ಸಾಯಂಕಾಲದವರೆಗೂ ಮಲಗ್ತೀನಿ 7-8 hour ಆ ಥರ ನೈಟ್ ಶೂಟ್ ಇದ್ದಾಗ. ದಟ್ ಈಸ್ ಓಕೆ? ದಟ್ ಈಸ್ ಓಕೆ, ಬಿಕಾಸ್ ಯು ಆರ್ ಮೇಕಿಂಗ್ ಅಪ್ ಫಾರ್ ದ ಲಾಸ್ಟ್ ನೈಟ್ ಸ್ಲೀಪ್. ಓಕೆ ಫೈನ್. ಸೊ ಇವಾಗ ನೀವು ಹೇಳ್ದಂಗೆ ಸೌಂಡ್ ಸ್ಲೀಪ್ ಮ್ಯಾಟರ್ಸ್. ನೀವು ಎಷ್ಟು ಅವರ್ಸ್ ಮಲಗ್ತೀರಾ ಅನ್ನೋದು, ನೀವು ಎಷ್ಟು ಚೆನ್ನಾಗಿ ಮಲಗ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಆ್ಯಂಡ್ 6 to 8 hours ನೀವು ಕಂಪಲ್ಸರಿ ಇಂಪಾರ್ಟೆಂಟ್ ಅಂತಾನೆ ಹೇಳಿದ್ರೆ. ಇವಾಗ ಏನಾಗಿದೆ, ಇತ್ತೀಚೆಗೆ ತುಂಬ ಪೀಪಲ್ ಆರ್ ವರ್ಕಿಂಗ್ ಮೇಜರ್ಲಿ ಇನ್ ದಿಸ್ ಕಾರ್ಪೊರೇಟ್ ಸಿಸ್ಟಮ್. MNCs ಅಲ್ಲೆಲ್ಲ ವರ್ಕ್ ಮಾಡ್ತಿರ್ತಾರೆ. ಅವರು ಬಿರಿ ಯಾವ ಟೈಮ್ ಲೈನಲ್ಲೂ ದೇ ಆರ್ ವರ್ಕಿಂಗ್, ದೇ ಆರ್ ಸಿಟಿಂಗ್ ಕಾನ್ಸ್ಟೆಂಟ್ಲಿ ಇನ್ ಫ್ರಂಟ್ ಆಫ್ ಲ್ಯಾಪ್ಟಾಪ್. ಸೊ ಅಂಥವ್ರಿಗೆ ಈ 6 to 8 hours ಸ್ಲೀಪ್ ಸಿಗ್ತಿರಲ್ಲ. ದೇ ಆರ್ ಪ್ರಾಬಬ್ಲಿ ಸ್ಲೀಪಿಂಗ್ ಓನ್ಲಿ 3 to 4 hours ವೆರಿ ರೆಗ್ಯುಲರ್ಲಿ ಆನ್ ಅ ಡೈಲಿ ಬೇಸಿಸ್. ಸೊ ಅವಾಗ ಏನಾಗುತ್ತೆ? ತುಂಬಾ ಸ್ಟ್ರೈನ್. ಇವಾಗ ಸ್ಕಿನ್ ಮಾತ್ರ ಕನ್ಸಿಡರ್ ಮಾಡಬೇಕು ಅಂದ್ರೆ ಇವಾಗ ಇಂಥವ್ರೆಲ್ಲರೂ, ಬಿಕಾಸ್ ದೇ ಆರ್ ಹ್ಯಾವಿಂಗ್ ಅನ್ ಅಮೆರಿಕನ್ ಶಿಫ್ಟ್ ಆರ್ ಸಮ್ ಅದರ್ ಕಂಟ್ರಿ ಶಿಫ್ಟ್, ಹಂಗಾಗಿ ನಿದ್ದೆ ಸರಿ ಹೋಗಲ್ಲ. ದೇ ಹ್ಯಾವ್ ಟು ಮೇಕ್ ಅಪ್ ಫಾರ್ ಇಟ್, ಸ್ಲೀಪ್ ವೆಲ್. ಇಲ್ಲ ಅಂದ್ರೆ ಇಟ್ ಕೀಪ್ಸ್ ಬಿಲ್ಡಿಂಗ್ ಅಪ್. ನೀವು ಇವತ್ತೊಂದು 2 hours ಮಲಗಿರ್ತೀರಾ, ನಾಳೆ 2 hours ಮಲಗಿರ್ತೀರಾ, ಆ ಥರ ನಿಮ್ಗೆ ಏನಾಗುತ್ತೆ, ಎಂಡ್ ಆಫ್ ದ ವೀಕ್ ನಿಮ್ಗೆ ಆ ಸ್ಟ್ರೆಸ್ ಕಣ್ಣಲ್ಲಿ ಕಾಣುತ್ತೆ, ಮುಖದಲ್ಲಿ ಕಾಣುತ್ತೆ. ಯು ಆರ್ ಇರಿಟಬಲ್, ಡೈಜೆಷನ್ ಪ್ರಾಪರ್ ಆಗೋದಿಲ್ಲ, ನಿಮ್ದು ಬ್ಲಡ್ ಪ್ರೆಷರ್ ವೇರಿಯೇಷನ್ ಆಗಬಹುದು. ಸೊ ಎವ್ರಿಥಿಂಗ್ ಚೇಂಜಸ್. ಇಟ್ ಹ್ಯಾಸ್ ಅ ಕಂಪ್ಲೀಟ್ ಎಫೆಕ್ಟ್ ಆನ್ ಯುವರ್ ಹೋಲ್ ಸಿಸ್ಟಮ್, ನಾಟ್ ಜಸ್ಟ್ ಯುವರ್ ಸ್ಕಿನ್. ಬಟ್ ಸ್ಕಿನ್ ನಿಮ್ಗೆ ಹೊರಗಡೆ ಕಾಣೋದ್ರಿಂದ ಇಟ್ ಶೋಸ್ ಫಸ್ಟ್ ಆನ್ ದ ಸ್ಕಿನ್. ನಾವು ಹೇಗೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತ ಹೇಳ್ತೀವೋ, ಹಾಗೆ ಸ್ಕಿನ್ ಇಸ್ ಲೈಕ್ ಅ ಮಿರರ್. ಇಟ್ ಶೋಸ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಸೈಡ್. ಸೊ ಆಬ್ವಿಯಸ್ಲಿ ಕಾಣುತ್ತೆ. ಅವ್ರಿಗೂ ರೆಸ್ಟ್ ಬೇಕೇ ಬೇಕು. ದೇ ಹ್ಯಾವ್ ಟು ಪ್ಲಾನ್ ಇಟ್, ಹೌ ದೇ ಡೂ ಇಟ್. ವೆನ್ ದೇ ಆರ್ ವರ್ಕಿಂಗ್ ಇನ್ ಫ್ರಂಟ್ ಆಫ್ ದ ಸಿಸ್ಟಮ್ ಫಾರ್ ಅ ಲಾಂಗ್ ಟೈಮ್, ಕಣ್ಣು ತುಂಬಾನೇ ಸ್ಟ್ರೈನ್ ಆಗುತ್ತೆ. ಆಂಟಿ ಗ್ಲೇರ್ ಗ್ಲಾಸಸ್ ಅಂತ ಬರುತ್ತೆ, ಅದನ್ನ ಹಾಕೋಬೇಕು. ನೌ ಅಂಡ್ ದೆನ್ ದೇ ಶುಡ್ ಟೇಕ್ ಅ ಬ್ರೇಕ್, ಗೋ ಸಮ್ವೇರ್ ಔಟ್ಸೈಡ್, ಲುಕ್ ಅಟ್ ಸಮಥಿಂಗ್ ಡಿಸ್ಟೆಂಟ್. ಸೊ ಈ ಮಸಲ್ಸ್ ಕಾಂಟ್ರಾಕ್ಟ್ ಆಗಬೇಕು, ರಿಲೀಸ್ ಆಗಬೇಕು. ನೀವು ಡೈರೆಕ್ಟ್ ಆಗಿ ಕಂಪ್ಯೂಟರ್ನೇ ನೋಡ್ತಾ ಇದ್ರೆ ನಿಮ್ಗೆ ಯಾವಾಗಲೂ ಕಾಂಟ್ರಾಕ್ಟೆಡ್ ಸ್ಟೇಟ್ ಅಲ್ಲೇ ಇರುತ್ತೆ. ಸೊ ಅದಕ್ಕೆ ನೀವು ಮಸಾಜ್ ಮಾಡ್ಕೊಂಡು ರಿಲೀಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಏನು ಎಕ್ಸ್ಕ್ಯೂಸ್ ಕೊಡೋ ಹಾಗಿಲ್ಲ, ದೇ ಹ್ಯಾವ್ ಟು ಪ್ಲಾನ್ ಇಟ್. ಹೌದು, ಬಾಟಮ್ ಲೈನ್ ಇಸ್ ದಟ್ ನೋ ಎಕ್ಸ್ಕ್ಯೂಸ್. ನೀವು ಡಾಕ್ಟರ್ ಹೇಳ್ತಿರೋ ಅನ್ನೋ ಮಾತನ್ನ ಸೀರಿಯಸ್ ಆಗಿ ತಗೊಂಡು ನಿಮ್ಮ ಸ್ಕೆಡ್ಯೂಲ್ನ ಪ್ಲಾನ್ ಮಾಡ್ಕೊಳ್ಳೇಬೇಕಾಗುತ್ತೆ, ಇನ್ ಕೇಸ್ ಯು ವಾಂಟ್ ಗುಡ್ ಸ್ಕಿನ್ ಅಂಡ್ ಹೇರ್ ಹೆಲ್ತ್. One more thing I would like to add is whether it is a software engineer or a person like you in your field. So sleep affect aage agutte because of your shooting schedules and all that. So how you make up for it is important. Adakoskar. Correct. ಸೊ ನಾವು ಇವಾಗ ಈ ಹೆಲ್ತ್ ಟ್ರಯಾಂಗಲ್ ಬಗ್ಗೆ ಮಾತಾಡಿದ್ವಿ, ನ್ಯೂಟ್ರಿಷನ್, ಫಿಟ್ನೆಸ್ ಆ್ಯಂಡ್ ಸ್ಲೀಪ್. ಸೊ ಇವಾಗ ನಾವು ಏನೇನು ಪಾಯಿಂಟ್ಸ್ ಕವರ್ ಮಾಡಿದ್ವಿ ಡಾಕ್ಟರ್, ಇಸ್ ಇಟ್ ಸೇಮ್ ಫಾರ್ ಎವ್ರಿ ಹ್ಯೂಮನ್ ಬೀಯಿಂಗ್ ಆರ್ ಏನಾದರೂ ಏಜ್ ವೈಸ್ ಏನಾದರೂ ಡಿಫರ್ ಆಗುತ್ತಾ? ಲೈಕ್ ಫಾರ್ ಮೆಜಾರಿಟಿ ಆಫ್ ಮೈ ಫ್ಯಾನ್ ಫಾಲೋಯಿಂಗ್ ಇಸ್ ಫ್ರಮ್ ಟೀನೇಜ್ ಆ್ಯಂಡ್ ಅಡಾಲೆಸೆಂಟ್ ಗ್ರೂಪ್. ಅದ್ಬಿಟ್ಟು ಮಿಡ್ 30s and 40s ಗ್ರೂಪ್. ಆಮೇಲೆ ವಯಸ್ಸಾಗಿರೋ ಅಜ್ಜಿ ತಾತಾಸು ನನಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಸೊ ಇವ್ರಿಗೆಲ್ಲರಿಗೂ ನಾನು ಈ ನೀವೇನೇನು ರೂಲ್ಸ್ ಹೇಳಿದ್ರೆ ಅದನ್ನ ಅಪ್ಲೈ ಮಾಡ್ಬೋದಾ, ಅಥವಾ ಡಸ್ ಇಟ್ ವೇರಿ ವಿತ್ ಏಜ್? ಸೊ ಈಗ ಮಕ್ಕಳನ್ನ ನೋಡಿದ್ರೆ ಆಟೋಮೆಟಿಕ್ಲಿ ಅವ್ರಿಗೆ ನಿದ್ದೆ ಬಂದಿದ ತಕ್ಷಣ ಅವ್ರು ಮಲ್ಕೊಂಡ್ಬಿಡ್ತಾರೆ. ಅವ್ರು ಎಲ್ಲಾದ್ರೂ ಇರ್ಲಿ, ಫಂಕ್ಷನ್ ಅಲ್ಲಾದ್ರೂ ಇರ್ಲಿ, ಏನಾದ್ರೂ ಇರ್ಲಿ, ಹೊಟ್ಟೆ ಹಸಿತಾ ಇರ್ಲಿ ಬಿಡ್ಲಿ, ಮಲ್ಕೊಂಡ್ಬಿಡ್ತಾರೆ. ಸೊ ದಟ್ ಈಸ್ ದರ್ ಗ್ರೋಯಿಂಗ್ ಫೇಸ್. ಸೊ ನೀವು ಇನ್ನೊಂದು ಸ್ವಲ್ಪ ದೊಡ್ಡವ್ರಾಗ್ತಾ ಬಂದಾಗ ನಿಮಗೆ ರೆಸ್ಟ್ ಸಿಗೋದಿಲ್ಲ. ಎಸ್ಪೆಷಲಿ ಇವಾಗ ನಿಮ್ಮ ಫ್ಯಾನ್ ಫಾಲೋಯಿಂಗ್ ಅಂತ ಹೇಳಿದ್ರಲ್ಲ, ಈ ಟೀನೇಜರ್ಸ್ ಗ್ರೂಪ್ ಅಲ್ಲಿ, ವಾಟ್ ಯು ಶುಡ್ ಫಸ್ಟ್ ಅವಾಯ್ಡ್ ಇಸ್ ದ ಸ್ಕ್ರೀನ್ ಟೈಮ್. ರಾತ್ರಿ ಟಿವಿ ನೋಡ್ಬಿಟ್ಟು ಮಲ್ಕೊಳೋದು ಅಥವಾ ಫೋನ್ ನೋಡ್ಕೊಂಡು ಮಲ್ಕೊಳೋದು, ದಟ್ ವಿಲ್ ಡೆಫಿನೆಟ್ಲಿ ಅಫೆಕ್ಟ್ ಯುವರ್ ಸ್ಲೀಪ್, ವೆದರ್ ಇಟ್ ಇಸ್ ದಿ ಲೈಟ್ ಆರ್ ದಿ ಕಂಟೆಂಟ್. ಸೊ ನೀವ್ ಏನ್ ನೋಡ್ತೀರಾ ಅನ್ನೋದು ನಿಮ್ ಮನ್ಸಲ್ಲಿ ಇರುತ್ತೆ. ಸೊ ನಿಮಗೆ ಸೌಂಡ್ ಸ್ಲೀಪ್ ಬರದೇ ಇರಬಹುದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನೂ ಸ್ವಲ್ಪ ದೊಡ್ಡವರಾಗ್ತಾ ಬಂದಾಗ, ಆಸ್ ಯು ಸೆಡ್ ತಾತ ಅಜ್ಜೀಸ್,
ತಾತ ಅಜ್ಜಿಸ್ ಅಂತ ಹೇಳೋದಿಲ್ಲ, ಬಟ್ ಏನಾಗುತ್ತೆ ನಿಮ್ಗೆ ಅವಾಗ ನಿಮ್ಗೆ ಆಟೋಮೆಟಿಕ್ಲಿ ನಿದ್ದೆ ಸ್ವಲ್ಪ ಕಡಿಮೆ ಆಗಿರುತ್ತೆ. ಸೊ ಅವಾಗ ನಿಮ್ಗೆ ಇಷ್ಟ ಅವರ್ಸ್ ಸೌಂಡ್ ಸ್ಲೀಪ್ ಆಗಿದ್ರೆ ಸಾಕು. ಬಟ್ ಎಲ್ಲಾರ್ಗು ನಿದ್ದೆ ಬೇಕು, ನಿದ್ದೆ ಮಾಡಿದ್ರೆ ಓಡಾಡಕ್ ಆಗೋದೇ ಇಲ್ಲ. ಯು ಸಿ ಈವನ್ ಸ್ಟ್ರೀಟ್ ಅಲ್ಲಿ ನೀವು ನಾಯಿ ಬೆಕ್ಕು ನೋಡಿದ್ರು ನಾವು ನಿದ್ದೆ ಮಾಡ್ತಾರೆ. ಸೊ ಎಲ್ಲಾರ್ಗೂ ನಿದ್ದೆ ಬೇಕು, ಎಲ್ಲರಿಗೂ ಗುಡ್ ಫುಡ್ ಬೇಕು, ಎಲ್ಲರಿಗೂ ಹೈಡ್ರೇಷನ್ ಬೇಕು, ವಾಟರ್ ಕಂಟೆಂಟ್ ಅಂಡ್ ಎಕ್ಸರ್ಸೈಸ್. ಬಿಕಾಸ್ ನಮ್ ಲೈಫ್ ಇವಾಗ ಬರ್ತಾ ಬರ್ತಾ ಸೆಡೆಂಟ್ರಿ ಲೈಫ್ ಆಗೋಗ್ಬಿಟ್ಟಿದೆ, ಹಾಗಾಗಿ ನಮ್ಗೆ ಎಕ್ಸರ್ಸೈಸ್ ಬೇಕೇ ಬೇಕು. ಫೈನ್. ಅಂಡ್ ಈ ಪರ್ಟಿಕ್ಯುಲರ್ ಈ 35 to 45, 50ish ಆ ಏಜ್ ಗ್ರೂಪ್, ಬಿಕಾಸ್ ಮೈ ಪೇರೆಂಟ್ಸ್ ಬಿಲಾಂಗ್ ಟು ದಟ್ ಏಜ್ ಗ್ರೂಪ್. ಅಂಡ್ ನಮ್ಮಮ್ಮ ಪರ್ಟಿಕ್ಯುಲರ್ಲಿ ಐ ಸಿ ಹರ್, ಶಿ ಡಸ್ ನೈಟ್ ಶಿಫ್ಟ್, ಸೊ ಹಾರ್ಡ್ಲಿ ಶಿ ಸ್ಲೀಪ್ಸ್ ಫಾರ್ 3 to 4 hours a day. Is that okay? See, it will take a toll one day. Okay. ಸೊ ನೀವು ಮಾಡ್ತಾ ಇರ್ತೀರಾ ಹಾಗೆ 3 hours ನಂಗೆ ಸಾಕು ಅಂತ ಅನಿಸ್ತಾ ಇರುತ್ತೆ. And she feels it's sufficient. ಅವ್ರಿಗೆ ಏನು ಅಷ್ಟು ವ್ಯತ್ಯಾಸ ಅನ್ಸಲ್ಲ. ಅವರು as long as she is not feeling tired, it is okay. But she should have some other way of relaxing. So ಅವಾಗ ಅದು she can be younger. 45 to 50 ನೀವೇನ್ ಹೇಳಿದ್ರೆ they become perimenopausal ಅಂತ ಹೇಳ್ತೀವಿ ನಾವು. ಅವಾಗೂ ರೆಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಯುವರ್ ಬಾಡಿ ಇಸ್ ಗೋಯಿಂಗ್ ಥ್ರೂ ಅ ಲಾಟ್ ಆಫ್ ಚೇಂಜಸ್. ಈ ಹಾರ್ಮೋನಲ್ ಚೇಂಜಸ್ ಏನಾಗುತ್ತೆ ಅವಾಗ. ಸೊ ನಿಮ್ಗೆ ಅವಾಗ ಸುಸ್ತಾಗಬಹುದು, ಅಥವಾ ನಿಮ್ಗೆ ಕೂತ್ಕೊಂಡು ಸಾಕಾಯ್ತಪ್ಪ ನನಗೆ ಸಮ್ಟೈಮ್ಸ್ ಒಂದು 15 minutes ಮೀ ಟೈಮ್ ಬೇಕು ಅಂತ ಅನ್ನಿಸ್ಬೋದು. ಸೊ ಅವಾಗ್ಲೂ ಆ ಏಜ್ ಗ್ರೂಪ್ ಅಲ್ಲೂ ಐ ಆಮ್ ಟಾಕಿಂಗ್ ಅಬೌಟ್ ದ ವಿಮೆನ್. ಸೊ ಅವಾಗೂ ನಿಮ್ಗೆ ರೆಸ್ಟ್ ಬೇಕೇ ಬೇಕು ಆಕ್ಚುಲ್ ಆಗಿ. ಓಕೆ. ಸೊ ಐ ಥಿಂಕ್ ವಿತ್ ದಿಸ್ ನಾವು ಮೂರು ಕಾನ್ಸೆಪ್ಟ್ ಏನಿದೆ, ನ್ಯೂಟ್ರಿಷನ್, ಫಿಟ್ನೆಸ್ ಆ್ಯಂಡ್ ಸ್ಲೀಪ್, ಅದನ್ನ ತುಂಬಾ ಚೆನ್ನಾಗಿ ಕವರ್ ಮಾಡಿದ್ದೀವಿ, ಸ್ವಲ್ಪ ಡೆಪ್ತಲ್ಲೇ ಕವರ್ ಮಾಡಿದ್ದೀವಿ. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪಾರ್ಟ್ ಡಾಕ್ಟರ್. ದಿಸ್ ಪಾರ್ಟ್ 3, ಇಟ್ಸ್ ಕಾಲ್ಡ್ ಎಸ್ ಬಸ್ಟಿಂಗ್ ಮಿತ್ಸ್. ಕೆಲವೊಂದು ಸ್ಕಿನ್ ಮತ್ತು ಹೇರ್ ಹೆಲ್ತ್ ರಿಲೇಟೆಡ್ ಮೂಢನಂಬಿಕೆಗಳು ಏನಂತೀವಿ ನಾವು, ನಾನು ಒಂದಷ್ಟು ರಿಸರ್ಚ್ ಮಾಡಿ ಅದನ್ನ ಜಾಟ್ ಡೌನ್ ಮಾಡ್ಕೊಂಡಿದ್ದೀನಿ. ಅದನ್ನ 1 by 1 ಬಸ್ಟ್ ಮಾಡೋಣ. ಅದು ಕರೆಕ್ಟ್ ಇದ್ದರೆ ಓಕೆ, ಇಲ್ಲ ಅಂದರೆ ನೀವು ಏನು ನಿಜವಾದ ಸತ್ಯ ಅಂತ ಹೇಳ್ತೀರಾ ನಮ್ಮ ಆಡಿಯನ್ಸ್ಗೆ. ಸೊ ಫಸ್ಟ್ ಬಂದು ಇದು ನಿಮ್ಗೆ ತುಂಬಾ ಇಷ್ಟ ಅಂತ ನಾನು ಕೇಳ್ಕೊಟ್ಟಿದ್ದೀನಿ, ಹೋಮ್ ರೆಮಿಡೀಸ್. ಸೊ ಹೋಮ್ ರೆಮಿಡೀಸ್ ಬಗ್ಗೆ ನಿಮ್ದು ಏನು ಅಭಿಪ್ರಾಯ ಇದೆ ಡಾಕ್ಟರ್? ಎಷ್ಟು ಮಟ್ಟಿಗೆ ಅದು ನಿಜವಾಗ್ಲೂ ಎಫೆಕ್ಟಿವ್ ಆಗಿರುತ್ತೆ? ಬಿಕಾಸ್ ನನಗೇನೆ ಪರ್ಸನಲ್ ಎಕ್ಸ್ಪೀರಿಯನ್ಸಲ್ಲಿ ಚಿಕ್ಕ ವಯಸ್ಸಿಂದನೂ ಹೇಳ್ತಾರೆ ಕಡಲೆ ಹಿಟ್ಟಿಂದ ಮೈ ಉಜ್ಕೊಂಡ್ರೆ ಎಲ್ಲ ಗುಳ್ಳೆ ಎಲ್ಲ ಹೋಗ್ಬಿಡುತ್ತೆ ಅಂತ. ಬಟ್ ವೆನ್ ಐ ಆ್ಯಕ್ಚುಲಿ ಕನ್ಸಲ್ಟೆಡ್ ಡರ್ಮಟಾಲಜಿಸ್ಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್, ಅವ್ರು ಹೇಳಿದ್ರು ಇಲ್ಲ ಜಾಸ್ತಿ ಆಗಿದೆ ನಂಗೆ ಆ್ಯಕ್ನೆ ಬಿಕಾಸ್ ಆಫ್ ಕಡಲೆ ಹಿಟ್ಟು ಅಂತ. ಮತ್ತು ಎಣ್ಣೆ ಫಾರ್ ಹೇರ್, ದೇ ಟೆಲ್ ಈ ಆಯುರ್ವೇದಿಕ್ ಜಡಿಬುಟಿ ಹೇರ್ ಆಯಿಲ್ ಎಲ್ಲ ಮನೇಲೆ ಮಾಡಿಕೊಂಡು ಹಚ್ಕೊಂಡ್ರೆ ಹೇರ್ ಗ್ರೋತ್ ಪ್ರಮೋಟ್ ಆಗುತ್ತೆ, ಹೇರ್ ಫಾಲ್ ಆಗಲ್ಲ ಅಂತೇಳಿ. ಬಟ್ ಐ ಹ್ಯಾವ್ ನೆವರ್ ಫೆಲ್ ದಟ್ ಹ್ಯಾಸ್ ಬೀನ್ ಪ್ರೂವನ್. ನಿಜವಾಗ್ಲೂ ನಾನು ಅದ್ರದ್ದು ಏನಂತ ಇಂಪ್ಲಿಮೆಂಟೇಷನ್ ನೋಡಿಲ್ಲ. ಸೊ ಎಷ್ಟು ಮಟ್ಟಿಗೆ ಹೋಮ್ ರೆಮಿಡೀಸ್ ಈಸ್ ಪಾಸಿಬಲ್? ಸೊ ಇವಾಗ ಕೂದಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಅವಾಗಲೇ ಹೇಳ್ದಂಗೆ, ಕೂದಲು ದ ಲೆಂತ್, ಕಲರ್ ಆ್ಯಂಡ್ ಗ್ರೋತ್, ಎವ್ರಿಥಿಂಗ್ ಇಸ್ ದ ಕನ್ಸಿಸ್ಟೆನ್ಸಿ, ಥಿಕ್ನೆಸ್ ಎಲ್ಲ ಈಸ್ ಜೆನೆಟಿಕ್. ಸೊ ನಿಮ್ಗೆ ಎಷ್ಟು ಹುಟ್ಟಿದಾಗ ಎಷ್ಟು ಹೇರ್ ಫಾಲಿಕಲ್ಸ್ ಇರುತ್ತೋ ಅಷ್ಟೇ ಹೇರ್ ಫಾಲಿಕಲ್ಸ್ ಇರುತ್ತೆ. ನಿಮ್ಮ ಕಲರು, ಇವಾಗ ಕರ್ಲಿ ಕೂದಲು, ಸ್ಟ್ರೈಟ್ ಕೂದಲು, ಲೆಂತ್ ಆಫ್ ದ ಹೇರ್ ಎಲ್ಲ ಜೆನೆಟಿಕ್. ಸೊ ಈ ಕೂದಲಿಗೆ ಎಣ್ಣೆ ಅಂತ ಏನು ಹೇಳ್ತೀವಿ, ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡೋದು, ನಥಿಂಗ್ ಗೋಸ್ ಇನ್ಸೈಡ್. ಸೊ ಇದು ಆಗೋದಿಲ್ಲ. ಹೇರ್ ಇಸ್ ಅ ಡೆಡ್ ಟಿಶ್ಯೂ. ಈ ನೇಲ್ಸ್ ಅಂಡ್ ಹೇರ್ ಇಸ್ ಅ ಡೆಡ್ ಟಿಶ್ಯೂ. ನೀವು ಎಣ್ಣೆ ಹಚ್ಚಿದ್ರು ಕೂದಲು ಒಳಗಡೆ ಹೋಗೋದಿಲ್ಲ, ಅದು ಮೇಲ್ಗಡೆ ಕೋಟ್ ಆಗುತ್ತೆ. ಸೊ ನೀವು ಬಿಸಿ ಮಾಡಿ ಎಣ್ಣೆನ ಹಚ್ಚಿದಾಗ ಸ್ವಲ್ಪ ಸಾಫ್ಟ್ ಆಗುತ್ತೆ. ಪ್ಲಸ್ ನೀವು ತಲೆಯಲ್ಲಿ ಬಿಸಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದಾಗ ಇದು ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಇಂಪ್ರೂವ್ ಆಗೋದ್ರಿಂದ ಇಟ್ ಮೈಟ್ ಪ್ರಮೋಟ್ ಹೇರ್ ಗ್ರೋತ್, ಬಿಕಾಸ್ ಸ್ಕ್ಯಾಲ್ಪ್ ಬಿಕಮ್ಸ್ ಹೆಲ್ತಿ. ಆ ತರ ಆಗ್ಬೋದು. ಅಲ್ಲಿ ನಿಮ್ಗೆ ಡೆಡ್ ಸ್ಕಿನ್ ಇದ್ರೆ ನೀವು ಮಸಾಜ್ ಮಾಡಿದಾಗ, ವಾಶ್ ಮಾಡಿದಾಗ ಡೆಡ್ ಸ್ಕಿನ್ ಹೋಗ್ಬೋದು. ಅಲ್ಲಿ ನಿಮ್ಗೆ ಕೊಳೆ ಏನಾದ್ರು ಕೂತಿದ್ರೆ ಅದು ಹೋಗ್ಬೋದು. ಬಟ್ ಏನು ಅಂದ್ರೆ ಕೆಲವರು 2-3 ಎಣ್ಣೆ ಮಿಕ್ಸ್ ಮಾಡ್ತಾರೆ, ವಿಚ್ ಇಸ್ ನಾಟ್ ನೆಸೆಸರಿ ಅಟ್ ಆಲ್. ಯಾವ್ದಾದ್ರು ಒಂದ್ ಎಣ್ಣೆ, ಅದ್ರಲ್ಲಿ ಏನು ಅಂದ್ರೆ ಕಲರ್ ಇರಬಾರ್ದು, ಪರ್ಫ್ಯೂಮ್ ಇರಬಾರ್ದು. ಯಾಕಂದ್ರೆ ಕಲರ್ ಅಂಡ್ ಪರ್ಫ್ಯೂಮ್ ಅದಕ್ಕೆ ನಿಮ್ಗೆ ಅಲರ್ಜಿ ಆಗಬಹುದು. ಸೊ ಯಾವ್ದಾದ್ರು ಒಂದ್ ಎಣ್ಣೆ, ಕ್ಯಾಸ್ಟ್ರಾಯಿಲ್, ನಮ್ಮ ಅಜ್ಜಿ ಹೇಳ್ತಾ ಇದ್ರು ಕ್ಯಾಸ್ಟ್ರಾಯಿಲ್ ಹಚ್ಕೋಬೇಕು ಅಂತ ಹೇಳ್ತಾರೆ. ಕ್ಯಾಸ್ಟ್ರಾಯಿಲ್ ತುಂಬಾ ತಿಕ್ ಆಗಿರುತ್ತೆ, ಸೊ ನೀವು ವಾಶ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ತಲೆಗೆ ಸ್ನಾನ ಮಾಡಿದಾಗ ಎಣ್ಣೆ ಹಚ್ಚಿದಾಗ ಐ ಥಿಂಕ್ ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ತೀರ, ಕೂದಲು ಜಾಸ್ತಿ ಉದುರುತ್ತೆ. ಅದು ಬಿಕಾಸ್ ನೀವು ಹಾಕಿ ಉಜ್ಜೋದ್ರಿಂದ. ಸೊ ಹೇರ್ ಗ್ರೋತ್ ಅಲ್ಲಿ 3 ಫೇಸಸ್ ಇರುತ್ತೆ, ಗ್ರೋತ್ ಫೇಸ್, ರೆಸ್ಟಿಂಗ್ ಫೇಸ್ ಅಂಡ್ ಡ್ರಾಪಿಂಗ್ ಫೇಸ್ ಅಂತ. ಸೊ ನೀವು ಹಚ್ಚಿ ಮಸಾಜ್ ಮಾಡಿದಾಗ ಡ್ರಾಪಿಂಗ್ ಫೇಸ್ ಅಲ್ಲಿ ಇರೋದು ಮೊದಲೇ ಬಿದ್ದೋಗುತ್ತೆ ಅಷ್ಟೇ ಅದು. ಸೊ ಆ ಕೂದಲು ಬೆಳೆಯುತ್ತೆ, ಜಾಸ್ತಿ ಪ್ರೆಷರ್ ಕೊಟ್ಟಾಗ. ಹೌದು. ಸೊ ನಿಮ್ಗೆ ಜಸ್ಟ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದಕ್ಕೋಸ್ಕರ ಸ್ವಲ್ಪ ಹೀಟ್ ಅಂಡ್ ಟೆಂಪರೇಚರ್ ಬೇಕು. ಯಾವ್ದಾದ್ರು ಒಂದೇ ಎಣ್ಣೆ ಸಾಕು. ಓವರ್ ನೈಟ್ ಹಚ್ಬೇಕು ಅಂತ ಲೈಟ್ ಮೈಟ್ ಕ್ಲಾಗ್ ದ ಪೋರ್ಸ್, ಇಟ್ ಮೈಟ್ ಅಟ್ರಾಕ್ಟ್ ಡಸ್ಟ್, ಎವ್ರಿಥಿಂಗ್. ಸೊ ಸ್ಟಡೀಸ್ ಸೇ 1 hour ಬಿಫೋರ್ ಬಾತ್. ಅಟ್ ದ ಮೋಸ್ಟ್ ನಿಮ್ ಸಮಾಧಾನಕ್ಕೆ 1 hour 2 hours ಮುಂಚೆ ಹಚ್ಕೊಂಡು ತಲೆ ಸ್ನಾನ ಮಾಡಿದ್ರೆ ಸಾಕು ಕೂದಲ್ ಬಗ್ಗೆ. ಈ ಹೇರ್ ಪ್ಯಾಕ್ಸ್ ಅದೆಲ್ಲನೂ ಮೇಲ್ಗಡೆ.
ಇವಾಗ ನೀವೇನು ಮಾಸ್ಕ್ ಅಂತಲ್ಲ ಅದೆಲ್ಲ ಹೊರಗಡೆ, ಬಿಕಾಸ್ ಇಫ್ ಯು ಹ್ಯಾವ್ ಡೆಡ್ ಸ್ಕಿನ್, ಡೆಡ್ ಹೇರ್, ಸ್ಪ್ಲಿಟ್ ಎಂಡ್ಸ್, ಅದೆಲ್ಲ ಸ್ವಲ್ಪ ಕವರ್ ಆಗಬಹುದು ಅಷ್ಟೇ ಹೊರತು ಎಣ್ಣೆ ಹಚ್ಚೋದ್ರೆ ಎಣ್ಣೆ ಇಸ್ ದ ಬೆಸ್ಟ್ ಕಂಡೀಷನರ್ ಅಂತ ಹೇಳ್ತೀವಿ ನಾವು. ಕೂದಲ ಮೇಲೆ ಹಚ್ಚಿದಾಗ ಶೈನಿಂಗು ಇರುತ್ತೆ, ಸಾಫ್ಟ್ ಆಗು ಆಗುತ್ತೆ. ಸೊ ಆ ತರ ಎಣ್ಣೆ. ಸೊ ಕೂದಲಿಗೆ ಹೇರ್ ಡ್ರೈಯರ್, ನಾವ್ ಆಗ್ಲೇ ಹೇಳ್ದಂಗೆ ಬಾಲಿವುಡ್ ಲುಕ್ ಅಂತ ಏನ್ ಹೇಳಿದ್ವು, ಬ್ಲೋ ಡ್ರೈ, ಹೇರ್ ಡ್ರೈಯರ್. ಸೊ ಅದು ಚಿಕ್ಕ ಮಕ್ಳಲ್ಲೇ ಶುರು ಆಗ್ಬಿಡುತ್ತೆ, ದಿನ ಹೇರ್ ಡ್ರೈ ಮಾಡ್ಕೋಬೇಕು, ದಿನ ನನ್ ಕೂದಲು ಸ್ಟ್ರೈಟ್ ಆಗಿರ್ಬೇಕು ಅಂತ. ಪ್ಲೀಸ್ ನನ್ಗೆ ವಾರಕ್ಕೆ ಒಂದ್ ದಿವಸ ಮಾಡ್ಕೊಳಕ್ ಬಿಡಿ ಅಂತ ಪೇರೆಂಟ್ಸ್ ನ ಕೇಳ್ತಾರೆ ಮಕ್ಕಳು. ಅದರಲ್ಲಿ ಹೀಟ್ ಯೂಸ್ ಮಾಡ್ತಾರೆ. ಹೌ ವಿಲ್ ದ ಹೇರ್ ಬಿಕಮ್ ಸ್ಟ್ರೈಟ್? ಹೀಟ್ ಯೂಸ್ ಮಾಡೋದ್ರಿಂದಾನೇ ಕೂದಲು ಸ್ಟ್ರೈಟ್ ಆಗೋದು. ಕೆರಾಟಿನ್ ಪ್ರೋಟೀನ್ ಆಲ್ಟರ್ ಆಗುತ್ತಲ್ಲ, ಹೌದು. ಅವಾಗ ಅದು ಬಾಂಡ್ ಇರುತ್ತೆ, ಆ ಬಾಂಡ್ ಬ್ರೇಕ್ ಆದಾಗ್ಲೇನೆ ಕೂದಲು ಸ್ಟ್ರೈಟ್ ಆಗೋದು. ಸೊ ಇಟ್ ಡ್ಯಾಮೇಜಸ್ ದ ಹೇರ್. ಅದಕ್ಕೋಸ್ಕರ ನಾವು ಹೇರ್ ಡ್ರೈಯರ್ ಎಮರ್ಜೆನ್ಸಿಗೋಸ್ಕರ ಯಾವತ್ತಾದ್ರೂ ಒಂದೊಂದ್ಸಲ ನಾಟ್ ಸೋ ಹಾಟ್, ಮೀಡಿಯಂ ಟೆಂಪರೇಚರ್ ಅಲ್ಲಿ ಯೂಸ್ ಮಾಡಿ ಅಂತ ಹೇಳ್ತೀವಿ. ಬಟ್ ಹೇರ್ ಡ್ರೈಯರ್ ಎವ್ರಿ ಡೇ ಕ್ಯಾನ್ ಡ್ಯಾಮೇಜ್ ಯುವರ್ ಹೇರ್. ಅದು ಹೇರ್ ಬಂದಾಗ. ಫೇಸ್ಗೆ ನೀವು ಏನೋ ಕೇಳಿದ್ರಲ್ಲ ಅಬೌಟ್ ಹೋಮ್ ರೆಮಿಡೀಸ್, ಐ ಆಮ್ ಟೋಟಲಿ ಅಗೇನ್ಸ್ಟ್ ಹೋಮ್ ರೆಮಿಡೀಸ್ ಆಸ್ ಯು ಸೆಡ್, ಬಿಕಾಸ್ ಇಫ್ ಯು ಹ್ಯಾವ್ ಅ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಟು ಹೌ ಇಟ್ ವರ್ಕ್ಸ್, ದೆನ್ ಯು ಕ್ಯಾನ್ ಅಪ್ಲೈ. ಇವಾಗ ನಾವು ಹಾವು ನೋಡಿದೀವಿ ಪೊರೆ ಹೇಗ್ ಬೀಳುತ್ತೆ ಅಂತ. ಸೊ ಅದಕ್ಕೆ ಒಂದು ಟೈಮ್ ಇರುತ್ತೆ, ಒಂದು ಪೊರೆ ಬಿಟ್ಬಿಟ್ಟು ಹೋಗುತ್ತೆ. ಮನುಷ್ಯರು ಹಾಗಲ್ಲ. ಸೊ ನಮ್ದು ಸ್ಕಿನ್ ಎಕ್ಸ್ಫೋಲಿಯೇಟ್ ನ್ಯಾಚುರಲಿ ಆಗ್ತಾ ಇರುತ್ತೆ, ನಮ್ ಕಣ್ಣಿಗೆ ಅದು ಕಾಣೋದಿಲ್ಲ. ಅದು ಈ ಫ್ಯೂ ವೀಕ್ಸ್ ಎಕ್ಸ್ಫೋಲಿಯೇಟ್ ಆಗುತ್ತೆ. ಸೊ ಯೂಶಲಿ ವಿ ಸೇ 3 weeks ಸೊ ಹೊಸ ಸ್ಕಿನ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ನೀವ್ ಎಕ್ಸ್ಟ್ರಾ ಅದನ್ನ ಎಕ್ಸ್ಫೋಲಿಯೇಟ್ ಮಾಡ್ಬೇಕು ಅನ್ನೋದು ಯಾಕೆ ಬೇಕಾಗಿಲ್ಲ. ಸೊ ಈ ಕಡಲೆ ಹಿಟ್ಟು ಅನ್ನೋದು, ಕಡಲೆ ಹಿಟ್ಟಲ್ಲಿ ಒಂದೊಂದ್ಸಲ ಅದು ಕ್ಲೀನ್ ಆಗಿಲ್ಲ, ಸಾಫ್ಟ್ ಆಗಿಲ್ಲ ಅಂದ್ರೆ ಅದು ಅಲರ್ಜಿ ಆಗುತ್ತೆ. ಸೋ ಮೆನಿ ಥಿಂಗ್ಸ್. ಇವಾಗ ಅಕ್ಕಿ ಹಿಟ್ಟು ಹಾಕೋತಾರೆ, ಮುಲ್ತಾನಿ ಮೆಟ್ಟಿ ಹಾಕೋತಾರೆ. ಅದು ಏನಾಗುತ್ತೆ, ಡ್ರೈ ಆಗಿ ಸ್ಕಿನ್ ಮೇಲೆ ಅದು ಹೇಗ್ ವರ್ಕ್ ಆಗುತ್ತೆ ಅಂತಂದ್ರೆ, ಪ್ಯಾಕ್ ತರ ಹಾಕೊಂಡಾಗ ಅದು ಡ್ರೈ ಆದಾಗ ಇಟ್ ಇನ್ಕ್ರೀಸಸ್ ದ ಟೆಂಪರೇಚರ್ ಇನ್ಸೈಡ್ ದ ಸ್ಕಿನ್. ಸೊ ಅವಾಗ ಒಂದ್ ಸ್ವಲ್ಪ ನಿಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಬೆಟರ್ ಆಗಿ ಇನ್ಸ್ಟೆಂಟ್ ಗ್ಲೋ ಬರಬಹುದು. ಅದನ್ನ ನೀವು ಸ್ಕ್ರಬ್ ಮಾಡಿದಾಗ ಡೆಡ್ ಸ್ಕಿನ್ ಹೋಗಿ ಸ್ವಲ್ಪ ಫ್ರೆಶ್ ಲುಕ್ ಕೊಡಬಹುದು. ಬಟ್ ಯು ಶುಡ್ ನಾಟ್ ಓವರ್ ಡೂ ಇಟ್. ಅವಾಗ ನಿಮ್ ಸ್ಕಿನ್ ರಫ್ ಆಗ್ತಾ ಹೋಗ್ಬೋದು. ಸೊ ಅದಕ್ಕೋಸ್ಕರ ಫೇಸ್ ಪ್ಯಾಕ್ಸ್, ಈ ಹಣ್ಣುಗಳು ಎಲ್ಲರೂ ಹೇಳ್ತಾರೆ ಟೊಮೆಟೊ ಹಾಕೋ, ಅದೇನೋ ಸೌತೆಕಾಯಿ ಹಾಕೋ ಎಲ್ಲ, ಅದನ್ನೆಲ್ಲ ತಿಂದ್ರೆ ಬೆನಿಫಿಟ್ಸ್ ಜಾಸ್ತಿ ಹಾಕೊಳ್ಳೋದಕ್ಕಿಂತ ಅಂತ ನಾನು ಹೇಳ್ತೀನಿ ಅಷ್ಟೇ. ಬಿಕಾಸ್ ನಾವು ಏನೇ ಮಾಡಿದ್ರು ಒಳಗಿಂದ ನ್ಯೂಟ್ರಿಷನ್ ಜಾಸ್ತಿ ಕೊಟ್ಟಷ್ಟು ಇಟ್ಸ್ ಬೆಟರ್ ದನ್ ಟಾಪಿಕಲ್ ಅಪ್ಲಿಕೇಶನ್ ಆಫ್ ಎನಿಥಿಂಗ್. ಸೊ ಅದನ್ನ ನಾನು ನೋಡಿದೀನಿ. ನೀವು ಕಡಲೆ ಹಿಟ್ಟು ಹಾಕೊಂಡು ವಾಶ್ ಮಾಡ್ಕೊಳ್ಳಿ, ಅಕ್ಕಿ ಹಿಟ್ಟು ಹಾಕೊಂಡು ವಾಶ್ ಮಾಡ್ಕೊಳ್ಳಿ, ಟೊಮೆಟೊ ಹಚ್ಕೊಂಡು ವಾಶ್ ಮಾಡ್ಕೊಳ್ಳಿ, ಇಟ್ಸ್ ದ ಸೇಮ್ ಲುಕ್. So it is just like that. ಮೊಸರು ಹಾಕೊಳ್ಳಿ. ಮೊಸರು ಬಿಕಾಸ್ ಇಟ್ ಹ್ಯಾಸ್ ವಿಟಮಿನ್ ಸಿ ಇನ್ ದಟ್ ಚೂರ್ ಬರಬಹುದು. ಬಟ್ ಅಬ್ಸರ್ವ್ ಅಂತೂ ಆಗೋದಿಲ್ಲ. Our skin, I was reading something that our skin has some membrane which does not let anything absorb. Barrier ಅಂತ ಹೇಳ್ತೀವಿ, ಸ್ಕಿನ್ ಬ್ಯಾರಿಯರ್. ಸೊ ದಟ್ ಬ್ಯಾರಿಯರ್ ಹ್ಯಾಸ್ ಟು ಬಿ ಇಂಟ್ಯಾಕ್ಟ್. ಆ ಬ್ಯಾರಿಯರ್ ಬ್ರೇಕ್ ಆದ್ರೆ ನಿಮ್ಗೆ ಸ್ಕಿನ್ ಅಲರ್ಜೀಸು ಅದೆಲ್ಲ ಆಗೋದು. ಸೊ ದಟ್ ಬ್ಯಾರಿಯರ್ ಹ್ಯಾಸ್ ಟು ಬಿ ಮೇಂಟೈನ್ಡ್. ಓಕೆ. ಸೊ ಹೋಮ್ ರೆಮಿಡೀಸ್ ಆದಷ್ಟು ಲಿಮಿಟ್ ಅಲ್ಲಿ ಇದ್ರೆ ಬೆಟರ್, ಬಿಕಾಸ್ ಯಾವುದಕ್ಕೂ ಸೈಂಟಿಫಿಕ್ ರಿಸರ್ಚ್ ಅಷ್ಟು ಚೆನ್ನಾಗಿ ಮಾಡಿಲ್ಲ ಮತ್ತು ಪ್ರೂಫ್ಸ್ ಎವಿಡೆನ್ಸಸ್ಸು ಇಲ್ಲ. ಸೊ ಸ್ವಲ್ಪ ಹುಷಾರಾಗಿರಿ ಹೋಮ್ ರೆಮಿಡೀಸ್ ಇಂದ ಟ್ರೀಟ್ ಮಾಡ್ಕೋಬೇಕಾದ್ರೆ. ನೆಕ್ಸ್ಟ್ ಡಾಕ್ಟರ್ ಮಿತ್ ಬಂದು ಅದೇ ಟಾಪಿಕಲ್ ಅಪ್ಲಿಕೇಶನ್ಸ್ ಆಫ್ ಸರ್ಟನ್ ಕ್ರೀಮ್ಸ್ ಆರ್ ಎನಿಥಿಂಗ್ ಕ್ಯಾನ್ ಎನ್ಹಾನ್ಸ್ ಯುವರ್ ಕಾಂಪ್ಲೆಕ್ಷನ್. ಲೈಕ್ ನಾವು ನೋಡಿರ್ತೀವಿ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲೆಲ್ಲ ಹಿಂಗೆ. ಇವಾಗ ಹೆಸರು ಚೇಂಜ್ ಮಾಡಿಬಿಟ್ಟಿದ್ದಾರೆ ಅದ್ರದ್ದು, ನಾನು ಬ್ರ್ಯಾಂಡ್ ಹೆಸರು ತಗೊಳ್ಳಲ್ಲ. ಬಟ್ ಈ ಫೇರ್ನೆಸ್ ಅನ್ನೋದು ಒಂದು ಅಬ್ಸೆಷನ್ ಆಗಿದೆ. ಅದಕ್ಕೆ ಸರ್ಟೆನ್ ಕ್ರೀಮ್ಸ್ ನಿಜವಾಗ್ಲೂ ಆಗತ್ತಾ ನಮಗೆ ಕಾಂಪ್ಲೆಕ್ಷನ್ ಚೇಂಜ್ ಆಗುತ್ತಾ ಮೇಲ್ಗಡೆಯಿಂದ ಹಚ್ಕೊಳ್ಳೋದ್ರಿಂದ? ಜೆನೆಟಿಕ್ಲಿ ನಿಮ್ ಕಾಂಪ್ಲೆಕ್ಷನ್ ಹಾಗೆ ಇರುತ್ತೆ, ಅನ್ಲೆಸ್ ಯು ಟೇಕ್ ಗ್ಲೂಟಥಯೋನ್ ಅಂತ ಏನ್ ಬಂದಿದೆ ಅದು ಇವಾಗ. ಬಟ್ ಗ್ಲೂಟಥಯೋನ್ ಇಸ್ ನಾಟ್ USFDA ಅಪ್ರೂವ್ಡ್. ಅದಕ್ಕೋಸ್ಕರ ಇಂಜೆಕ್ಷನ್ಸ್ ಆರ್ you'll have to take the risk of getting the side effects ಅದರಲ್ಲಿ. ಸೊ ಗ್ಲೂಟಥಯೋನ್ ಓರಲ್ ತಗೊಂಡಾಗ ಅಲಾಂಗ್ ವಿತ್ ವಿಟಮಿನ್ ಸಿ ಓನ್ಲಿ ಇಟ್ ವರ್ಕ್ಸ್. ಅದನ್ನು ನಾವೇನ್ ಹೇಳ್ತೀವಿ, ಮೇ ಬಿ ಯು ಗೆಟ್ ಅಬೌಟ್ 60% ಲೈಟ್ನಿಂಗ್ ಆಫ್ ಯುವರ್ ಸ್ಕಿನ್. ಬಟ್ ಅದು ತಗೋತಾನೆ ಇರಬೇಕು. ಇಟ್ ಕ್ಯಾನ್, ಹೌದು, ಇಟ್ ಕ್ಯಾನ್ ವರ್ಕ್ ಆಸ್ ಅನ್ ಆಂಟಿ ಆಕ್ಸಿಡೆಂಟ್. ಬಟ್ ಹೌ ಲಾಂಗ್ ವಿಲ್ ಯು ಟೇಕ್ ಇಟ್? ಸೊ ನಿಮ್ದು ವಾಟ್ ಸ್ಕಿನ್ ಕಲರ್ ಯು ಆರ್ ಬಾರ್ನ್ ವಿತ್ ಇಸ್ ಆಕ್ಚುಲಿ ಫಿಕ್ಸ್ಡ್. ಇವಾಗ ನೀವು ಮೆಡಿಕಲ್ಸ್ ಜನ ಏನ್ ತಪ್ಪು ಮಾಡ್ತಾರೆ ಅಂದ್ರೆ, ಸ್ಟ್ರೈಟ್ ಅವೇ ಡಾಕ್ಟರ್ ಹತ್ರ ಬರೋದಿಲ್ಲ, ನಾನು ಏನಕ್ಕೆ ಅಷ್ಟು ಫೀಸ್ ಕೊಡ್ಬೇಕು, ಕೆಮಿಸ್ಟ್ ಹತ್ರ ಹೋಗ್ತಾರೆ. ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ನನ್ಗೆ ಇನ್ನೊಂದು 15 ದಿವಸದಲ್ಲಿ ಫಂಕ್ಷನ್ ಇದೆ, ನನ್ನನ್ನು ಬೆಳ್ಳಗ್ ಮಾಡ್ಬಿಡಿ ಅಂತಾರೆ. ಸೊ ಅವ್ರು ಕೊಡೋ ಕ್ರೀಮ್ಸ್ ಅಲ್ಲಿ ನಮ್ಗೆ ಟ್ರಿಪಲ್ ಕಾಂಬಿನೇಷನ್ಸ್, ಡಬಲ್ ಕಾಂಬಿನೇಷನ್ಸ್ ಅಂತ ಇರುತ್ತೆ. ಒಂದು ಸ್ಟೀರಾಯ್ಡ್ ಇರುತ್ತೆ, ಒಂದು ಬ್ಲೀಚಿಂಗ್ ಏಜೆಂಟ್ ಇರುತ್ತೆ. ಅದ್ರ ಸೈಡ್ ಎಫೆಕ್ಟ್ಸ್ ಏನು ಅನ್ನೋದು ಜನಕ್ಕೆ ಗೊತ್ತಿಲ್ದಿರಾ ನಾನ್ ತುಂಬಾ ಬೆಳ್ಳಗಾಗ್ಬಿಟ್ಟೆ, ಸೊ ನನ್ನ ತಂಗಿಗೆ ಹೇಳಿದೆ. ಸೊ ಅದು ಲಾಂಗ್ ಟರ್ಮ್ ಹೋದಾಗ ಬೆಳ್ಳಗ್ ಆಗಿರ್ತೀರಾ, ಬಿಕಾಸ್ ಅದು ಬ್ಲೀಚಿಂಗ್ ಏಜೆಂಟ್ ಇರೋದ್ರಿಂದ. ಬ್ಲೀಚಿಂಗ್ ಏಜೆಂಟ್ ಸೈಡ್ ಎಫೆಕ್ಟ್ಸ್ ನಿಮ್ಗೆ ಗೊತ್ತಾಗದೆ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ. ಸ್ಕಿನ್ ಮೇಲೆ ಆ ಸ್ಟೀರಾಯ್ಡ್ಸ್ ಇರೋದ್ರಿಂದ ಕೂದಲು ಬೆಳಿಬಹುದು, ಅಥವಾ ನಿಮ್ಗೆ ಪಿಂಪಲ್ಸ್ ಬರಬಹುದು. ಹೌದು, ಚರ್ಮ ತೆಳ್ಳಗಾಗ್ತಾ ಹೋಗುತ್ತೆ, ಎಟ್ರೋಫಿ ಅಂತ ಹೇಳ್ತೀವಿ, ಆ ತರ ಸೈಡ್ ಎಫೆಕ್ಟ್ಸ್ ಅದೆಲ್ಲ ಗೊತ್ತಿರೋಲ್ಲ. ಅದೆಲ್ಲ ಆದ್ಮೇಲೆ ನನ್ನ ಹತ್ರ ಬಂದು
ಆ ಮೆಡಿಕಲ್ ಸ್ಟೋರ್ಸ್ ಅವ್ರು ಕೊಟ್ಟಿದ್ದು ಕ್ರೀಮ್ ಚೆನ್ನಾಗಿತ್ತು, ನೀವು ಕೊಟ್ಟಿರೋ ಕ್ರೀಮ್ ಅಲ್ಲಿ ನನಗೆ ಬೆಳ್ಳಗೆ ಆಗ್ತಾನೆ ಇಲ್ಲ ಅಂತ ಹೇಳ್ತಾರೆ. ದಟ್ ಇಸ್ ಜಸ್ಟ್ ಅ ಮಿತ್ ಅಷ್ಟೇ, ಅದು ಆ ತರ ಆಗೋದಿಲ್ಲ. ಅದು ತುಂಬಾ ದೊಡ್ಡ ಮೂಢನಂಬಿಕೆ. ಎಸ್ಪೆಷಲಿ ಡಾಕ್ಟರ್ ಈ ರೂರಲ್ ಸೈಡ್ ಹೋದ್ರೆ ಅಲ್ಲಿ ಅಷ್ಟು ಆಕ್ಸೆಸ್ ಇಲ್ಲ ಅವ್ರಿಗೆ ಟು ಗುಡ್ ಕ್ವಾಲಿಟಿ ಕ್ಲಿನಿಕ್ಸ್ ಆಗಿರ್ಬೋದು, ಡರ್ಮಟಾಲಜಿಸ್ಟ್, ಎನಿ ಡಾಕ್ಟರ್ಸ್ ಫಾರ್ ದಟ್ ಮ್ಯಾಟರ್. ಸೊ ಅವ್ರಿಗೆ ಇದೆಲ್ಲ ಅಷ್ಟು ಗೊತ್ತಿರಲ್ಲ. ಅಡ್ವರ್ಟೈಸ್ಮೆಂಟ್ಸ್, ಟಿವಿಲಿ ಅಡ್ವರ್ಟೈಸ್ಮೆಂಟ್ಸ್ ನೋಡ್ಬಿಟ್ಟು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆಡ್ಸ್ ನೋಡ್ಬಿಟ್ಟು ಓವರ್ ದ ಕೌಂಟರ್ ಹೋಗಿ ಆ ಥರ ಕ್ರೀಮ್ಸ್ ಅದು ಇದೆಲ್ಲ ಎತ್ಕೊಂಡು ತಮಗೂ ಅಲ್ಲದೆ ತಮ್ಮ ಮಕ್ಳಿಗೂ ಅವರು ಕಪ್ಪಗಿದ್ದಾರೆ, ಸ್ವಲ್ಪ ಗೋಧಿ ಬಣ್ಣ ಇದ್ದಾರೆ ಅಂತ ಉಜ್ಜಿ ಅವ್ರನ್ನ ಬೆಳ್ಳಗೆ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಪಡ್ತಾರೆ. ಅದು ನೋಡಿದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ಅವ್ರಿಗೆ ಹೇಳಿ ಡಾಕ್ಟರ್, ಇಟ್ಸ್ ರಿಯಲಿ ನಾಟ್ ಪಾಸಿಬಲ್, ಇಟ್ಸ್ ಇಂಪಾಸಿಬಲ್. ಅದಕ್ಕೆ ನಾವು ಈ ಕಮ್ಯುನಿಟಿ ಡರ್ಮಟಾಲಜಿ ಅಂತ ಏನ್ ಹೇಳಿದ್ವು, ಅಲ್ಲಿ ರೂರಲ್ ಡಾಕ್ಟರ್ಸ್ಗೆ ನಾವು ಟ್ರೈನ್ ಮಾಡ್ತೀವಿ ನಾಟ್ ಟು ಗಿವ್ ದೀಸ್ ಕೈಂಡ್ ಆಫ್ ಪ್ರಾಡಕ್ಟ್ಸ್ ಅಂತ. ಇವಾಗ ಕೆಲವು ಮಕ್ಕಳು ಸ್ವಲ್ಪ ಗುಂಡಿಗಿರೋ ಮಕ್ಕಳಿಗೆ ಕುತ್ತಿಗೆ ಫುಲ್ ಕಪ್ಪಿರುತ್ತೆ. ಸೊ ತಾಯಿಯಿಂದ ಏನ್ ಮಾಡ್ತಾರೆ, ಅದು ಕೊಳೆ ನೀನ್ ಸರಿಯಾಗಿ ತಿಕ್ಕೋತಾ ಇಲ್ಲ ಅಂತ ಚೆನ್ನಾಗಿ ತಿಕ್ಕಿ ಗಾಯ ಆಗ್ಬಿಡುತ್ತೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಆ ಮಕ್ಕಳು ಹಾಗೆ ದಪ್ಪಗೆ ಗುಂಡು ಕಂಟಿನ್ಯೂ ಆದ್ರೆ ಶುಗರ್ ಬರೋ, ಡಯಾಬಿಟೀಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ಕೊಳೆ ಅಲ್ಲ, ಆ ತರ ಉಜ್ಜಬೇಡಿ, ಟೆಸ್ಟ್ ಮಾಡಿಸಿ ಎಕ್ಸರ್ಸೈಸ್ ಮಾಡಿ ಆಟೋಮೆಟಿಕ್ ಆಗಿ ಅದು ಹೋಗುತ್ತೆ ವಿತೌಟ್ ಟ್ರೀಟ್ಮೆಂಟ್ ಅಂತ. ಇದನ್ನ ನಾವು ತಿಳ್ಕೊಬೇಕಷ್ಟೇ. ಸೊ ಏನೇ ಇದ್ರು ಫಸ್ಟ್ ಆಫ್ ಆಲ್ ಪಾಯಿಂಟ್ ನಂಬರ್ 1, ಎಂಬ್ರೇಸ್ ಯುವರ್ ನ್ಯಾಚುರಲ್ ಬ್ಯೂಟಿ. ನೀವು ಹುಟ್ಟಿದಾಗಿಂದ ನೀವು ಹೇಗಿದ್ದೀರಾ ಅದನ್ನ ಅದರಲ್ಲಿ ಖುಷಿ ಪಡೋಕ್ಕೆ ಪ್ರಯತ್ನ ಪಡಿ. ಬಿಕಾಸ್ ದಟ್ ಈಸ್ ಅಲ್ಟಿಮೇಟ್ಲಿ ದೇವ್ರು ನಿಮ್ಮನ್ನ ಹೇಗೆ ಸೃಷ್ಟಿ ಮಾಡಿದ್ದಾರೆ ಅಂತ. ಹೇರ್ ಆಗಿರ್ಬೋದು, ನಿಮ್ಮ ಸ್ಕಿನ್ ಆಗಿರ್ಬೋದು, ಹಂಗೂ ನೀವು ಏನಾದರೂ ಚೇಂಜಸ್ ಮಾಡ್ಕೋಬೇಕಂದ್ರೆ ಪಾಯಿಂಟ್ ನಂಬರ್ 2, ಫಸ್ಟು ಒಂದು ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನೀವೇ ಯಾವುದೇ ಡಿಸಿಷನ್ಸ್ ಅಥವಾ ಪ್ರಯತ್ನಗಳನ್ನ ಮಾಡಕ್ಕೆ ಹೋಗ್ಬೇಡಿ ಪ್ಲೀಸ್. ಯಾಕೆಂದ್ರೆ ನಿಮ್ಗೆ ಇವಾಗ ಟ್ಯಾನ್ ಆಗಿರಬಹುದು ಅಥವಾ ಪಿಗ್ಮೆಂಟೇಶನ್ ಇರಬಹುದು. ನೀವು ಡಾಕ್ಟರ್ ಹತ್ರ ಬಂದ್ರೆ ನಾವು ಟ್ಯಾನ್ ರಿಮೂವಲ್ಗೂ ಆ ಪಿಗ್ಮೆಂಟೇಶನ್ ರಿಮೂವಲ್ಗೂ ಕ್ರೀಮ್ ಕೊಟ್ಟಾಗ ಬೆಳ್ಳಗಾಗ್ಬಹುದು ನೀವು. ಸೊ ನಿಮಗ್ ವರ್ಕ್ ಆಯ್ತು ಅಂತ ನೀವು ಅದನ್ನೇ ಇನ್ನೊಬ್ರು ಕೊಡೋಂಗಿಲ್ಲ. ಸೊ ಇಂಡಿಕೇಶನ್ಸ್ ಬೇರೆ ಇರುತ್ತೆ. ಸೊ ನಾವು ಕ್ರೀಮ್ ಹಚ್ಕೊಂಡಿದ ತಕ್ಷಣ ಬೆಳ್ಳಗಾಗ್ಬಿಡ್ತೀನಿ ಅಂತ ಇಲ್ಲ. ಎಕ್ಸಾಕ್ಟ್ಲಿ, ಎವ್ರಿ ಸ್ಕಿನ್ ಟೈಪ್ ಇಸ್ ಡಿಫ್ರೆಂಟ್. ಸೊ ಪ್ರತಿ ಸ್ಕಿನ್ ಹೇಗಿರುತ್ತೆ ಅನ್ನೋದು ಒಂದು ಡಾಕ್ಟರ್ ಅಷ್ಟೇ ಅದನ್ನ ಗೇಜ್ ಮಾಡ್ಬೋದು ಅಲ್ವಾ ಡಾಕ್ಟರ್? ಲೈಕ್ ಅವ್ರಿಗೂ ಗೊತ್ತಾಗುತ್ತೆ. ಇವಾಗ ನೀವು ಬೆಳಿಗ್ಗೆ ಮುಖ ತೊಳ್ಕೊತೀರಾ, 1.5 hours ಆಗಿದ ತಕ್ಷಣ ಎಣ್ಣೆಣ್ಣೆ ಆಗ್ಬಿಟ್ಟಿದ್ರೆ ಆಯಿಲಿ ಸ್ಕಿನ್ ಅಂತ ಹೇಳ್ತೀವಿ. ಅಥವಾ ನಿಮ್ಗೊಂದು 2.5 hours 3 hours ಆಗಿದ್ರು ಸ್ಕಿನ್ ಡ್ರೈ ಆಗಿದ್ರೆ ಡ್ರೈ ಸ್ಕಿನ್ ಅಂತ ಹೇಳ್ತೀವಿ. ಸೊ ನೀವು ಕಂಡುಹಿಡಿಬಹುದು, ಬಟ್ ಎಕ್ಸಾಕ್ಟ್ ನಿಮ್ ಸ್ಕಿನ್ ಟೈಪ್ ಏನು ಅಂತ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕೇಳಿದ್ರೆ ಬೆಟರ್. ನೆಕ್ಸ್ಟ್ ಆಯುರ್ವೇದ ಫಾರ್ ಸ್ಕಿನ್. ಇವಾಗ ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಟಾಪಿಕ್ ಆಗ್ಬೋದು, ಬಿಕಾಸ್ ನಮ್ಮ ಭಾರತ ದೇಶದಲ್ಲಿ ಹೆಂಗಿದೆ ಅಂದರೆ ಆಯುರ್ವೇದ ಇಸ್ ಅ ವೆರಿ ಇಂಟಿಗ್ರಲ್ ಪಾರ್ಟ್ ಆಫ್ ಅವರ್ ವೇದಿಕ್ ಕಲ್ಚರ್ ಅನ್ನೋ ಥರ ಹೇಳ್ತಾರೆ. ಬಟ್ ಮೇ ಬಿ ಇನ್ ಏನ್ಷಿಯಂಟ್ ಟೈಮ್ ಇಟ್ ವಾಸ್ ದ ವೇ ಇಟ್ ವಾಸ್ ಪ್ರಾಕ್ಟಿಸ್ ವಾಸ್ ಡಿಫ್ರೆಂಟ್. ಬಟ್ ಕರೆಂಟ್ಲಿ ಅಂತೂ ಎಷ್ಟೋ ಎಕ್ಸಾಂಪಲ್ಸ್ ಇದೆ ವೇರ್ ಆಯುರ್ವೇದ ಹ್ಯಾಸ್ ನಾಟ್ ವರ್ಕ್ಡ್, ಆ್ಯಂಡ್ ಇನ್ ರಿಟರ್ನ್ ಇಟ್ ಹ್ಯಾಸ್ ಕಾಸ್ ಮೋರ್ ಲಿವರ್ ಕಿಡ್ನಿ ಡ್ಯಾಮೇಜ್, ಸರ್ಟನ್ ಸಾರ್ಟ್ಸ್ ಆಫ್ ಆಯುರ್ವೇದಿಕ್ ಮೆಡಿಕೇಶನ್ ಎಲ್ಲ. ಸೊ ಇವಾಗ ಒಂದು ಸ್ಕಿನ್ ಅಥವಾ ಹೇರ್ ಪ್ರಾಬ್ಲಮ್ ಅಂತ ಇದ್ರೆ ಎಷ್ಟು ರಿಲಯಬಲ್ ನಾವು ಹೋಗಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೋತೀವಿ ಅದಕ್ಕೆ ಅನ್ನೋದು? ಅದೇ ನೀವು ಹೇಳ್ದಂಗೆ ಇದು ಕಾಂಟ್ರವರ್ಷಿಯಲ್ ಟಾಪಿಕ್ ಓನ್ಲಿ. ಬಟ್ ಆಯುರ್ವೇದ ಅಂದರೆ ಇವಾಗ ಪ್ಲಾಂಟ್ ಪ್ರಾಡಕ್ಟ್ಸ್ ಅಂತ ನಾವು ಹೇಳ್ತೀವಿ. ಸೊ ಪ್ಲಾಂಟ್ ಪ್ರಾಡಕ್ಟ್ಸ್ ನಿಮ್ಗೆ ಅಲರ್ಜಿ ಆಗೋಲ್ಲ ಅಂತ ಏನಿಲ್ಲ. ವಿ ಕಾಲ್ ದೆಮ್ ಆಸ್ ಫೈಟೋಕೆಮಿಕಲ್ಸ್, ಪ್ಲಾಂಟ್ ಕೆಮಿಕಲ್ಸ್. ಸೊ ದಟ್ ಇಟ್ ಸೆಲ್ಫ್ ಕ್ಯಾನ್ ಕಾಸ್ ಅನ್ ಅಲರ್ಜಿ. ಇವಾಗ ನಾನು ಮನೆಯಲ್ಲಿ ಅಲೋವೆರಾ ಬೆಳೀತಾ ಇದ್ದೀನಿ, ಅದನ್ನು ತೊಗೊಂಡು ಹಚ್ಕೊಂಡೆ, ಏನೂ ಆಗಲ್ಲ ಅಂತ ಅನ್ಕೋತಾರೆ, ಅದು ಅಲರ್ಜಿ ಆಗಬಹುದು. ಸೊ ನಾವೇನು ಹೇಳ್ತೀವಿ ಎಲ್ಲರಿಗೂ, ನೀವು ಅಲೋವೆರಾ ತೊಗೊಂಡು ಹಚ್ಕೊಂಡಾಗ ನಿಮ್ಗೆ ಅಲರ್ಜಿ ಆಗಲಿಲ್ಲ ಅಂದ್ರೆ ಯೂಸ್ ಮಾಡಿ, ಅಲರ್ಜಿ ಆಯಿತು ಅಂದರೆ ಯೂಸ್ ಮಾಡಬೇಡಿ ಅಂತ. ಇವಾಗ ಅರಿಶಿನ ಫಾರ್ ದಟ್ ಮ್ಯಾಟರ್, ಟರ್ಮರಿಕ್. ಸೊ ನಾವೇನು ಕುರ್ಕುಮಿನ್ಸ್ ಅಂತ ಹೇಳ್ತೀವಿ, ಇದೆಲ್ಲ ಆಂಟಿ ಆಕ್ಸಿಡೆಂಟ್ಸ್ ತರ. ಸೊ ಅರಿಶಿನ ಹಚ್ಕೊಂಡಾಗ ಇದು ಮುಂಚೆ ತರ ಅರಿಶಿನ ಪ್ಯೂರ್ ಇಲ್ಲದೆ ಇರಬಹುದು, ಕಲರ್ ಹಾಕಿರ್ತಾರೆ, ಅದು ಅಲರ್ಜಿ ಆಗಬಹುದು. ಸೊ ಇಟ್ ಕಮ್ಸ್ ಅಂಡರ್ ದಟ್ ಕ್ಯಾಟಗರಿ. ಸೊ ಇವಾಗ ಅಲೋವೆರಾ ಬಂದಾಗ ಅಲೋವೆರಾನ ಎಲ್ಲದಕ್ಕೂ ಕೊಡ್ತಾ ಇದ್ವಿ. ಸೊ ಅಲೋವೆರಾ ಏನ್ ಹೇಳ್ತಾ ಇದ್ವಿ ನಾವು, ಇವಾಗ ಅರಿಶಿನ ಇರಬಹುದು, ಅಲೋವೆರಾ ಇರಬಹುದು, ಪ್ಲಾಂಟ್ ಪ್ರಾಡಕ್ಟ್ಸ್ ಇರಬಹುದು, ಅದನ್ನ ಹಚ್ಕೊಂಡಿದ ತಕ್ಷಣ ನಿಮ್ಗೆಲ್ಲ ಒಂದು ಒಳಗಡೆ ಹೋಗೋದಿಲ್ಲ ಅಥವಾ ಅದರಿಂದ ಸೈಡ್ ಎಫೆಕ್ಟ್ ಆಗಬಹುದು. ಸೊ ನಿಮ್ಗೆ ಇವಾಗ ಅಲೋವೆರಾ ನಿಮ್ಗೆ ಎಲ್ಲಾದ್ರೂ ಬೇರೆ ಕಡೆ ಕೊಂಡ್ಕೊಂಡು ಬಂದಾಗ ಅದ್ರ ಮೇಲೆ ಪೆಸ್ಟಿಸೈಡ್ಸ್ ಹೊಡೆದಿಲ್ಲ ಅನ್ನೋದು ನಿಮ್ಗೆ ಏನ್ ಗೊತ್ತು? ಸೊ ಆ ತರ ಎಲ್ಲ ಸೈಡ್ ಎಫೆಕ್ಟ್ಸ್ ಆಗಬಹುದು. ಸೊ ಅದಕ್ಕೆ ಸೈಂಟಿಫಿಕ್ಲಿ ನಿಮ್ಗೆ ಪ್ರೂವ್ ಆಗಿದ್ರೆ ಮಾತ್ರ ಯೂಸ್ ಮಾಡಿ, ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ತಾರೆ. ಈ ನ್ಯಾಚುರಲ್ ಹೋಮ್ ರೆಮಿಡೀಸ್ ಮತ್ತೆ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಅಂತ ಏನ್ ಹೇಳ್ತಾರೆ, ಅದನ್ನ ಜನ ಹೆಂಗ್ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ, ಅದು ಬಿಟ್ಟು ಬೇರೆ ಇಂಗ್ಲಿಷ್ ಮೆಡಿಸಿನ್ ನಾವೇನ್ ಯೂಸ್ ಮಾಡ್ತೀವಿ, ಮಾಡರ್ನ್ ಮೆಡಿಸಿನ್ ಇನ್ ಡರ್ಮಟಾಲಜಿ ಬೇಸಿಕಲಿ, ಅದೆಲ್ಲ ಕೆಮಿಕಲ್ಸ್. ಆಯುರ್ವೇದ ಪ್ರಾಡಕ್ಟ್ಸ್ ಕೆಮಿಕಲ್ಸ್ ಅಲ್ಲ ಅನ್ನೋ ತರ. ಬಿಕಾಸ್ ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಇಸ್ ಕೆಮಿಕಲ್ ಅನ್ನೋ ಜನರು ಗೊತ್ತಾ. ಕೆಮಿಕಲ್ ಇಸ್ ನಾಟ್ ದ ರಾಂಗ್ ವರ್ಡ್. ಕೆಮಿಕಲ್ ಒಂದು ಭಯ ಪಡಿಸುವಂತ ಶಬ್ದ ಅಲ್ಲ. ಬಿಕಾಸ್ ನಾವು ಕುಡಿಯೋ ನೀರು ಕೂಡ ಕೆಮಿಕಲ್, ಇಟ್ಸ್ H2O. ವಿ ಆರ್ ಆಲ್ಸೋ ಮೇಡ್ ಅಪ್ ಆಫ್ ಸೋ ಮೆನಿ ಕೆಮಿಕಲ್ಸ್. ಸೊ ಕೆಮಿಕಲ್ಸ್ ಅಂತ ಇಷ್ಟು ಹೆದರಿಕೆ ಬಂದ್ಬಿಟ್ಟಿದೆ ಜನರಲಿ, ಅಂಡ್ ದೇ ಥಿಂಕ್ ಈ ಇವಾಗ ಹಾಲು ಮೊಸರು ಹಾಕೊಳ್ಳೋದಾಗ್ಲಿ, ಅರ್ಶಿನ ಹಚ್ಕೊಳ್ಳೋದಾಗ್ಲಿ, ಅದ್ರಲ್ಲಿ ಕೆಮಿಕಲ್ ಇರೋಣ. ದಟ್ ಈಸ್ ಆಲ್ಸೋ ಕೆಮಿಕಲ್, ಆಸ್ ಇಟ್ ಆಲ್ ದಟ್ಸ್ ಫೈಟೋ ಕೆಮಿಕಲ್ಸ್, ಬೇರೆ ತರ ಕೆಮಿಕಲ್ಸ್ ಅನ್ಬೋದು. ಸೊ ಬೇಸಿಕಲಿ ಲ್ಯಾಬಲ್ಲಿ ಮಾಡಿರುವಂಥ ಕೆಮಿಕಲ್ ಆಗಲಿ ಅಥವಾ ಗಿಡದಿಂದ ಅಥವಾ ಬೇರೆ ಕಡೆಯಿಂದ ಬಂದಿರೋ ಕೆಮಿಕಲ್ ಆಗಲಿ, ಎನಿಥಿಂಗ್ ಕ್ಯಾನ್ ಕಾಸ್ ಯು ಅಲರ್ಜಿ. ಅದು ನೀವು ಹುಡ್ಕೋಬೇಕಾಗುತ್ತೆ ನಿಮ್ಗೆ ಯಾವ್ದು ಸೂಟ್ ಆಗ್ತಿದೆ ಅನ್ನೋದು.
ಸೊ ಯಾವುದು ಈ ತರ ಭಯ ಪಡಿಸುವಂಥದ್ದು ಏನೂ ಇಲ್ಲ ನಮ್ಮ ಮಾಡರ್ನ್ ಮೆಡಿಸಿನ್ ಅಲ್ಲಿ. ಸೊ ಇವಾಗ ನಾವು ಎಸ್ಥೆಟಿಕ್ ಡರ್ಮಟಾಲಜಿ ತಗೊಂಡ್ರೆ ವಿ ಡೂ ಅ ಲಾಟ್ ಆಫ್ ಪ್ರೊಸೀಜರ್ಸ್. ಕೆಮಿಕಲ್ ಪೀಲ್ಸ್ ಬಗ್ಗೆ ನೀವು ಕೇಳಿರ್ಬೋದು. ಸೊ ಈ ಕೆಮಿಕಲ್ ಪೀಲ್ಸ್ ಅಂತ ನಾನು ಹೇಳಿದ್ನಲ್ಲ, ಅದು ಲ್ಯಾಕ್ಟಿಕ್ ಆಸಿಡ್ ಪೀಲ್ಸ್ ಅಂತ ಬರುತ್ತೆ. ಲ್ಯಾಕ್ಟಿಕ್ ಆಸಿಡ್ ಇಸ್ ಕಮಿಂಗ್ ಫ್ರಮ್ ಮಿಲ್ಕ್ ಇಸ್ ದ ಬೆಸ್ಟ್ ಕ್ಲೆನ್ಸರ್ ಅಂತ ಹೇಳ್ತೀವಿ. ಸೊ ಹಾಲು ಹಾಕಿ ನೀವು ವಾಶ್ ಮಾಡ್ಕೊಂಡ್ಬಿಟ್ರೆ ಫೇಸ್ ತುಂಬಾ ಕ್ಲಿಯರ್ ಆಗುತ್ತೆ, ಚೆನ್ನಾಗಾಗುತ್ತೆ. ಬಟ್ ಪಿಂಪಲ್ಸ್ ಇರೋರು ಕೆನೆ ಹಚ್ಕೋತಾರೆ. ಸೊ ಅದು ಮತ್ತೆ ಪೋರ್ಸ್ ಬ್ಲಾಕ್ ಆಗಿ ಪಿಂಪಲ್ಸ್ ಜಾಸ್ತಿ ಆಗ್ಬೋದು. ಈ ಕರ್ಡ್ಸ್ ಅಲ್ಲಿ ವೈಟಮಿನ್ ಸಿ ಇರುತ್ತೆ. ನಾವು ಗ್ಲೈಕೋಲಿಕ್ ಆಸಿಡ್ ಪೀಲ್ಸ್ ಅನ್ನೋದು ತುಂಬಾ ಫೇಮಸ್. ಗ್ಲೈಕೋಲಿಕ್ ಆಸಿಡ್ ಪೀಲ್ಸ್, ಸೊ ಗ್ಲೈಕೋಲಿಕ್ ಆಸಿಡ್ ಇವಾಗ ಫೇಸ್ ವಾಶಸ್ ಬರುತ್ತೆ, ಕ್ರೀಮ್ಸ್ ಬರುತ್ತೆ. ದಟ್ ಇಸ್ ಟೇಕನ್ ಫ್ರಮ್ ಶುಗರ್ ಕೇನ್. ಸೊ ಈ ತರ ಇದು ಫೈಟೋಕೆಮಿಕಲ್ಸ್ ಅಂತಾನೆ ಹೇಳ್ತೀವಿ. ಬಟ್ ವಿ ಹ್ಯಾವ್ ಅ ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಟು ಟೆಲ್ ಯು ಹೌ ದಿಸ್ ವರ್ಕ್ಸ್. ವೆದರ್ ಇಟ್ ಇಸ್ ಲ್ಯಾಕ್ಟಿಕ್ ಆಸಿಡ್ ಪೀಲ್ ಆರ್ ಗ್ಲೈಕೋಲಿಕ್ ಆಸಿಡ್ ಪೀಲ್ ಆರ್ ವಾಟ್ ಪೀಲ್ ವಿ ಆರ್ ಡೂಯಿಂಗ್, ಸಿಂಥೆಟಿಕ್ ಕೆಮಿಕಲ್ಸ್ ಇರುತ್ತೆ. ವಿ ಹ್ಯಾವ್ ಅ ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್. ಸೊ ಏನು ಗೊತ್ತಿಲ್ದಿರ ನೀವು ಹಚ್ಕೊಂಡ್ರೆ ಸೈಡ್ ಎಫೆಕ್ಟ್ಸ್ ಆಗ್ಬಹುದು. ಈಗ ಫಾರ್ ಎಕ್ಸಾಂಪಲ್ ಹೋಮ್ ರೆಮಿಡೀಸ್ ಹೀಗೆ ಯಾರೋ ಒಂದ್ಸಲ ನೋಡ್ಕೊಂಡು ಬಂದು ಬೆಳ್ಳುಳ್ಳಿ ಜಜ್ಬಿಟ್ಟು ಹಿಂಗ್ ಹಚ್ಕೋ ವಾಸಿ ಆಗುತ್ತೆ ಅಂತ ಹೇಳಿದ್ರು. ಜಜ್ಬಿಟ್ಟು ಫುಲ್ ಬೊಬ್ಬೆ ಬಂದಿತ್ತು, ಬರ್ನ್ ಆಗಿತ್ತು, ಅದು ಡಾರ್ಕ್ ಆಗುತ್ತೆ, ಅದನ್ನ ನಾವು ಮತ್ತೆ ಟ್ರೀಟ್ ಮಾಡಬೇಕು. ಸೊ ಅದಕ್ಕೆ ಬ್ಲೈಂಡ್ಲಿ ಡೋಂಟ್ ಫಾಲೋ ಎವ್ರಿಥಿಂಗ್ ವಿಚ್ ಇಸ್ just because it is natural doesn't mean it is safe for your skin. ಸೊ ಎಲ್ಲದಕ್ಕೂ ಡಾಕ್ಟರ್ ಕನ್ಸಲ್ಟೇಷನ್ ತುಂಬಾನೇ ಇಂಪಾರ್ಟೆಂಟ್. ಸೊ ಓಕೆ, ಅದಾಯ್ತು. ಆ್ಯಂಡ್ ಡಾಕ್ಟರ್, ಇತ್ತೀಚೆಗೆ ನಮ್ಮ ಟೀನೇಜ್ ಆಡಿಯನ್ಸಿಗೆ ಬರೋಣ. ದಟ್ ಈಸ್ ನೆಕ್ಸ್ಟ್ ಮಿತ್ ದಟ್ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್. ಈ ಅಡಾಲಸೆನ್ಸ್ ಅರ್ಲಿ ಆನ್ಸೆಟ್ ಆಫ್ ಪ್ಯೂಬರ್ಟಿ ಏನು ಹೇಳ್ತೀವಿ, ಅವಾಗ ತುಂಬಾ ಆ್ಯಕ್ನೆ ಬರ್ಸ್ ಎಲ್ಲ ಇರುತ್ತೆ. ನಮ್ಮ ಸ್ಕೂಲ್ ಗೋಯಿಂಗ್ ಹೈಸ್ಕೂಲ್ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಕಾಲೇಜ್ ಮಕ್ಳು ಇರ್ಬೋದು. ಏನಾಗಿದೆ ಅಂದರೆ ನೌಡೇಸ್ ಅದಕ್ಕೆಲ್ಲ ಈ ಸ್ಟೀರಾಯ್ಡ್ ಕ್ರೀಮ್ಸ್ ಏನಿದೆ ಓವರ್ ದ ಕೌಂಟರ್ ತುಂಬ ಫೇಮಸ್ ಆಗೋಗಿದೆ. ಲೈಕ್ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಫ್ಯೂ ನೇಮ್ಸ್. ಬೆಟ್ನೋವೇಟ್ ಆಗಿರ್ಬೋದು, ಪ್ಯಾಂಡರಮ್ ಪ್ಲಸ್ ಅಂತ ಏನಿದೆ, ಸ್ಕಿನ್ ಶೈನ್ ಅಂತ. ಸೊ ದೀಸ್ ಕ್ರೀಮ್ಸ್ ಐ ಹರ್ಡ್ ದಟ್ ದೇ ಹ್ಯಾವ್ ಮಲ್ಟಿಪಲ್ ಸೈಡ್ ಎಫೆಕ್ಟ್ಸ್ ಆ್ಯಂಡ್ ಮಕ್ಕಳು ಹಂಗಾಗಿ ತೊಗೊಂಡು ಹೋದ ಕೌಂಟರ್ ಹಚ್ಕೋತಾ ಇದ್ದಾರೆ ಆ್ಯಕ್ನೇನ್ ಅಂತ. ಸೊ ಹೌ ಟು ಅಡ್ರೆಸ್ ದಿಸ್ ಇಶ್ಯೂ? ಸೊ ನಾನು ಮುಂಚೆ ಈ ಸ್ಕೂಲ್ ಗೋಯಿಂಗ್ ಮಕ್ಕಳಿಗೆ ಈ ತರ ಕ್ಯಾಂಪ್ಸ್ ಮಾಡ್ತಾ ಇದ್ವಿ ಅಥವಾ ಕ್ಲಾಸಸ್ ಕಂಡಕ್ಟ್ ಮಾಡಿ, ಬಿಕಾಸ್ ದಟ್ ಇಸ್ ದಿ ಏಜ್ ವೆನ್ ದಿ ಹಾರ್ಮೋನಲ್ ಚೇಂಜಸ್ ಆರ್ ಟೇಕಿಂಗ್ ಪ್ಲೇಸ್ ಇನ್ ದ ಬಾಡಿ. ಕಾನ್ಶಿಯಸ್ ಅಬೌಟ್ ಹೌ ದೇ ಲುಕ್. ಯಾ, ಸೊ ನಾನು ಯೂಶಲಿ ಇಂಥ ಮಕ್ಕಳಿಗೆ ಏನಾಗುತ್ತೆ, 2 things. ಒಂದು, ದೇ ಆರ್ ವೆರಿ ಲೇಜಿ, ಸೊ ಮುಖ ತೊಳೆಯೋದಿಲ್ಲ. ಸೊ ಸೆಕೆಂಡ್ ಥಿಂಗ್, ದೇ ಬಿಕಮ್ ವೆರಿ ಕಾನ್ಶಿಯಸ್, ಸೊ ಫ್ರೆಂಡ್ಸ್ ಹೇಳಿದೆಲ್ಲ ಹಚ್ತಾರೆ. ಥರ್ಡ್ ಥಿಂಗ್, ಪೇರೆಂಟ್ಸು ದಿಸ್ ಇಸ್ ಈ ಏಜ್ ಅಲ್ಲಿ ಬರುತ್ತೆ ಪಿಂಪಲ್ಸ್, ಹೋಗುತ್ತೆ ಅಂತ ಬಿಟ್ಬಿಡ್ತಾರೆ. ಹಾಗೆ ಬಿಟ್ಬಿಟ್ರೆ ಸ್ಕಾರ್ಸ್ ಆಗ್ಬೋದು. ಸೊ ಆ ಸ್ಕಾರ್ಸ್ ಅವಾಯ್ಡ್ ಮಾಡೋದಕ್ಕೆ ಅರ್ಲಿ ಟ್ರೀಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಪಿಂಪಲ್ಸ್ಗೆ. ಸೊ ನಾನು ಈ ಪಿಂಪಲ್ಸ್ಗೆ ಬರೋ ಪೇಷಂಟ್ಸ್ಗೆಲ್ಲ ನಾನು ಟ್ರೀಟ್ಮೆಂಟ್ ಕೊಟ್ಟು, ಟ್ಯಾಬ್ಲೆಟ್ಸ್ ಕೊಡ್ತೀನೋ, ಕ್ರೀಮ್ ಕೊಡ್ತೀನೋ ಎಲ್ಲ ಕೊಟ್ಟು ನಾನು ಏನು ಹೇಳ್ತೀನಿ ಅಂದರೆ, ನೋ ಟಚಿಂಗ್, ನೋ ಪಿಂಚಿಂಗ್. ಸೊ ಒಂದೊಂದ್ಸಲ ಮಕ್ಕಳು ಅವರೇ ಪಿಂಚ್ ಮಾಡ್ಕೊಳೋದಲ್ಲ, ಅವ್ರ ತಾಯಿಂದರ್ ಪಿಂಚ್ ಮಾಡ್ತಾ ಇರ್ತಾರೆ ಪಿಂಪಲ್ಸ್ನ ಬ್ಲ್ಯಾಕ್ ರಿಮೂವ್ ಮಾಡೋದಕ್ಕೆ. ಸೊ ನೋ ಟಚಿಂಗ್, ನೋ ಪಿಂಚಿಂಗ್, ನೋ ಲುಕಿಂಗ್ ಅಟ್ ಯುವರ್ ಸೆಲ್ಫ್ ಟೂ ಮಚ್ ಇನ್ ದ ಮಿರರ್ ಅಂತ. ಯಾಕಂದ್ರೆ ಮಿರರ್ ಅಲ್ಲಿ ನೋಡಿದಾಗ ನಿಮ್ಗೆ ಪಿಂಚ್ ಮಾಡಬೇಕು ಅಂತ ಅನ್ಸುತ್ತೆ. Plus, no applying what friends tell you anta, because what friends tell you, what suits one person may not be suiting the other person, or the friend might be giving you a steroid. ಜೊತೆಗಿಂತ ಪೇರೆಂಟ್ಸ್ ಬರ್ತಾರೆ, ಆ ಸ್ಟೀರಾಯ್ಡ್ ಮಿತ್ ತಲೆಯಲ್ಲಿ ಇರುತ್ತೆ. ಸೊ ನಾವು ಏನೋ ಕ್ರೀಮ್ ಬರ್ಕೊಟ್ಟಾಗ ಹೋಪ್ ಯು ನಾಟ್ ರೈಟಿಂಗ್ ಸ್ಟೀರಾಯ್ಡ್ಸ್ ಅಂತಾರೆ, ಬಟ್ ಅವ್ರು ಆಗ್ಲೇ ಸ್ಟೀರಾಯ್ಡ್ಸ್ ಹಚ್ತಾ ಇರ್ತಾರೆ. ಅವ್ರು ಸ್ಟೀರಾಯ್ಡ್ ಅಂದ್ರೆ ಏನು ಅನ್ನೋದೇ ಗೊತ್ತಿರಲ್ಲ. ಸೊ ಡ್ಯಾಮೇಜ್ ಮಾಡ್ಕೊಂಡೇ ಬರ್ತಾರೆ. ಸೊ ಅದು ಅವಾಯ್ಡ್ ಮಾಡಿದ್ರೆ ಯು ಆರ್ ಅವಾಯ್ಡಿಂಗ್ ದಿ ಪ್ರೊಸೀಜರ್ಸ್ ಆರ್ ಟ್ರೀಟ್ಮೆಂಟ್ಸ್ ಲೇಟರ್. ಇನ್ನ ವರ್ಸ್ಟ್ ಆಗೋದಕ್ಕಿಂತ ಮುಂಚೆನೆ ಹೌದು, ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವೇ ಹೋಗಿ ಓವರ್ ದ ಕೌಂಟರ್ ಕ್ರೀಮ್ಸ್ ತಗೊಂಡು ಹಚ್ಕೋಬೇಡಿ. ಅಷ್ಟೇ ನಾನು ಹೇಳೋದು. ಎಸ್, ಓಕೆ ಡಾಕ್ಟರ್, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಸೆಗ್ಮೆಂಟ್. ದಿಸ್ ಇಸ್ ಆರ್ ಪಾರ್ಟ್ 4 ಆಫ್ ದಿ ಪಾಡ್ಕಾಸ್ಟ್. ಸೊ ಇಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸಸ್ ಡರ್ಮಟಾಲಜಿಸ್ಟ್, ಅದನ್ನ ಒಂದು ಆಧಾರವಾಗಿ ಇಟ್ಕೊಂಡು ಕೆಲವೊಂದು ಕ್ವೆಶನ್ಸ್ ಕೇಳ್ತೀನಿ, ನೀವು ಕ್ವಿಕ್ ಆಗಿ ಆನ್ಸರ್ ಮಾಡ್ಬೋದು. ವಿಚ್ ಇಸ್ ದ ಮೋಸ್ಟ್ ಬಿಜಾರ್ ಕೇಸ್ ಯು ಹ್ಯಾವ್ ಕಮ್ ಅಕ್ರಾಸ್ ಇನ್ ಯುವರ್ ಹೋಲ್ ಪ್ರಾಕ್ಟೀಸ್? ಸೊ ಮೂಢನಂಬಿಕೆ ಅಂತಾನೆ ಹೇಳ್ಬೋದು ನಾನು. ಹರ್ಪೀಸ್ ಝಾಸ್ಟರ್ ಅಂತ ಏನು ಹೇಳ್ತೀವಿ, ಸರ್ಪಸುತ್ತು ಅಂತ ಹೇಳ್ತೀವಿ, ಇಟ್ಸ್ ಅ ವೈರಲ್ ಇನ್ಫೆಕ್ಷನ್. ಸೊ ಅದು ಒಂದೇ ನರದಲ್ಲಿ ಬರುತ್ತೆ, 1/2 ಆಫ್ ದ ಬಾಡಿ ಬರುತ್ತೆ, ಲೈಫಲ್ಲಿ ಒಂದೇ ಸಲ ಬರುತ್ತೆ. ಅದು ನೀವು ಬಂದು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡ್ಲಿಲ್ಲ ಅಂದ್ರೆ, ಡಿಪೆಂಡಿಂಗ್ ಆನ್ ಯುವರ್ ಏಜ್ ಗ್ರೂಪ್, ಒಂದು ನೋವು ಅದನ್ನ ಪೋಸ್ಟ್ ಹರ್ಪೀಸ್ ನ್ಯೂರಾಲಜಿ ಅಂತ ಏನು ಹೇಳ್ತೀವಿ, ಅದೊಂದು 6 ತಿಂಗಳು ವರ್ಷ ಇರ್ಬೋದು. ಸೊ ನನ್ಗೆ ಒಂದು ಪೇಷಂಟು ಅದನ್ನ ನನ್ನ ಹತ್ರ ಬಿಟ್ಟು, ನಾವೇನು ಕ್ವಾಕ್ಸ್ ಅಂತ ಹೇಳ್ತೀವಿ, ಕ್ವಾಕ್ಸ್ ಹತ್ರ ಹೋಗ್ಬಿಟ್ಟು ಒಂದು ಹಾವು ಪಿಕ್ಚರ್ ಬರ್ಸ್ಕೊಂಡಿದ್ರು ಬೆನ್ ಮೇಲೆ, ಸರ್ಪ ಸುತ್ತು ಇದಕ್ಕೆ ಬರ್ಸ್ಕೊಂಡ್ರೆ ಹೋಗ್ಬಿಡುತ್ತೆ ಅಂತ. ಅವ್ರನ್ನ ನಾನು 6 ತಿಂಗಳು ಟ್ರೀಟ್ ಮಾಡಿದ್ದೀವಿ. ಸೊ ನಾವು ಇವಾಗ ಆಸ್ ಅ ಡರ್ಮಟಾಲಜಿಸ್ಟ್, ಆಸ್ ಅ ಆಫೀಸ್ ಬೇರರ್ ಇನ್ ದ ಡರ್ಮಟಾಲಜಿಸ್ಟ್ ಸೊಸೈಟಿ, ವಿ ಹ್ಯಾವ್ ಸೊಸೈಟೀಸ್, ನೀವು ಪ್ರೀವಿಯಸ್ ಮೆನ್ಷನ್ ಮಾಡೋದಿಲ್ಲ ಸ್ಟೀರಾಯ್ಡ್ಸ್ ಅಂತ. ವಿ ಹ್ಯಾವ್ ಸೆಲ್ಸ್ ಟು ಫೈಟ್ ಅಗೇನ್ಸ್ಟ್ ಸ್ಟೀರಾಯ್ಡ್ ಅಬ್ಯೂಸ್. ವಿ ಹ್ಯಾವ್ ಆಂಟಿಕ್ವಾಕರಿ ಸೆಲ್ಸ್. ಸೊ ಇದನ್ನೆಲ್ಲ ಇಟ್ಸ್ ಬೆಟರ್ ಯು ಗೋ ಟು ಅ ಡಾಕ್ಟರ್ ಅಂಡ್ ಕನ್ಫರ್ಮ್ ಆಲ್ ದಿಸ್. ಸೊ ಈಗ ಹಂಗೆ ಬರ್ಸ್ಕೊಂಡು ಅವರು ಒಂದು 6 ತಿಂಗಳು ಒದ್ದಾಡಿದ್ರು. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದು. ದೀಸ್ ಆರ್ ಆಲ್ ಸ್ಟ್ರೇಂಜ್ ಕೇಸಸ್. ದಿಸ್ ಒನ್ ಆಫ್ ದ ಸ್ಟ್ರೇಂಜ್ ಕೇಸಸ್ ಐ ಹ್ಯಾವ್ ಕಮ್ ಅಕ್ರಾಸ್. ಏನೇ ಹೇಳಿ ಡಾಕ್ಟರ್, ಬಟ್
ಸಾರಿ. ಸೊ ನಾವು ಈ ಕಲ್ಚರ್ ಮತ್ತು ನಮ್ಮ ಒಂದು ಟ್ರೆಡಿಷನ್ ಅಂತ ಏನು ತುಂಬಾ ಫಾಲೋ ಮಾಡಕ್ಕೆ ಹೋಗ್ತೀವಿ, ಡೆಫಿನೆಟ್ಲಿ ಇಂಪಾರ್ಟೆಂಟ್. ವಿ ಹ್ಯಾವ್ ಟು ಅಪ್ರೂಟ್ ಆರ್ ಕಲ್ಚರ್. ನಮ್ಮ ಕಲ್ಚರ್ನ, ನಮ್ಮ ತನನ ಉಳಿಸ್ಕೋಬೇಕು. ಆದರೆ ಒಂದು ಲಿಮಿಟ್ ಇರುತ್ತೆ ಅದಕ್ಕೆ. ಈ ಮೂಢನಂಬಿಕೆವರೆಗೂ ಹೋಗೋಷ್ಟು ನಾವು ಅದನ್ನ ಬಿಟ್ಕೊಡ್ಬಾರ್ದು. ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಅಷ್ಟು ನೀವು ಫಾಲೋ ಮಾಡಿ ನಿಮ್ಮ ಕಲ್ಚರ್ನ. ಬಟ್ ಅದಕ್ಕೂ ಮೀರಿ ದಯವಿಟ್ಟು ನಿಮ್ಗೆ ಏನೋ ಒಂದು ಹಾರ್ಮ್ ಆಗೋ ಥರ ಅಥವಾ ನಿಮ್ಮ ಸುತ್ತ ಇರೋ ಜನರಿಗೆ ಹಾರ್ಮ್ ಆಗೋ ಥರ ಏನು ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಲ್ಲ. ನೀವು ಇವಾಗ ಹಂಗೇನೋ ಮಾಡಕ್ ಹೋಗಿ ಮುಂದೆ ಲೈಫಲ್ಲಿ ಇನ್ನೂ ಸಫರ್ ಆಗುವಂತ ಅಲ್ಲ, ನಮ್ಮ ಟ್ರೀಟ್ಮೆಂಟ್ ಕಾಂಪ್ಲಿಕೇಟೆಡ್ ಆಗುತ್ತೆ. ಸೊ ಹಂಗೆ ಖರ್ಚು ಜಾಸ್ತಿ ಆಗುತ್ತೆ. ಓಕೆ, ಮೋಸ್ಟ್ ರಿಕರೆಂಟ್ ಇಶ್ಯೂ ದಟ್ ಯು ಹ್ಯಾವ್ ಸೀನ್ ಇನ್ ಟೀನೇಜರ್ಸ್? See, of late, teenagers, they are very influenced by social media, be it Facebook or Instagram or the advertisements or whatever it is. Recurrent issues andre pimples irbodu, hair fall irbodu, hair growth in unwanted areas irbodu. ಅದಕ್ಕೆಲ್ಲ ನಾವು ರೂಟ್ ಕಾಸ್ ಪಾಲಿಸಿಸ್ಟಿಕ್ ಓವರೀಸ್ ಡಿಸೀಸ್ ಅಂತ ಹೇಳ್ತೀವಿ. PCOD is very important. ಅದಕ್ಕೆ you have to focus on your exercise, hormone balance. That is more important than going to a parlor for your acne treatment or getting a waxing done or something like that. They blame, ನಾನೇನು ಎಣ್ಣೆ ಹಚ್ಕೊಂಡೆ ಕೂದಲು ಉದುರೋಯ್ತು. It is not that. Everything is interrelated. ಸೊ ನೀವು ಸಣ್ಣ ಆಗಲೇಬೇಕು, ಎಕ್ಸಸೈಸ್ ಮಾಡಲೇಬೇಕು. ನೀವು ಟೀನೇಜ್ ಅಂತ ನೀವೇನು ಹೇಳಿದ್ರಿ, ಆ ಏಜಲ್ಲಿ ನಾವು ಹಾರ್ಮೋನ್ ಸ್ಟಾರ್ಟ್ ಮಾಡೋದಕ್ಕೆ ಯಾರಿಗೂ ಇಷ್ಟ ಆಗೋದಿಲ್ಲ. ಎಕ್ಸಸೈಸ್ ಮಾಡಿ ಈ ಮೆಟಬಾಲಿಕ್ ಸಿಂಡ್ರೋಮ್ ಅನ್ನೋದಕ್ಕೆ ಹೋಗ್ಬಿಡ್ತಾರೆ ಅವರು. ಸೊ ಒಬೆಸಿಟಿ ಇರುತ್ತೆ, ಆಕ್ನಿ ಇರುತ್ತೆ, ಹೇರ್ ಗ್ರೋತ್ ಇರುತ್ತೆ. ಸೊ ನಿಮ್ಮಲ್ಲಿ ಆ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಆದಾಗಲೇ ನಿಮ್ಗೆ ಇಲ್ಲಿ ಕೂದಲು ಕಡಿಮೆ ಆಗುತ್ತೆ, ಫೇಸ್ ಮೇಲೆ ಕೂದಲು ಬರುತ್ತೆ. ಸೊ ಇದು ತುಂಬಾ ರಿಕರೆಂಟ್ ಪ್ರಾಬ್ಲಮ್. ನಾನು ಮೇ ಬಿ ಐ ಮೈಟ್ ಸೌಂಡ್ ಓಲ್ಡ್, ಬಟ್ ನಾವು ಸ್ಟೂಡೆಂಟ್ಸ್ ಇದ್ದಾಗ ಇದನ್ನೆಲ್ಲ ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಓದ್ತಾ ಇದೀವಿ ಅಷ್ಟೇ. ಬಟ್ ಇವಾಗ ಎವ್ರಿ ಸೆಕೆಂಡ್ ಥರ್ಡ್ ಪೇಷಂಟ್ ಹೂ ವಾಕ್ಸ್ ಇನ್ ಟು ದ ಕ್ಲಿನಿಕ್ ಹ್ಯಾಸ್ ದಿಸ್. ಹೌದು ಡಾಕ್ಟರ್, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಹುಡುಗಿರಲ್ಲಿ almost 3 out of 5 people have PCOD or PCOS. I don't know why it is becoming so common. ಅದು ಗರ್ಲ್ಸ್ ಅಲ್ಲಿ ಪ್ರಾಬ್ಲಮ್ ಆದರೆ ಟೀನೇಜ್ ಬಾಯ್ಸ್ ಅಲ್ಲಿ ಯಾವ ಕಾರಣಕ್ಕೆ ಬರುತ್ತೆ? ಬಾಯ್ಸ್ ಅಲ್ಲಿ see they also have hormonal changes going on. So the girls reach their menarche little early. Boys a little late, maybe about 9th standard 10th standard ಬರ್ಬೋದು. ಅವ್ರಿಗೂ ಹಾರ್ಮೋನಲ್ ಚೇಂಜಸ್ ಆಗಿ ಬಾಯ್ಸ್ಗೆ ಆಕ್ಚುಲಿ ಬಿಕಾಸ್ ಆಫ್ ದೇರ್ ಆಂಡ್ರೋಜನ್ ಲೆವೆಲ್ಸ್ ಆರ್ ಹೈ ಇರೋದ್ರಿಂದ ದ ಆಕ್ನಿ ಇಸ್ ಮೋರ್ ಸಿವಿಯರ್. ಅವ್ರಿಗೆ ಜಸ್ಟ್ ಮುಖದಲ್ಲ, ಇವಾಗ ಮುಖದ ಮೇಲೆ ಬರೋದು ಮಾತ್ರ ಪಿಂಪಲ್ಸ್, ಚೆಸ್ಟ್ ಅಂಡ್ ಬ್ಯಾಕ್ ಮೇಲೆ ಬರೋದು ಮೊಡವೆ ಅಲ್ಲ ಅಂತ ಅನ್ಕೋತಾರೆ ಜನ. ಫೇಸ್, ಚೆಸ್ಟ್, ಬ್ಯಾಕ್ ಅಂಡ್ ಆರ್ಮ್ಸ್ ಇಲ್ಲೆಲ್ಲ ಬರ್ಬೋದು. ಬಾಯ್ಸ್ಗೆ ಜಾಸ್ತಿ ಸಿವಿಯರ್ ಆಗಿರುತ್ತೆ, ಅವ್ರಿಗೆ ಮಾರ್ಕ್ಸ್ ಆಗೋ ಟೆಂಡೆನ್ಸಿನೂ ಜಾಸ್ತಿ ಆಗಿರುತ್ತೆ. ಸೊ ಅರ್ಲಿ ಟ್ರೀಟ್ಮೆಂಟ್ ಇಸ್ ಡೆಫಿನೆಟ್ಲಿ ಬೆಟರ್ ಫಾರ್ ದೆಮ್ ಆಲ್ಸೋ. ಅಂಡ್ ಇವಾಗ ಅದ್ರಲ್ಲಿ ಆಡ್ ಆಗಿರೋದು ವೇ ಪ್ರೋಟೀನ್, ಬಿಕಾಸ್ ಎಲ್ಲರಿಗೂ ಜಿಮ್ ಬಾಡಿ ಬೇಕು. ಜಿಮ್ಗೆ ಹೋಗಿ ವೇ ಪ್ರೋಟೀನ್ ಇಸ್ ವರ್ಸನಿಂಗ್ ಇಟ್. So next question is the most recurrent skin issue in men as a gender. Overall, practice experience. Baldness. So lot of people these days we see who are going bald early. We have seen the youngest person around 13 years of age. Oh God, okay. So ಸ್ವಲ್ಪ ದೊಡ್ಡವರಲ್ಲಿ can be thyroid, can be vitamin D3, B12 deficiency, can be genetic, can be your lifestyle. So diabetes, all these things add. So lot of people have hair fall and early baldness these days. Women ಅಂತ ಹೇಳ್ಬೇಕಂದ್ರೆ Women ಅಂತ ಹೇಳಬೇಕು ಅಂತಂದ್ರೆ again the PCOD comes most recurrent problem. I think that is more. Yeah, because PCOD ಅಂದ ತಕ್ಷಣ hair fall, hair growth, acne, obesity, dark neck ಎಲ್ಲ ಸೇರ್ಕೊಂಡು ಬಿಡುತ್ತೆ ಅಲ್ಲಿ. And most common skin issue that you have seen in older age group. ಓಲ್ಡರ್ ಏಜ್ ಗ್ರೂಪ್ ಅಲ್ಲಿ ಆಸ್ ಪಾರ್ಟ್ ಆಫ್ ಏಜಿಂಗ್ ನಮ್ಮ ಸ್ಕಿನ್ ಡ್ರೈ ಆಗ್ತಾ ಹೋಗುತ್ತೆ. ಸೊ ಸ್ಕಿನ್ ಡ್ರೈ ಆದಾಗ ವೆದರ್ ದೇ ಹ್ಯಾವ್ ಹೈಪೋಥೈರಾಯ್ಡಿಸಮ್ ಆರ್ ನಾಟ್, ಸ್ಕಿನ್ ಡ್ರೈ ಆಗುತ್ತೆ. ಸೊ ಯು ನೀಡ್ ಎಕ್ಸ್ಟರ್ನಲ್ ಮಾಯಿಶ್ಚರೈಸರ್ಸ್. ಸೊ ಕೆಲವ್ರು ಹಚ್ಚಲ್ಲ, ಅವಾಗ ಏನಾಗುತ್ತೆ, ಹೌದು ಹಚ್ಚಲ್ಲ ಅಂದಾಗ ಸ್ಕಿನ್ ಡ್ರೈ ಆದಾಗ ಯು ಆರ್ ಮೋರ್ ಪ್ರೋನ್ ಫಾರ್ ಅಲರ್ಜೀಸ್. ಸೊ ಡ್ರೈ ಸ್ಕಿನ್ ಇಸ್ ಮೋರ್ ಪ್ರೋನ್ ಫಾರ್ ಅಲರ್ಜೀಸ್. ಸೊ ಇಚ್ಚಿಂಗ್ ಸ್ಟಾರ್ಟ್ ಆಗ್ಬೋದು, ನೀವು ಕೆರಿತೀರಾ, ಕೆರೆದಿದ್ದು ನಾವೇನು ಎಕ್ಸಿಮಾ ಅಂತ ಹೇಳ್ತೀವಿ, ಇಸ್ಬು ಅಂತ ಹೇಳ್ತೀವಿ, ಎಕ್ಸಿಮಾ ಆಗುತ್ತೆ, ಸ್ಕಿನ್ ಥಿಕ್ ಆಗುತ್ತೆ, ಮತ್ತೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ಗೋಸ್ ಆನ್ ಲೈಕ್ ಅ ಸೈಕಲ್. ಸೊ ಅವ್ರಿಗೆ ಅನ್ಕಂಟ್ರೋಲ್ಡ್ ಇಚ್ಚಿಂಗ್ ಪ್ಲಸ್ ಆ ಏಜ್ ಅಲ್ಲಿ ನ್ಯೂಟ್ರಿಷನ್ ಕಡಿಮೆ ಆಗಿರ್ಬೋದು ಬಾಡಿಯಲ್ಲಿ. ಯು ಮೇ ಬಿ ಅನಿಮಿಕ್, ಯು ಮೇ ಬಿ D3 ಡಿಫಿಷಿಯನ್ಸಿ, ಯು ಮೇ ಬಿ B12 ಡಿಫಿಷಿಯನ್ಸಿ ಇರ್ಬೋದು. ಇದೆಲ್ಲ ಚೆಕ್ ಮಾಡಲೇಬೇಕಾಗತ್ತೆ. ಅವ್ರಿಗೆ ದಟ್ ಡ್ರೈ ಸ್ಕಿನ್ ಇಸ್, ದೇ ಆರ್ ನಾಟ್ ಬಾದರ್ಡ್ ಅಬೌಟ್ ಹೇರ್ ಫಾಲ್. ಸೊ ಅಡಲ್ಟ್ ಆಕ್ನಿ ಅಂತ ಹೇಳ್ತೀವಿ, ದಟ್ ವೋಂಟ್ ಕಮ್ ಇನ್ ದ ಓಲ್ಡ್ ಏಜ್. ಸೊ ಅಡಲ್ಟ್ ಆಕ್ನಿ ಅಂದ್ರೆ 25+ ಪಿಂಪಲ್ಸ್ ಬರೋದಕ್ಕೆಲ್ಲ ನಾವು ಅಡಲ್ಟ್ ಆಕ್ನಿ ಅಂತ ಹೇಳ್ತೀವಿ. ದಟ್ ಆಲ್ಸೋ ಯು ಕ್ಯಾನ್ categorize as little older people only. That can be stress, that can be hormones, that can be cosmetics or little bit of everything. ಅದು ಕೆಳಗಡೆ ಮಾತ್ರ ಬರುತ್ತೆ. ಓಲ್ಡ್ ಏಜ್ ಅಲ್ಲಿ ಅವ್ರಿಗೆ
ವೆರಿ ಫ್ಯೂ 1 or 2 ಪೀಪಲ್ ವಿ ಸಿ ಹೂ ಸೇಸ್ ನನಗೆ ಕೂದಲು ಬೆಳ್ಳಗಾಗ್ಬಿಟ್ಟಿದೆ, ಕೂದಲು ಉದುರು ಹೋಗಿದೆ, ಸಣ್ಣ ಇದ್ದೀನಿ, ದಪ್ಪ ಇದ್ದೀನಿ ಎಲ್ಲ ಆ ಏಜ್ ಅಲ್ಲಿ ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ, ಅವ್ರಿಗೆ ಬರೀ ಸಿಗ್ನಿಫಿಕೆಂಟ್. ಹೌದು, ಕಂಫರ್ಟಬಲ್ ಆಗಿ ಇರಬೇಕು, ಇಚ್ಚಿಂಗ್ ಕಡಿಮೆ ಇರಬೇಕು, ಕಂಫರ್ಟಬಲ್ ಆಗಿ ಇರಬೇಕು. ಒನ್ ಸ್ಕಿನ್ ಪ್ರಾಬ್ಲಮ್ ದಟ್ ಕೇಮ್ ಟು ಯು ದಟ್ ಯು ಕುಡಂಟ್ ಕ್ಯೂರ್. ಸ್ಕಿನ್ ಕಂಡೀಷನ್ಸ್ ಅಲ್ಲಿ ಪೂರ್ತಿ ಕ್ಯೂರ್ ಮಾಡಕ್ಕಾಗದೇ ಇರೋಂಥ ಕಂಡೀಷನ್ ಸುಮಾರು ಇರುತ್ತೆ. ಇವಾಗ ನಾನು ನಿಮ್ಗೆ ಡಯಾಬಿಟಿಸ್ ಇದೆ, ನೀವು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕು ಅಂದ್ರೆ ಜನ ಏನು ಅನ್ನೋದಿಲ್ಲ. ಅದೇ ನಿಮ್ಗೆ ಸೋರಿಯಾಸಿಸ್ ಇದೆ, ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕು ಅಂದ್ರೆ ಫಸ್ಟ್ ವಿಸಿಟ್, ಸೆಕೆಂಡ್ ವಿಸಿಟ್, ಡಾಕ್ಟರ್ ಇದು ಹೋಗೋದೇ ಇಲ್ವಾ, ವಾಸಿನೇ ಆಗೋದಿಲ್ವಾ ಅಂತ ಕೇಳ್ತಾರೆ. ಆ ತರ ಸ್ಕಿನ್ ಕಂಡೀಷನ್ಸ್ ಇರುತ್ತೆ ವೇರ್ ವಿ ಕೆನಾಟ್ ಕ್ಯೂರ್ ಇಟ್. ಆ ತರ ಎಕ್ಸಿಮಾ ಆದ್ರೆ ನಾನು ಟ್ರೀಟ್ ಮಾಡ್ಬೋದು, ಪಿಂಪಲ್ಸ್ ಆದ್ರೆ ನಾನು ಟ್ರೀಟ್ ಮಾಡಬಹುದು. ಬಟ್ ಇವಾಗ ಸೋರಿಯಾಸಿಸ್ ಅಂತ ಬರುತ್ತೆ, ಹುಲ್ಲಸ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಆಟೋ ಇಮ್ಯೂನ್ ಕಂಡೀಷನ್ಸ್ ಇರುತ್ತೆ. ಅದು ಯಾವುದನ್ನು ಕ್ಯೂರ್ ಮಾಡೋಕ್ಕಾಗಲ್ಲ, ಕಂಟ್ರೋಲ್ ಮಾಡೋಕ್ಕಾಗತ್ತೆ. ಅದೇ ನೀವು ಜನಕ್ಕೆ ಡಯಾಬಿಟೀಸ್ ಅಥವಾ ಹೈಪೋಥೈರಾಯ್ಡ್ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕು ಅಂದ್ರೆ ತಗೋತಾರೆ. ಸ್ಕಿನ್ ಕಂಡೀಷನ್ ಇನ್ನೊಂದು ಮಿತ್ ಏನಂತಾರೆ ಜನ ಅಂದ್ರೆ ಚರ್ಮದ ಕಾಯಿಲೆ ಯಾವ್ದು ವಾಸಿನೇ ಆಗೋದಿಲ್ವಂತೆ ಅಂತ ಹೇಳ್ತಾರೆ. ಹಾಗೇನಿಲ್ಲ, ಅದು ಇಟ್ ಇಸ್ ಡೆಫಿನೆಟ್ಲಿ ಕ್ಯಾನ್ ಬಿ ಕಂಟ್ರೋಲ್ಡ್. ಅಂಡ್ ಡಾಕ್ಟರ್, ಇವಾಗ ಜಸ್ಟ್ ಕ್ವಿಕ್ಲಿ ಈ ತುಂಬ ಕಾಮನ್ ಸರ್ಟೆನ್ ಕಂಡೀಷನ್ಸ್ ಇರುತ್ತೆ, ಸ್ಕಿನ್ ಕಂಡೀಷನ್ಸ್ ವಿಚ್ ಐ ಹ್ಯಾವ್ ಅಬ್ಸರ್ವ್ಡ್. ಅದು ಹೆಂಗೆ ಅಂದರೆ ಸ್ಕಿನ್ ಮೇಲೆ ಇಂಪ್ರೆಷನ್ಸ್ ಗೊತ್ತಾಗುತ್ತೆ ಆ್ಯಂಡ್ ಅದು ನಮ್ಮ ಕಾನ್ಫಿಡೆನ್ಸ್ನ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಂದೇ ಪರ್ಸ್ನಲಿ ಹೇಳಬೇಕಂದ್ರೆ ಐ ಹ್ಯಾವ್ ಕೀಲಾಯ್ಡ್ ಕಂಡೀಷನ್ ವಿಚ್ ಇಸ್ ಪರ್ಸಿಸ್ಟೆಂಟ್ ಹಿಯರ್ ಎಸ್ಪೆಷಲಿ. ಅದರದ್ದು ಕಾಸು ಗೊತ್ತಾಗಿಲ್ಲ, ಅದರದ್ದು ಕ್ಯೂರ್ ಅಂತಲೂ ಏನೂ ಇಲ್ಲ. ಅಗೇನ್ ಇಟ್ಸ್ ಕಂಪ್ಲೀಟ್ಲಿ ಇಟ್ ಡಿಪೆಂಡ್ಸ್ ಆನ್ ಯುವರ್ ಜೆನೆಟಿಕ್ಸ್ ಅಂತ ಹೇಳಿದ್ರು ಡಾಕ್ಟರ್ ನನಗೆ. ಸೊ ಅದಕ್ಕೆ ಇಂಟ್ರಾಲೀಷನಲ್ ಇಂಜೆಕ್ಷನ್ಸ್ ತೊಗೊಂಡು ಅದು ಫ್ಲ್ಯಾಟ್ ಆಗಿದೆ. ಮುಂಚೆ ತುಂಬ ಫಸ್ಟ್ ಇಷ್ಟೇ ಚಿಕ್ಕದಿಂದ ಶುರು ಆಯಿತು ಆ್ಯಂಡ್ ಇಟ್ ಸ್ಟಾರ್ಟೆಡ್ ಗ್ರೋಯಿಂಗ್, ತುಂಬ ದೊಡ್ಡದಾಯಿತು. ಆವಾಗ ನಾನು ಸ್ವಲ್ಪ ಕಾನ್ಷಿಯಸ್ ಆದೆ ಬಿಕಾಸ್ ಐ ಹ್ಯಾವ್ ಟು ವೇರ್ ಸರ್ಟನ್ ಕಾಸ್ಟ್ಯೂಮ್ಸ್ ಇನ್ ಮೈ ಫೀಲ್ಡ್ ಆಫ್ ವರ್ಕ್. ಆ್ಯಂಡ್ ಆವಾಗ ನಾನು ತುಂಬಾ ಸ್ವಲ್ಪ ಕಾನ್ಫಿಡೆನ್ಸ್ಗೆ ಹೊಡ್ತಾ ಬಿಡ್ತಿತ್ತು. ಬಟ್ ಐ ನೆವರ್ ಟುಕ್ ಇಟ್ ಟು ಮೈಂಡ್. ಐ ವಾಸ್ ವೆರಿ ಓಪನ್ ಅಬೌಟ್ ಇಟ್. ನಾನು ಎಷ್ಟೋ ಕಡೆ ಫೋಟೋಸ್ ವೀಡಿಯೋಸ್ ಹಾಗೆ ಹಾಕಿದ್ದೀನಿ. ಐ ಹ್ಯಾವ್ ಓನ್ಡ್ ಇಟ್. ಬಟ್ ಇವೆನ್ಚುಲಿ ಇಂಟ್ರಾಲೀಷನಲ್ ಸ್ಟೀರಾಯ್ಡ್ ಇಂಜೆಕ್ಷನ್ಸಿಂದ ಫ್ಲ್ಯಾಟ್ ಆಯಿತು. ಬಟ್ ದೆನ್ ಡಾಕ್ಟರ್ ಹ್ಯಾಸ್ ಟೋಲ್ಡ್ ಮಿ ಯಾವಾಗ ಬೇಕಾದರೂ ಅದು ಮತ್ತೆ ವಾಪಸ್ ರೀಗ್ರೋತು ಆಗ್ಬೋದು ಆ್ಯಂಡ್ ಎಲ್ಲಿ ಬೇಕಾದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಆ್ಯಂಡ್ ಈವನ್ ಸಿಸೇರಿಯನ್ ಎಲ್ಲ ಮಾಡಿಸ್ಕೊಂಡ್ರೆ ಆಲ್ ದ ಚಾನ್ಸಸ್ ಆಫ್ ಇಟ್ ಟರ್ನಿಂಗ್ ಇನ್ ಟು ಅ ಕೀಲಾಯ್ಡ್. ಸೊ ದಟ್ ಈಸ್ ಆಲ್ಸೋ ಒನ್ ಮೋರ್ ಥಿಂಗ್ ವಿಚ್ ಹ್ಯಾಸ್ ನೋ ಕ್ಯೂರ್, ಐ ಗೆಸ್. ಅವ್ರ ಕಾಸೂ ಗೊತ್ತಿಲ್ಲ ಹೆಂಗೆ. ಕ್ಯೂರ್ ಅಂದ್ರೆ ಇವಾಗ ನಾವೇನು ಹೇಳ್ತೀವಿ, ಇವಾಗ ನಮ್ಮ ಸ್ಕಿನ್ ಕಟ್ ಆದಾಗ ನೇಚರ್ ಹ್ಯಾಸ್ ಇಟ್ಸ್ ಓನ್ ವೇ ಆಫ್ ರಿಪೇರಿಂಗ್ ಇಟ್. ಸೊ ಸ್ಕಾರ್ ಟಿಶ್ಯೂ ಎಕ್ಸ್ಟ್ರಾ ಪ್ರೊಡ್ಯೂಸ್ ಆಗುತ್ತೆ, ಒಂದು ಸ್ಕಾರ್ ಆಗುತ್ತೆ, ಅದು ಜಸ್ಟ್ ಅ ನಾರ್ಮಲ್ ಸ್ಕಾರ್. ಹೈಪರ್ಟ್ರೋಫಿಕ್ ಸ್ಕಾರ್ ಅಂತ ಹೇಳ್ತೀವಿ, ಎಕ್ಸ್ಟ್ರಾ ಟಿಶ್ಯೂ ಪ್ರೊಡ್ಯೂಸ್ ಆಗುತ್ತೆ, ಸ್ಕಾರ್ ಇಸ್ ರೇಸ್ಡ್. ಕೀಲಾಯ್ಡ್ ಅಲ್ಲಿ ಇನ್ನೂ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಸೊ ನೀವು ಅದು ಇಟ್ಸ್ ಎ ಟೆಂಡೆನ್ಸಿ ಇನ್ ಸಮ್ ಪೀಪಲ್. ಸೊ ಕೆಲವ್ರಿಗಿರುತ್ತೆ, ಕೆಲವ್ರಿಗಿರಲ್ಲ. ಆ ಟೆಂಡೆನ್ಸಿ ಇರೋರಿಗೆ ಜೆನೆಟಿಕ್ ಆಗಿದ್ರೆ ಕೀಲಾಯ್ಡ್ ಆದಾಗ ಅದನ್ನ ನಾವು ಕಟ್ ಮಾಡಿ ಸ್ಟಿಚ್ ಮಾಡಬಾರ್ದು, ಯಾಕಂದ್ರೆ ಅದು ಬಿಕಮ್ಸ್ ಬಿಗರ್. ನೀವು ಹೇಳ್ದಂಗೆ ಇಂಟ್ರಾಲೀಷನಲ್ ಸ್ಟೀರಾಯ್ಡ್ಸ್ ಇದೆ, ಬೇರೆ ಇಂಜೆಕ್ಷನ್ಸು ಬರುತ್ತೆ, ಕೊಟ್ಟಾಗ ಫ್ಲಾಟ್ ಆಗುತ್ತೆ. ಬಟ್ ಯು ಬೀಯಿಂಗ್ ಅ ಸೆಲೆಬ್ರಿಟಿ, ಸೊ ನೀವು ಬೇರೆ ಸೆಲೆಬ್ರಿಟೀಸ್ ನೋಡಿರ್ಬೋದು, ಇವಾಗ ತೊನ್ನು ಲೂಕೋಡರ್ಮಾ ಅಂತ ಏನ್ ಹೇಳ್ತೀವಿ, ವೈಟ್ ಪ್ಯಾಚಸ್. ಸೊ ಇಫ್ ಯು ಅಕ್ಸೆಪ್ಟ್ ಇಟ್, ಯು ಕ್ಯಾನ್ ಪ್ರಮೋಟ್ ಇಟ್. We have models who are walking on the ramp with the white patches. White patches. We have an actress who has rosacea ಅಂತ ಹೇಳ್ತೀವಿ, acne rosacea on the face, but she's accepted it. ಆ ಥರ ಕೀಲಾಯ್ಡ್ಸ್ ನ ಅಕ್ಸೆಪ್ಟ್ ಮಾಡ್ಕೊಂಡು ನೀವು ಹೋದ್ರೆ ಪರವಾಗಿಲ್ಲ. ಆಸ್ ಯು ಸೆಡ್, ಕೆಲವು ಕಾಸ್ಟ್ಯೂಮ್ಸ್ ಹಾಕೊಳಕ್ ಪ್ರಾಬ್ಲಮ್ ಆಗುತ್ತೆ, ನಾವು ಇಂಟ್ರಾಲೀಷನಲ್ ಸ್ಟೀರಾಯ್ಡ್ಸ್ ಕೊಟ್ಟು ಅದನ್ನ ಫ್ಲಾಟ್ ಮಾಡ್ತೀವಿ. ದೇರ್ ಆರ್ ಸಿಲಿಕಾನ್ ಜೆಲ್ ಶೀಟ್ಸ್ ವಿಚ್ ಯು ಕ್ಯಾನ್ ಅಪ್ಲೈ, ಇಟ್ಸ್ ಅಂಡರ್ ಕಂಟ್ರೋಲ್. ಬಟ್ ಯಾವಾಗ ಟ್ರಿಗರ್ ಆಗುತ್ತೆ ಅನ್ನೋದನ್ನ ಹೇಳಕ್ಕಾಗಲ್ಲ, ಅದಕ್ಕೆಲ್ಲ ಕ್ಯೂರ್ ಇಲ್ಲ. ಬಟ್ ಅದಕ್ಕೆ ತಪ್ಪು ಏನು ಮಾಡ್ತಾರೆ ಅಂದ್ರೆ, ನೀವು ಆಗ್ಲೇ ಕೇಳ್ದಂಗೆ ಬಿಜಾರ್ ಕೇಸಸ್ ಅಂತ ಹೇಳ್ದಂಗೆ, ನಂದು ಒಂದು ಪೇಷಂಟು ಅನದರ್ ಸೆಲೆಬ್ರಿಟಿ ಲೈಕ್ ದಿಸ್, ಆ ಕೀಲಾಯ್ಡ್ ಕಾಣಿಸ್ಬಾರ್ದು ಅಂತ ಹೋಗಿ ಅದ್ರ ಮೇಲೆ ಟ್ಯಾಟೂ ಹಾಕಿಸ್ಕೊಂಡ್ರು. ವಿಚ್ ಇಸ್ ಕಂಪ್ಲೀಟ್ಲಿ ಅ ರಾಂಗ್ ಐಡಿಯಾ, ಬಿಕಾಸ್ ಟ್ಯಾಟೂ ಇರೋ ಕಡೆ ಎಲ್ಲ ಕೀಲಾಯ್ಡ್ ಮಾಡಿ. ಸೊ ಸಿ ಸೆಕ್ಷನ್ ಆದಾಗ ಬರೀ ಸಿಸೇರಿಯನ್ ಸೆಕ್ಷನ್ಗಲ್ಲ, ನೀವು ಬಿದ್ದು ಗಾಯ ಮಾಡ್ಕೊಂಡ್ರು ಕೀಲಾಯ್ಡ್. ಸೊ ಯು ಶುಡ್ ಅವಾಯ್ಡ್ ಇಂಜುರೀಸ್ ಅಂತ ಹೇಳಿ. ಆಕ್ನಿ ಕೀಲಾಯ್ಡ್ಸ್ ಅಂತಾನು ಇರುತ್ತೆ. ಆಕ್ನಿ ಕೀಲಾಯ್ಡ್ಸ್ ಇವಾಗ ಬೆನ್ನಲ್ಲಿ, ಚೆಸ್ಟ್ ಮೇಲೆಲ್ಲ, ಹೌದು, ಪಿಂಪಲ್ ಆಗಿರೋ ಜಾಗದಲ್ಲೆಲ್ಲ ಕೀಲಾಯ್ಡ್ ಇರುತ್ತೆ. ಸೊ ಅದಕ್ಕೆಲ್ಲ ಇಂಜೆಕ್ಷನ್ಸ್ ಕೊಟ್ಟರೆ ಅದು ಸುಮಾರು ಫ್ಲಾಟ್ ಆಗುತ್ತೆ, ಬಟ್ ಸ್ಕಾರ್ ವಿಲ್ ಆಲ್ವೇಸ್ ಬಿ ದೇರ್. ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಅಂತಲ್ಲ, ಟು ಪ್ರಿವೆಂಟ್ ಇಟ್ ಫಾರ್ ಎವರ್. ಇವಾಗ ಡಾಕ್ಟರ್, ಈ ಕಾನ್ಸ್ ಮತ್ತೆ ವಾಟ್ಸ್ ಅಂತ ಅಂತಾರಲ್ಲ, ಅದು ಯಾವ ಕಾರಣಕ್ಕಾಗುತ್ತೆ ಅಂಡ್ ಹೌ ಟು ಅವಾಯ್ಡ್ ಇಟ್? ಸೊ ನೀವು ಕೇಳಿದ್ರಲ್ಲಿ ಕಾನ್ ಅಂಡ್ ವಾಟ್ ಆರ್ ಟೂ ಡಿಫ್ರೆಂಟ್ ಥಿಂಗ್ಸ್. ವಾಟ್ ಇಸ್ ಅ ವೈರಲ್ ಇನ್ಫೆಕ್ಷನ್, ಅದನ್ನ ಹುಲ್ಲುರಿನೋ ಪುರಿಪುರಿನೋ ಎಲ್ಲ ಹೇಳ್ತಾರೆ, ಇಟ್ಸ್ ಅನ್ ಇನ್ಫೆಕ್ಷನ್. ಬರೀ ಕಲ್ಲಲ್ಲಿ ನಡೆದ್ರೆ ಅಥವಾ ಒಬ್ಬರಿಂದ ಒಬ್ಬರಿಗೇನೆ ಬರೋದದು. ಇವಾಗ ನಾನು ನಿಮ್ಮ ಕೈನಲ್ಲಿ ವಾಟ್ ಇದು ನಾನು ಮುಟ್ಟಿದ್ರೆ ಬಂದ್ಬಿಡಲ್ಲ. ಸಪೋಸ್ ಐ ಹ್ಯಾವ್ ಅ ಕಟ್ ಇನ್ ಮೈ ಹ್ಯಾಂಡ್ ಅಂಡ್ ರಿಪೀಟೆಡ್ಲಿ ಕೀಪ್ ಟಚಿಂಗ್ ಬರುತ್ತೆ, ಅದನ್ನ ನೀವು ರಿಮೂವ್ ಮಾಡಿಸ್ಲೇಬೇಕು. ಯಾಕಂದ್ರೆ ಅದಕ್ಕೇನು ಓರಲ್ ಮೆಡಿಕೇಶನ್ಸ್ ಇಲ್ಲ, ಕೆಮಿಕಲ್ ಕಾಟ್ರಿ ಆರ್ ಎಲೆಕ್ಟ್ರೋ ಕಾಟ್ರಿ ಅಂತ ಹೇಳ್ತೀವಿ. ಸೊ ಅದನ್ನ ಮಾಡಿ ರಿಮೂವ್ ಮಾಡಿ, ಅದು ಒಂದು ಕಾಣಿಸಿದ್ರು ರಿಮೂವ್ ಮಾಡಿಸಿದ್ರೆ ವಾಟ್ಸ್ ಹೊರಟೋಗುತ್ತೆ. ಚಿಕ್ಕದಿದ್ದಾಗ ನೀವು ವಾಟ್ಸ್ ತೆಗೆದ್ಬಿಟ್ರೆ ನಿಮ್ಗೆ ಅದು ಸ್ಕಾರು ಆಗೋದಿಲ್ಲ. ಕಾನ್ ಅಂತ ಏನ್ ಹೇಳ್ತೀವಿ, ಅದನ್ನ ಆಣಿ ಅಂತಾರಲ್ಲ ಕಾಲಲ್ಲಿ, ಅದು ಪ್ರೆಷರ್ ಏರಿಯಾಸ್ ಅಲ್ಲಿ ಬರುತ್ತೆ.
ಅದು ತುಂಬಾ ನೋವು ಇರುತ್ತೆ. ಈ ವಾರ್ಡ್ಸ್ ಎಲ್ಲ ಸಿಂಪ್ಟಮ್ಸ್ ಇರೋದಿಲ್ಲ, ಅನ್ಲೆಸ್ ಅದು ಸೆಕೆಂಡರಿ ಇನ್ಫೆಕ್ಟ್ ಆಗಿ ಪಸ್ ಆದ್ರೆ ಮಾತ್ರ ನೋವಾಗುತ್ತೆ, ಇಲ್ಲಾಂದ್ರೆ ವಾರ್ಡ್ಸ್ ನೋವಾಗಲ್ಲ. ಕಾನ್ಸ್ ನಿಮ್ಗೆ ತುಂಬಾ ಹೈ ಹೀಲ್ ಸ್ಲಿಪ್ಪರ್ಸ್, ತುಂಬಾ ಹಾರ್ಡ್ ಸ್ಲಿಪ್ಪರ್ಸ್, ಅಥವಾ ಇಲ್ ಫಿಟ್ಟಿಂಗ್ ಅಂತ ಏನ್ ಹೇಳ್ತೀವಿ, ಶೂ ಹಾಕಿದಾಗ ನಿಮ್ ಬೆರಳೆಲ್ಲ ಆಡ್ಸೋಷ್ಟು ಜಾಗ ಇರಬೇಕು. ಹಾ, ಟೈಟ್ ಆದ್ರೆ ಅಥವಾ ಪ್ರೆಷರ್ ಪಾಯಿಂಟ್, ನೀವ್ ಏನಾದ್ರು ಕಲ್ಲು ತುಳಿದಿದ್ರೆ ಆ ಪ್ರೆಷರ್ ಪಾಯಿಂಟ್ಸ್ ಅಲ್ಲಿ ಅದು ಒತ್ತಿ ಒತ್ತಿ ಸ್ಕಿನ್ ರಫ್ ಆಗ್ತಾ ಹೋಗಿ ಅದು ಆಣಿ ಆಗುತ್ತೆ. ಅದು ನೀವು ನೋಡಿದ್ರೆ ಈ ಬುಗ್ರಿ ಗೊತ್ತಲ್ಲ ಆಟ ಆಡೋದು, ಆ ತರ ಹಿಂಗ್ ಮೇಲ್ ರೌಂಡ್ ಇರುತ್ತೆ, ಕೆಳಗಡೆ ಹಿಂಗ್ ಶಾರ್ಪ್ ಇರುತ್ತೆ. ಸೊ ನೀವು ಕಾಲ್ ಇಟ್ಟಾಗೆಲ್ಲ ಅದು ನೋವಾಗುತ್ತೆ, ಅದನ್ನ ತಗ್ಸ್ಬೇಕು. ಸೊ ನಮ್ಗೆ ಯೂಶಲಿ ಕೆಲವರು ಹೇಳ್ತಾರೆ ಬರೀ ಕಾಲಲ್ಲಿ ನಡೆದ್ರೆ ಒಳ್ಳೇದು. ಹಂಗಿರ್ಬೇಕಾದ್ರೆ ನಾವು ಹೆಂಗೆ ಡಿಸೈಡ್ ಮಾಡೋದು ಎಲ್ಲಿ ನಾವು ಬರೀ ಕಾಲಲ್ಲಿ ನಡಿಬೋದು, ಎಲ್ಲಿ ನಡಿಬಾರ್ದು? ಸೊ ಬರೀ ಕಾಲಲ್ಲಿ ನಡಿಬೇಕು ಅಂತಂದ್ರೆ ಅದನ್ನ ಆಕ್ಯುಪ್ರೆಷರ್ ಥೆರಪಿ ತರ ಅಂತ ಹೇಳ್ತಾರೆ. ಅದು ನೀವು ಮರಳ್ ಮೇಲೋ ಅಥವಾ ಸಾಫ್ಟ್ ಆಗಿರೋ ಪೆಬಲ್ಸ್ ಮೇಲೋ ನಡೆದ್ರೆ ಅದು ನಿಮ್ಗೆ ಆಕ್ಯುಪ್ರೆಷರ್ ತರ ವರ್ಕ್ ಆಗುತ್ತೆ. ಈ ಕಲ್ಲು ಮುಳ್ಳು ಅಂತ ಇರೋ ಕಡೆ ನಡೆದಾಗ ಅದು ಒತ್ತಿ ನಿಮ್ಗೆ ಈ ತರ ಹಾನಿ ಆಗಬಹುದು. ಎಸ್ಪೆಷಲಿ ಡಯಾಬಿಟಿಸ್ ಇರೋರು ಕಾಲು ಫುಟ್ ಕೇರ್ ಅಂತ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಸೆನ್ಸೇಷನ್ ಕಡಿಮೆ ಆಗಿರುತ್ತೆ ಕಾಲಲ್ಲಿ. ಸೊ ಏನಾದ್ರು ತುಳಿದ್ರೆ ಚೂಪಾಗಿರೋದು ಅಥವಾ ಬಿಸಿ ಇರೋದು ತುಳಿದ್ರೆ ಅವ್ರಿಗೆ ಗೊತ್ತಾಗಲ್ಲ, ಅಲ್ಲಿಂದ ಗಾಯ ವಾಸಿ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಮತ್ತೆ ಗಲೀಜಿರೋ ಕಡೆನೂ ತುಂಬಾ ಕೆಸರು ಅಥವಾ ಗಾರ್ಬೇಜ್ ಅಲ್ಲೆಲ್ಲ ಇರ್ತಲ್ಲ, ಅಲ್ಲೂ ನಡಿಬಾರ್ದಲ್ಲ. ಬಿಕಾಸ್ ವೈರಲ್ ಇನ್ಫೆಕ್ಷನ್ ಅಂದ್ರಲ್ಲ ಯಾವ್ದು ಕಾನ್ಸ್, ವಾಟ್ಸ್ ಆರ್ ವೈರಲ್ ಇನ್ಫೆಕ್ಷನ್. ಸೊ ಅದು ಹೆಂಗೆ ಅದು ಇಲ್ಲ, ವಾರ್ಡ್ಸ್ ಯೂಶಲಿ ಪರ್ಸನ್ ಟು ಪರ್ಸನ್ ಬರೋದು. ಬಟ್ ಗಲೀಜ್ ಇರೋ ಕಡೆ ನೀವು ಹೇಳ್ತಿರೋದು ಗಾರ್ಬೇಜ್ ಇರೋ ಕಡೆಗೆ ನೀವು ನಡೆದು ಬಿಟ್ಟು ಕಾಲ್ ವಾಶ್ ಮಾಡ್ಕೊಂಡಿಲ್ಲ ಅಂದ್ರೆ ಅದೆಲ್ಲ ಬೆರಳು ಸಂದಿಯಲ್ಲಿ ಉಳ್ಕೊಂಡು ನಿಮ್ಗೆ ಇನ್ಫೆಕ್ಷನ್ ಕೆಸರು ಹುಣ್ಣು ಅಂತಾನೆ ಅದಕ್ಕೆ ಹೆಸರು. ಈ ಮಳೆಗಾಲದಲ್ಲಿ ಬರುತ್ತಲ್ಲ, ಈಗ ಒದ್ದೆ ಇರೋ ಸಾಕ್ಸ್ ಹಾಕೊಂಡ್ರೆ, ಒದ್ದೆ ಇರೋ ಶೂ ಹಾಕೊಂಡ್ರೆ ಅಥವಾ ಬೆರಳು ಸಂದಿಯಲ್ಲಿ ನೀವು ಒರೆಸ್ಕೊಂಡಿಲ್ಲ ಅಂದ್ರೆ ಅದು ಒಂಥರ ಫಂಗಲ್ ಇನ್ಫೆಕ್ಷನ್, ಹುಳುಕಡ್ಡಿ, ಅದನ್ನ ಕೆಸರು ಹುಣ್ಣು ಅಂತಾನೆ ಹೇಳ್ತಾರೆ. ಅದು ಸೀಸನಲ್, ಸುಮಾರು ಜನಕ್ಕೆ ಆತರ ಆಗೋ ಚಾನ್ಸಸ್ ಇರುತ್ತೆ. ಫೈನ್ ಡಾಕ್ಟರ್, ಇವಾಗ ನಮ್ಮ ನೆಕ್ಸ್ಟ್ ಪಾರ್ಟ್ 5 ಏನಿದೆ. ಓಕೆ ಡಾಕ್ಟರ್, ಸೊ ಇವಾಗ ಜಸ್ಟ್ ಕ್ವಿಕ್ ಸೊಲ್ಯೂಷನ್ಸ್ ಅಂತ ಈ ಸೆಗ್ಮೆಂಟ್ ಹೆಸರು. ಸೊ ಫಸ್ಟ್ ಒನ್ ಇಸ್ ಸ್ಕೂಲ್ ಮತ್ತು ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಇವಾಗ ಅವ್ರ ಮನೆಯಿಂದ ರೆಡಿಯಾಗಿ ಆಚೆ ಹೊರಡ್ತಿದ್ದಾರೆ ಇನ್ನೇನು ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಅಂದರೆ ಅವ್ರಿಗೆ ಬೆಸ್ಟ್ ಸ್ಕಿನ್ ಕೇರ್ ರೂಟೀನ್ ಏನು ಹೇಳ್ಬೋದು? ನಾವು ಒಳಗಿನ ನ್ಯೂಟ್ರಿಷನ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ಇವಾಗ ಹೊರಗಡೆ ಏನೋ ಒಂದು ಹಚ್ಕೊಂಡು ಹೋಗ್ಬೇಕು ಅಂದರೆ ಇತ್ತೀಚಿನ ಮಕ್ಕಳು ಏನೇನೇನೇನೋ ಹಚ್ಕೊಂಡು ಹೋಗ್ತಾ ಇದ್ದಾರೆ. ಅದರದ್ದು ಸಿಂಪಲ್ ಆಗಿ ಏನು ಬೆಸ್ಟ್ ಸ್ಕಿನ್ ಕೇರ್ ರೂಟೀನ್? ದಿನಕ್ಕೆ 2 ಸಲನಾದ್ರೂ ಸೋಪ್ ಹಾಕಿ ಮುಖ ತೊಳ್ಕೊಬೇಕು. ನೀವು ಹೇಳ್ತಾರೆ ಟೀನೇಜ್ ಮಕ್ಕಳಾದ್ರಿಂದ. ಸೊ ಕೆಲವು ಮಕ್ಕಳು ಸ್ಕೂಲಿಂದ ಬಂದು ಮುಖ ತೊಳೆಯೋದಿಲ್ಲ, ಆಟ ಆಡ್ಬಿಟ್ಟು ಮುಖ ತೊಳೆಯೋದಿಲ್ಲ. ಸೊ 2 ಸಲನಾದ್ರೂ ಮುಖ ತೊಳ್ಕೊಬೇಕು. ತುಂಬಾ ಸ್ವೆಟ್ ಆಗಿದ್ರೆ, ಸ್ಕೂಲಲ್ಲಿ ಡಸ್ಟಲ್ಲಿ ಆಟ ಆಡಿದ್ರೆ ಅಟ್ಲೀಸ್ಟ್ ಪ್ಲೇನ್ ವಾಟರಲ್ಲಿ ಮುಖ ತೊಳ್ಕೊಬೇಕು. ಸೊ ಅದು ತುಂಬಾ ಇಂಪಾರ್ಟೆಂಟ್. ನಿಮಗೆ ಸ್ಪೋರ್ಟ್ಸು ಅಥವಾ ಸ್ಪೋರ್ಟ್ಸ್ ಡೇ ಹೊರಗಡೆ ತುಂಬಾ ಬಿಸಿಲಿದ್ರೆ ಸನ್ಸ್ಕ್ರೀನ್ಸ್ ಹಚ್ಕೋಬೇಕಾಗತ್ತೆ. ಯಾಕಂದ್ರೆ ಸನ್ ಡ್ಯಾಮೇಜ್ ಇಂದ ನಿಮ್ ಸ್ಕಿನ್ನು ಹಾಳಾಗ್ತಾ ಹೋಗುತ್ತೆ. ಇವಾಗ ಏನಾಗಿದೆ, ಅಡ್ವರ್ಟೈಸ್ಮೆಂಟ್ಸ್ ಕ್ಲೆನ್ಸಿಂಗ್, ಟೋನಿಂಗ್ ಅಂಡ್ ಮಾಯಿಶ್ಚರೈಸಿಂಗ್ ಅನ್ನೋದು ತುಂಬಾ ಫೇಮಸ್ ಆಗ್ಬಿಟ್ಟಿದೆ. ಬಟ್ ಇಫ್ ಯು ಆರ್ ಯೂಸಿಂಗ್ ಅ ಸೋಪ್ ವಿಚ್ ಇಸ್ pH ಬ್ಯಾಲೆನ್ಸ್ಡ್, ನಿಮ್ಗೆ ಟೋನರ್ ಬೇಕಾಗಿಲ್ಲ. ಸೊ ಇಫ್ ಯು ಯೂಸಿಂಗ್ ಅ ವೆರಿ ಆಸಿಡಿಕ್ ಸೋಪ್, ತುಂಬಾ ಹಾರ್ಶ್ ಆಗಿರೋ ಸೋಪ್ ಯೂಸ್ ಮಾಡಿದ್ರೆ ಯು ನೀಡ್ ಎ ಟೋನರ್ ಬೇಕು. ಸೊ ಎಲ್ಲರೂ ಕ್ಲೆನ್ಸರ್, ಟೋನರ್, ಮಾಯಿಶ್ಚರೈಸರ್ ಅಂತಾರೆ. ಸೊ ನಾನು ಐಸೆ ಇವಾಗ ಚಿಕ್ಕ ಮಕ್ಕಳಾದ್ರಿಂದ ಅವ್ರಿಗೆಲ್ಲ ಅಷ್ಟೊಂದು ಇನ್ನೇನು ರೂಟೀನ್ ಬೇಕಾಗಲ್ಲ. ಫೇಸ್ ವಾಶ್ ಪ್ರಾಪರ್ಲಿ, ಅಂಡ್ ಅವ್ರಿಗೆಲ್ಲ ಸೋಪ್ ಬೇಡ, ಫೇಸ್ ವಾಶ್ ಬೇಕು ಅನ್ನೋದೊಂದು ತಲೆಯಲ್ಲಿರುತ್ತೆ. ಹಾಗೇನಿಲ್ಲ, pH ಬ್ಯಾಲೆನ್ಸ್ಡ್ ಒಂದು ಗುಡ್ ಕ್ಲೆನ್ಸರ್, ಸನ್ಸ್ಕ್ರೀನ್, ಇಫ್ ಯರ್ ಸ್ಕಿನ್ ಇಸ್ ಡ್ರೈ, ಮಾಯಿಶ್ಚರೈಸರ್, ಅಥವಾ ಸ್ಕೂಲಿಂದ ಬಂದು ಮುಖ ತೊಳೆದು ಮತ್ತೆ ಮಾಯಿಶ್ಚರೈಸರ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದೆಮ್. ಸೊ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಹಚ್ಕೊಂಡು ಹೋದ್ರೆ ಸಾಕು. ಅದರಲ್ಲೂ ಇವಾಗ ಸನ್ಸ್ಕ್ರೀನ್ಸ್ ವಿತ್ ಮಾಯಿಶ್ಚರೈಸರ್ಸ್ ಇದೆ. ಸೊ ಅದನ್ನೇ ಹಚ್ಕೊಂಡ್ರು ಸಾಕು. ಅಗೇನ್ ಸೀಸನ್ ಡಿಪೆಂಡೆಂಟ್ ಆಗುತ್ತೆ. ಚಳಿಗಾಲದಲ್ಲಿ ಯು ಮೈಟ್ ನೀಡ್ ಮಾಯಿಶ್ಚರೈಸರ್ ಫುಲ್ ಬಾಡಿ ಜಾಸ್ತಿ ಬೇಕಾಗುತ್ತೆ, ಹೌದು ಡ್ರೈ ಆಗುತ್ತೆ ಹೌದು ಸ್ಕಿನ್ ಜಾಸ್ತಿ. ಓಕೆ, ನೆಕ್ಸ್ಟ್ ಇಸ್ ನೀವು ಇದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೀರಾ, ಒನ್ ಪರ್ಟಿಕ್ಯುಲರ್ ಫುಡ್ ಅಂತ ಇಲ್ಲ ಅಂತ. ಬಟ್ ಸ್ಟಿಲ್ ಹೇಳಬೇಕು ಅಂದರೆ ನಿಮ್ಮ ಬೆಸ್ಟ್ ಗೋ ಟು ಫುಡ್ ವಿಚ್ ಡಸ್ ಮಿರಾಕಲ್ಸ್ ಫಾರ್ ಸ್ಕಿನ್ ಯಾವುದು? ಸಿಟ್ರಸ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಂತ ಹೇಳ್ತೀನಿ. ಡಿಫ್ರೆಂಟ್ ಕಲರ್ಸ್ ಎವ್ರಿ ಡೇ ಅಂತ ಹೇಳ್ತೀನಿ. ಸಿಟ್ರಸ್ ಫ್ರೂಟ್ಸ್ ಇನ್ ಜನರಲ್, ಲೈಕ್ ಆರೆಂಜ್, ಲೈಮ್. ಮೋಸ್ಟ್ ಆಫ್ ದೀಸ್ ಫ್ರೂಟ್ಸ್ ಹ್ಯಾವ್ ವೈಟಮಿನ್ ಸಿ ಇನ್ ದೆಮ್. ಸೊ ಇದೆಲ್ಲ ತುಂಬಾ ಒಳ್ಳೆಯದು ಸ್ಕಿನ್. ಆ್ಯಂಡ್ ಅಗೇನ್ ಇದು ಅಷ್ಟೇ, ವಿ ಹ್ಯಾವ್ ಆಲ್ರೆಡಿ ಕವರ್ಡ್ ದಿಸ್, ಬಟ್ ಸ್ಟಿಲ್ ಒನ್ ಫುಡ್ ಐಟಮ್ ವಿಚ್ ಯು ವಿಲ್ ಡೆಫಿನೆಟ್ಲಿ ಬಿ ಲೈಕ್ ಕಂಪ್ಲೀಟ್ ನೋ. ಫಾಸ್ಟ್ ಫುಡ್ಸ್ ಆಕ್ಚುಲಿ, ವಿಚ್ ಇನ್ಕ್ಲೂಡ್ಸ್ ಎಕ್ಸಾಂಪಲ್ಸ್ ಹೇಳ್ಬೇಕಂದ್ರೆ ಬರ್ಗರ್ಸ್, ಪಿಜ್ಜಾಸ್, ಇದೆಲ್ಲ ಮೈದಾ ಪ್ರಾಡಕ್ಟ್ಸ್, ಈ ಏರಿಯೇಟೆಡ್ ಡ್ರಿಂಕ್ಸ್, ಸಾಫ್ಟ್ ಡ್ರಿಂಕ್ಸ್, ಅದೆಲ್ಲ ಸೋಡಾ, ಏರಿಯೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಶುಗರ್ ಫಿಲ್ ಡೆಸರ್ಟ್ಸ್, ಇದೆಲ್ಲ ನೀವು ಅವಾಯ್ಡ್ ಮಾಡಿದಷ್ಟು ಇಟ್ ಇಸ್ ಒಳ್ಳೇದು ಆಕ್ಚುಲಿ.
ನೆಕ್ಸ್ಟ್ ಪಾರ್ಟ್ ಇದು ಆ್ಯಕ್ಚುಲಿ ಸ್ವಲ್ಪ ನನ್ನ ಒಂದು ಪ್ರೊಫೆಷನ್ ರಿಲೇಟೆಡ್ ಆ್ಯಂಡ್ ನನ್ನ ಪರ್ಸ್ನಲ್ ರಿಲೇಟೆಡ್ ಆಲ್ಸೋ. ವಿ ಆರ್ ಕಮಿಂಗ್ ಟು ದಿ ಸನ್ಸ್ಕ್ರೀನ್ ಬಗ್ಗೆ ಹೇಳಿದ್ವಿ, ಸೊ ಆ ಟಾಪಿಕ್ನ ಸ್ವಲ್ಪ ಟಚ್ ಮಾಡೋಣ. ನಮ್ಮ ಆಡಿಯನ್ಸ್ಗೆ ಹೂ ಡೋಂಟ್ ನೋ ವಾಟ್ ಈಸ್ ಸನ್ಸ್ಕ್ರೀನ್, ಸನ್ಸ್ಕ್ರೀನ್ ಅಂದರೆ ಏನು, ವೈ ಸನ್ಸ್ಕ್ರೀನ್ ಆ್ಯಂಡ್ ವೇರ್ ಟು ಗೆಟ್ ಇಟ್ ಆ್ಯಂಡ್ ಹೌ ಟು ಯೂಸ್ ಇಟ್, ಇದ್ರ ಬಗ್ಗೆ ಒಂದಷ್ಟು ಡೀಟೇಲಾಗಿ ಮಾತಾಡೋಣ. ಇವಾಗ ಸನ್ಸ್ಕ್ರೀನಲ್ಲಿ SPF ಅಂತ ಒಂದಿರುತ್ತೆ. ಫಸ್ಟ್ ಆಫ್ ಆಲ್ ನಾವು ಟ್ಯಾನ್ ಆಗ್ತೀವಿ, ಟ್ಯಾನ್ ಆಗಬಾರ್ದು ಅನ್ನೋದಕ್ಕೆ ಸನ್ಸ್ಕ್ರೀನ್ ಹಚ್ಕೋತೀವಿ ಟು ಪ್ರಿವೆಂಟ್ ಟ್ಯಾನ್, ನಾಟ್ ಟು ಕ್ಯೂರ್ ಟ್ಯಾನ್ ಅಲ್ವಾ ಡಾಕ್ಟರ್? ಸೊ ಇವಾಗ ಅದರಲ್ಲಿ SPF ಅಂತ ಒಂದಿರುತ್ತೆ, ವಿಚ್ ಇಸ್ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಇಫ್ ಐ ಆಮ್ ನಾಟ್ ರಾಂಗ್. ಸೊ ವಾಟ್ ಈಸ್ ದಟ್ SPF? ಮತ್ತು ಅದರಲ್ಲೂ PA+++ ಅದೇನೋ ಇರುತ್ತೆ, ಅದೇನು, ಮತ್ತು ಬೇಸಿಕ್ ಸನ್ಸ್ಕ್ರೀನ್ ಅಂದರೆ ವಾಟ್ ಡಸ್ ಇಟ್ ಡು? ಸೊ ಇವಾಗ ನಾವು ಚಿಕ್ಕವರಿದ್ದಾಗ ಸನ್ಸ್ಕ್ರೀನ್ಸ್ ಅನ್ನೋದೇ ಇರ್ಲಿಲ್ಲ. ಹೌದು, ಕ್ಯಾಲಮಿನ್ ಲೋಷನ್ ಆಲ್ಸೋ ಹ್ಯಾಡ್ ಅ ಮೈಲ್ಡ್ ಸನ್ಸ್ಕ್ರೀನ್ ಎಫೆಕ್ಟ್. ಸೊ ಪ್ಲಸ್ ಅವಾಗ ಇಷ್ಟೊಂದು ಪೊಲ್ಯೂಷನ್ ಇರಲಿಲ್ಲ. ಸೊ ಸನ್ ಇಂದಾನೆ ನನ್ನ ಸ್ಕಿನ್ ಏಜಿಂಗ್ ಸ್ಟಾರ್ಟ್ ಆಗುತ್ತೆ, ಫೋಟೋ ಏಜಿಂಗ್ ಅಂತ ಹೇಳ್ತೀವಿ. ಬಿಕಾಸ್ ಆಫ್ ಸನ್ ರೈಟ್ ಫೈನ್ ಲೈನ್ಸ್ ಬರ್ಬೋದು, ರಿಂಕಲ್ಸ್ ಬರ್ಬೋದು, ಏಜ್ ಸ್ಪಾಟ್ಸ್ ಅಂತ ಹೇಳ್ತೀವಿ, ಕಪ್ ಚುಕ್ಕೆ ಬರ್ಬೋದು, ಇದೆಲ್ಲ ಸನ್ ಇಂದ ಬರೋದು. ಎಸ್ಪೆಷಲಿ ಬಿಕಾಸ್ ಆಫ್ ದಿಸ್ ಪೊಲ್ಯೂಷನ್, ಸ್ಕ್ಯಾಟರ್ಡ್ ಲೈಟ್ ಅಂತ ಹೇಳ್ತೀವಿ. ಈ ಡಸ್ಟ್ ಮೇಲಿಂದ ಸ್ಕ್ಯಾಟರ್ಡ್ ಆಗೋ ಲೈಟು ಇಟ್ಸ್ ಮೋರ್ ಇಂಟೆನ್ಸ್. ಸೊ ಅದಕ್ಕೋಸ್ಕರ ನಿಮಗೆ ಸನ್ಸ್ಕ್ರೀನ್ಸ್ ಬೇಕು, ಎಸ್ಪೆಷಲಿ ಇನ್ ದೀಸ್ ಡೇಸ್. ವಾಟರ್ ಪ್ರೂಫ್ ಸನ್ಸ್ಕ್ರೀನ್ಸ್ ಅಂತ ಇರುತ್ತೆ. ನೀವು ನೀರಲ್ಲಿ ಇಳಿದಾಗ ಕ್ಲೋರಿನ್ ಎಫೆಕ್ಟು ಆಗುತ್ತೆ ಪೂಲ್ಸ್ ಅಲ್ಲಿ, ಎಸ್ಪೆಷಲಿ ಪ್ಲಸ್ ಸನ್ ಎಫೆಕ್ಟೂ ಆಗುತ್ತೆ. ಸೊ ಅದಕ್ಕೆ ವಾಟರ್ ಪ್ರೂಫ್ ಸನ್ಸ್ಕ್ರೀನ್ಸ್ ಅಂತ ಬೇಕು. ಅದು ಚಿಕ್ಕ ವಯಸ್ಸಿಂದನೇ ನಾವು ಸ್ಟಾರ್ಟ್ ಮಾಡ್ಕೋತೀವಿ. SPF ಫ್ಯಾಕ್ಟರ್ ಅನ್ನೋದು ಸನ್ ಪ್ರೊಟೆಕ್ಟಿವ್ ಫ್ಯಾಕ್ಟರ್ ಅಂತ ನೀವು ಹೇಳ್ದಂಗೆ SPF 30, 15, 50 and above ಅಂತ ಇರುತ್ತೆ. ಹೌದು, ನಾವು ಹೇಳೋದು ಇನಿಷಿಯಲಿ ವಿ ಸ್ಟಾರ್ಟೆಡ್ ಆಫ್ ಎಸ್ SPF 15. ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ ನಿಮಗೆ ಲೇಮ್ಯಾನ್ ಹೇಳಬೇಕು ಅಂದ್ರೆ 15 SPF is approximately 150 minutes ಅಂತ ಇಟ್ಕೊಳ್ಳಿ. 150 minutes is 2.5 hours. So it may not stay 2.5 hours, on 2 hours protection ಇರ್ಬೋದು. SPF 30 ಹೋದ್ರೆ approximately about 300 minutes ಅಂತ. So little longer it might stay. 5 hours ಇಲ್ಲದೆ ಇರ್ಬೋದು, ಒಂದು 3.5 hours ಇರ್ಬೋದು. ವಾಟರ್ ಪ್ರೂಫ್ ಸನ್ಸ್ಕ್ರೀನ್ಸ್ ಏನಾಗುತ್ತೆ, ನೀವು ಹಚ್ಕೊಂಡು ನೀರ್ಗಿಳಿದ್ರೆ ಅದು ವಾಟರ್ ಪ್ರೂಫ್ 50 ಆಗಿದ್ರು ನಿಮ್ಗೆ ಅದು 3 hours 4 hours ಪ್ರೊಟೆಕ್ಷನ್ ಕೊಡಲ್ಲ, 1.5 hours ಆಮೇಲೆ ಇಟ್ ಗೆಟ್ಸ್ ವಾಶ್ಡ್ ಅವೇ. ಸೊ ದಟ್ ಈಸ್ ಇಂಪಾರ್ಟೆಂಟ್. SPF ಫ್ಯಾಕ್ಟರ್ ಅನ್ನೋದು ಇಟ್ ಇಸ್ ಅ ಪ್ರೊಟೆಕ್ಷನ್ ಅಗೇನ್ಸ್ಟ್ UVB ಲೈಟ್. ವಿ ಹ್ಯಾವ್ UVA, UVB ಆ ಥರ ಎಲ್ಲ ಇರುತ್ತಲ್ಲ. ಸೊ ಇಷ್ಟು SPF ಅಂದರೆ, ಈಗ ಸಪೋಸ್ SPF 15 ಫಾರ್ ಎಕ್ಸಾಂಪಲ್, it takes 15 times more for you to get the allergy if you have applied the sunscreen. If you have not applied the sunscreen, 15 times earlier ನಿಮಗೆ ಅಲರ್ಜಿ ಆಗ್ಬೋದು ಅಂತ. ಸೊ ದಟ್ ಈಸ್ ಹೌ ಯು ಕ್ಯಾಲ್ಕುಲೇಟ್. ಏನ್ ಇಂಪಾರ್ಟೆಂಟ್ ಇಲ್ಲಿ ಅಂದ್ರೆ, ನೀವು SPF 100, 120 ಎಲ್ಲ ಹಚ್ಕೊಂಡು ಫುಲ್ ಡೇ 24 hours, ನಿಮಗೆ 24 hours ಪ್ರೊಟೆಕ್ಷನ್ ಬೇಕಾಗಿಲ್ಲ. ಒಂದು ಯು ಹ್ಯಾವ್ ಟು ರೀಅಪ್ಲೈ ದ ಸನ್ಸ್ಕ್ರೀನ್. ಅದರಲ್ಲಿ ನೀವೇನಾಗುತ್ತೆ, ಸನ್ಸ್ಕ್ರೀನ್ಸ್ ಎಲ್ಲ ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ ಜಿಪಣ್ತನ ಮಾಡಿ ಕಡಿಮೆ ಹಚ್ಚಿದ್ರೆ ವರ್ಕ್ ಆಗೋದಿಲ್ಲ. ಸೊ ಸನ್ಸ್ಕ್ರೀನ್ ಪ್ರಾಪರ್ ಆಗಿ ಹಚ್ಕೊಂಡು ಇಷ್ಟು ಅವರ್ಸ್ ಆದ್ಮೇಲೆ ಯು ಹ್ಯಾವ್ ಟು ರೀಅಪ್ಲೈ ದ ಸನ್ಸ್ಕ್ರೀನ್. ಅವಾಗಲೇ ನಿಮ್ಗೆ ಪ್ರೊಟೆಕ್ಷನ್ ಬರೋದು. ನೀವೇನ್ ಹೇಳಿದ್ರೆ ಅದು ಟ್ಯಾನ್ಗೆ ಟ್ರೀಟ್ಮೆಂಟ್ ಅಲ್ಲ ಅಂತ, ಬಟ್ ಟ್ಯಾನ್ ಆಗಿದ್ದಾಗಲೂ ನೀವು ಸನ್ಸ್ಕ್ರೀನ್ಸ್ ಹಚ್ಕೊಂಡ್ರೆ ಅದು ಬೆಟರ್ ಆಗುತ್ತೆ. ಸೊ ಸೊ ಇಟ್ ಪ್ರಿವೆಂಟ್ಸ್ ಯು ಫ್ರಮ್ ಬರ್ನಿಂಗ್. ಸೊ ನಮ್ ಇಂಡಿಯನ್ ಸ್ಕಿನ್ ಕಂಪೇರ್ ಟು ವೈಟ್ ಸ್ಕಿನ್ಸ್, ವಿ ಡೋಂಟ್ ಬರ್ನ್ ದಟ್ ಮಚ್ ಆಕ್ಚುಲಿ, ದೇ ಬರ್ನ್. ಸೊ ಅದೆಲ್ಲ ಪ್ರೊಟೆಕ್ಷನ್ ಆಗುತ್ತೆ. ಅದು ಅಗೇನ್ UV ಪ್ರೊಟೆಕ್ಷನ್. ಸೊ ಹೈಯರ್ ದಿ ಪಾಸಿಟಿವ್ ಪಾಯಿಂಟ್ಸ್ ಇದೆ, ಪ್ಲಸ್ ಯು ಗೆಟ್ ದ ಹೈಯರ್ ದಿ ಪ್ರೊಟೆಕ್ಷನ್ ಇಟ್ ಇಸ್. ಆ ತರ ಅಷ್ಟೇ. ಮತ್ತೆ ಇದು UVA, UVB ಬ್ರಾಡ್ ಸ್ಪೆಕ್ಟ್ರಮ್ ಸನ್ಸ್ಕ್ರೀನ್ ಅಂತ ಹೇಳ್ತೀವಿ, ಪ್ರೊಟೆಕ್ಷನ್ ಅಗೇನ್ಸ್ಟ್ UVA and UVB. ಅದಕ್ಕೋಸ್ಕರ UVA ಏನು ಡೇಂಜರಸ್, UVB ಇಸ್ ಮೋರ್ ಡೇಂಜರಸ್, ಬಟ್ UVA UVB ಪ್ರೊಟೆಕ್ಷನ್ ಬರುತ್ತೆ. ಅದು ಇನ್ಫ್ರಾರೆಡ್ ರೇಸ್ ಗೂ ಇವಾಗ ಸನ್ಸ್ಕ್ರೀನ್ಸ್ ಇದೆ. ನೆಕ್ಸ್ಟ್ ಕ್ವೆಶ್ಚನ್ ಅದೇ ನಂದು. ಇವಾಗ IR ರೇಡಿಯೇಷನ್ಸ್. ಹೌದು. ಸೊ when you are cooking, radiations are harmful. ಹೌದು, for our skin. Some kind of a damage will be there on the skin. ಸೊ ನಾವು ಮನೇಲಿ ಇದ್ದಾಗ if you are exposed to ಆ ತರ ಓವನ್ ಆಗಿರ್ಬೋದು, ಲೈಟ್ ಹೌದು, ಕಂಪ್ಯೂಟರ್ ಎಲ್ಲದಕ್ಕೂ ಹೇಳ್ತಾರೆ. ಸೊ ಬೇಸಿಕಲಿ ನಾವು ಯಾವುದೋ ಒಂದು ಜಾಸ್ತಿ SPF ಇರೋ ಸನ್ಸ್ಕ್ರೀನ್ ತಗೊಳ್ಳೋದ್ಗಿಂತ ನಾರ್ಮಲ್ ಒಂದು 30 and above, 30 or 50 is ideal. ತಗೊಂಡು ಅದನ್ನ ರೀಅಪ್ಲೈ ಮಾಡೋದು ಬೆಟರ್ ಆಪ್ಷನ್. ಮತ್ತೆ ಯಾವುದು ಬೆಸ್ಟ್ ಸನ್ಸ್ಕ್ರೀನ್ ಅಂತ ಯಾವ್ದನ್ನ ಕರಿಬಹುದು ಡಾಕ್ಟರ್? ಸೊ ಅಗೇನ್ ತಗೊಳ್ಳೋದು ನಮ್ಮ ಆಡಿಯನ್ಸ್, ಇದು ಡಿಪೆಂಡ್ಸ್ ಆನ್ ಯುವರ್ ಸ್ಕಿನ್ ಟೈಪ್. ಸೊ ಜೆಲ್ ಬೇಸ್ ಸನ್ಸ್ಕ್ರೀನ್ಸ್ ಬರುತ್ತೆ, ಲೋಷನ್ ಬರುತ್ತೆ, ಕ್ರೀಮ್ಸ್ ಬರುತ್ತೆ. ಇವಾಗ ಸ್ಟಿಕ್ ಬಂದಿದೆ, ಐ ಯೂಸ್ ಸನ್ಸ್ಕ್ರೀನ್ ಸ್ಟಿಕ್. ಯು ಕ್ಯಾನ್ ಯೂಸ್ ಇಟ್, ಅಪ್ಲೈ. ಸ್ಪ್ರೇಸು ಇದೆ. ಸೊ ವೈಡ್ ಸ್ಪ್ರೆಡ್ ಏರಿಯಾಸ್ ಕೈಗೆಲ್ಲ ನೀವು ಸ್ಪ್ರೇ ಮಾಡ್ಕೊಂಡು ಹೋಗ್ಬಿಡ್ಬೋದು. ಸೊ ಡಿಪೆಂಡಿಂಗ್ ಆನ್ ಯರ್ ಸ್ಕಿನ್ ಟೈಪ್. ಸೊ ನಿಮ್ ಸ್ಕಿನ್ ಡ್ರೈ ಇದ್ರೆ ನೀವು ಜೆಲ್ ಬೇಸ್ಡ್ ಸನ್ಸ್ಕ್ರೀನ್ಸ್ ಹಾಕೊಂಡ್ರೆ ಇನ್ನೂ ಡ್ರೈ ಆಗುತ್ತೆ. ಕೆಲವರು ಮಾಯಿಶ್ಚರೈಸರ್ ಹಚ್ಚಿ ಅದ್ರ ಮೇಲೆ ಸನ್ಸ್ಕ್ರೀನ್ ಹಾಕೋತಾರೆ. ಸೊ ವಿ ಹ್ಯಾವ್ ಸನ್ಸ್ಕ್ರೀನ್ಸ್ ವಿತ್ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ವಿತ್ ಹೈಲೂರೋನಿಕ್ ಆಸಿಡ್. ಸೊ ಅವಾಗ ಒಂದೇ ಸಾಕಾಗುತ್ತೆ. ಸೊ ಯು ಆರ್ ನಾಟ್ ಪುಟಿಂಗ್ ಟೂ ಮೆನಿ ಲೇಯರ್ಸ್. ಸೊ ಹಾಗೆ ಸೊ ನೀವು ಡಾಕ್ಟರ್ ಹತ್ರ ಹೋದ್ರೆ ಆಕ್ನಿ ಪ್ರೋನ್ ಸ್ಕಿನ್ಗೆ ನಾವು ಆಕ್ನಿ ಪ್ರೋನ್ ಸ್ಕಿನ್ಗೆ ಸೂಟ್ ಆಗುವಂತ ಸನ್ಸ್ಕ್ರೀನ್ಸ್ ಬರ್ಕೊಡ್ತೀವಿ.
ಸೊ ವಿತ್ ಏಜಿಂಗ್ ಹೈಲುರೋನಿಕ್ ಆಸಿಡ್ ಇರೋದು ಕೊಡ್ತೀವಿ. ಸೊ ಚಿಕ್ಕ ವಯಸ್ಸಿನವರಾದ್ರೆ ನೀವು SPF ಕಡಿಮೆ ಕೊಡ್ತೀವಿ, ನಾಟ್ ಮಚ್ ಆಫ್ SPF. ಸೊ ಹಾಗೆ ನೀವು ಡಾಕ್ಟರ್ ಹತ್ರ ಹೋಗಿ ಕೇಳಿದ್ರೆ ತಗೋಬಹುದು. ಡಾಕ್ಟರ್ ಹತ್ರ ಹೋಗೋದು ಬೇಡ ಅನ್ಸಿದ್ರೆ ನಿಮ್ಗೆ ಜನರಲ್ ಆಗಿ SPF 30 or 50 depending on your skin type, any brand depending on your skin type you buy the gel, lotion or the cream. ಪ್ಯಾರಾಬೆನ್ ಫ್ರೀ ಇರೋ ತರ ಪ್ಯಾರಾಬೆನ್ ಫ್ರೀ ಇದೆ, ಪ್ಯಾರಾಬೆನ್ ಅಲರ್ಜಿ ಇರೋದಕ್ಕೋಸ್ಕರ ಈಗ ಹೇಳ್ತಾರೆ. ಇವಾಗ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಆರ್ ಕಮಿಂಗ್ ಪ್ಯಾರಾಬೆನ್ ಫ್ರೀ. ಅದು ಇವಾಗ ಲೇಟೆಸ್ಟ್ ಟ್ರೆಂಡ್ ಆಗಿದೆ. ಹೌದು. ಮುಂಚೆ ಅದಿರಲ್ಲ. ನಾವು ಪೀಪಲ್ ಆರ್ ಮೋರ್ ಕಾನ್ಶಿಯಸ್ ಅಬೌಟ್ ಸಲ್ಫೇಟ್ಸ್ ಫ್ರೀ, ಪ್ಯಾರಾಬೆನ್ ಫ್ರೀ, SLS ಫ್ರೀ ಅದೆಲ್ಲ ನೋಡ್ತಾರೆ. ಸೊ ಅದು ಅಲರ್ಜಿ ಇದ್ದವ್ರು ಮಾತ್ರ ಎಫೆಕ್ಟ್ ಆಗುತ್ತೆ, ಅದರ್ವೈಸ್ ಇಟ್ಸ್ ಫೈನ್. ಪ್ಯಾರಾಬೆನ್ಸ್ ಆರ್ ಫೈನ್. ಓಕೆ, ಸೊ ವಿ ಸ್ಪೋಕ್ ಅಬೌಟ್ ಸನ್ಸ್ಕ್ರೀನ್. ನನಗೆ ಪರ್ಸನಲಿ ತುಂಬಾನೇ ಇಂಪಾರ್ಟೆಂಟ್ ಸನ್ಸ್ಕ್ರೀನ್. ಸೊ ನಿಮ್ಮನ್ನ ನಾನು ಫ್ಯೂ ಡೇಸ್ ಬ್ಯಾಕ್ ಆಲ್ಸೋ ಕೇಳಿದ್ದೆ ಹೆಂಗೆ ಯೂಸ್ ಮಾಡೋದು ಅಂತೆಲ್ಲ. ಆ್ಯಂಡ್ ನೀವು ಲೈಟ್ ಕಲರ್ ಅಂಬ್ರೆಲಾಸ್ ಯೂಸ್ ಮಾಡೋಕ್ಕೂ ಹೇಳಿದ್ರಿ ಬಿಕಾಸ್ ಆಫ್ ದಿ ಅಬ್ಸಾರ್ಪ್ಷನ್ ಫ್ಯಾಕ್ಟರ್. ಡಾರ್ಕ್ ಕಲರ್ ಅಂಬ್ರೆಲಾ ಇಟ್ಕೊಂಡ್ರೆ ಜಾಸ್ತಿ ಸ್ವೆಟ್ ಆಗಿ ಆಮೇಲೆ ಜಸ್ಟ್ ಅಬ್ಸಾರ್ಪ್ಷನ್ ಲೈಟ್ ಜಾಸ್ತಿ ಆಗುತ್ತೆ. ಟಿಂಟೆಡ್ ಸನ್ಸ್ಕ್ರೀನ್ಸ್ ಬಂದಿದೆ ಫಾರ್ ಪ್ರೊಫೆಷನ್. ಅಫ್ಕೋರ್ಸ್ ನೀವು ಮೇಕಪ್ ಹಚ್ಕೋತೀರಾ, ಬಟ್ ದೇರ್ ಆರ್ ಪೀಪಲ್ ಹೂ ಡು ನಾಟ್ ವಾಂಟ್ ಟು ಯೂಸ್ ಮೇಕಪ್. ಟಿಂಟೆಡ್ ಸನ್ಸ್ಕ್ರೀನ್ ಹಚ್ಕೊಂಡಾಗ ಅದು ಮೇಕಪ್ ತರನೇ ಕಾಣುತ್ತೆ, ಫುಲ್ ಡೇನೂ ಇರುತ್ತೆ, ಫೌಂಡೇಶನ್ ಪ್ಲಸ್ ಸನ್ಸ್ಕ್ರೀನ್ ತರ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇಸ್ ಲಾಸ್ಟ್ ಬಟ್ ಒನ್ ಪಾರ್ಟ್. ಅದರಲ್ಲಿ ಒನ್ ಮೋರ್ ಥಿಂಗ್ ಇಫ್ ಐ ಹ್ಯಾವ್ ಟು ಆಡ್, ಪೌಡರ್ ಇಸ್ ಆಲ್ಸೋ ಅ ಸನ್ಸ್ಕ್ರೀನ್. ಇಟ್ಸ್ ಅ ಫಿಸಿಕಲ್ ಸನ್ಸ್ಕ್ರೀನ್ ಅಂತ ಹೇಳ್ತೀವಿ. ಸೊ ವಿ ಹ್ಯಾವ್ ಕೆಮಿಕಲ್ ಸನ್ಸ್ಕ್ರೀನ್ಸ್ ಅಂಡ್ ಫಿಸಿಕಲ್ ಸನ್ಸ್ಕ್ರೀನ್ಸ್. ಕ್ರಿಕೆಟರ್ಸ್ ನೋಡ್ತೀರಾ ನೀವು ಹಚ್ಕೋತಾರಲ್ಲ, ದಟ್ ಇಸ್ ಅ ಫಿಸಿಕಲ್ ಸನ್ಸ್ಕ್ರೀನ್, ಜಿಂಕ್ ಆಕ್ಸೈಡ್ ಅಂತ ಹೇಳ್ತೀವಿ. ಅದೇನ್ ಮಾಡುತ್ತೆ, ಇಟ್ ವಿಲ್ ರಿಫ್ಲೆಕ್ಟ್ ದ ಲೈಟ್ ಅವೇ. ಸೊ ಸನ್ಲೈಟ್ ಅದ್ರ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗ್ಬಿಡುತ್ತೆ. ಕೆಮಿಕಲ್ ಸನ್ಸ್ಕ್ರೀನ್ಸ್ ವಿಲ್ ಅಬ್ಸಾರ್ಬ್ ದಿ ಸನ್ಲೈಟ್ ಅಂಡ್ ಇಟ್ ವಿಲ್ ಕನ್ವರ್ಟ್ ಇಟ್ ಇಂಟು ಹೀಟ್ ಎನರ್ಜಿ, ಫ್ರಮ್ ಲೈಟ್ ಎನರ್ಜಿ ಟು ದಿಸ್ ಥಿಂಗ್. ಸೊ ಆ ತರ ಸನ್ಸ್ಕ್ರೀನ್ಸ್ ಬರುತ್ತೆ. ನಾನು ಅದು ಕೇಳ್ಬೇಕು ಅನ್ಕೊಂಡೆ. ಥ್ಯಾಂಕ್ ಯು ಡಾಕ್ಟರ್ ಫಾರ್ ಮೆನ್ಷನಿಂಗ್ ದಟ್ ಪಾಯಿಂಟ್. ಸೊ ಅದೇ ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್ ಅಂತ ಬರುತ್ತೆ, ಮತ್ತೆ ಬ್ಯಾರಿಯರ್ ಸನ್ಸ್ಕ್ರೀನ್ಸ್ ಅಂತ ಬರುತ್ತೆ. ಸೊ ದ ಜಿಂಕ್ ಆಕ್ಸೈಡ್ ಇಸ್ ಐ ಥಿಂಕ್ ಬ್ಯಾರಿಯರ್, physical sunscreen. Yes, physical sunscreen. So powder also comes in the physical sunscreen. And all these other things we apply like creams, gel ಆಗಿರ್ಬೋದು, ಸ್ಪ್ರೇ ಆಗಿರ್ಬೋದು, and sunscreen stick, everything they are chemical sunscreens which absorb the light and convert it into heat energy. Okay, and ಈ ಸನ್ಸ್ಕ್ರೀನ್ ಹಚ್ಕೊಳ್ಳೋದು ಅದರಲ್ಲಿರೋ ಕಾಂಪೊನೆಂಟ್ಸ್ ನಮ್ಮ ಸ್ಕಿನ್ ಒಳಗೆ ಅಬ್ಸರ್ವ್ ಆಗಲ್ಲ. ಇಲ್ಲ, ಇಟ್ಸ್ ಅ ಬ್ಯಾರಿಯರ್. ಸೊ ನೆಕ್ಸ್ಟ್ ಪಾರ್ಟ್ ಇಸ್, ಇವಾಗ ಇದು ಪರ್ಟಿಕ್ಯುಲರ್ಲಿ ಈ ಟಾಪಿಕ್ ಯಾಕೆ ಟಚ್ ಮಾಡ್ತೀವಿ ಅಂದರೆ ಬಿಕಾಸ್ ವಿ ಆರ್ ಆಲ್ಸೋ ವುಮೆನ್ ಆ್ಯಂಡ್ ವಿ ಅಂಡರ್ಸ್ಟ್ಯಾಂಡ್ ದ ಕೈಂಡ್ ಆಫ್ ಚೇಂಜಸ್ ಅ ವುಮೆನ್ ಗೋಸ್ ಥ್ರೂ because of her extra addition in her lifestyle, which is the menstrual cycle. So menstrual cycle ಇರೋದ್ರಿಂದ ಎಷ್ಟೋ things I think it works differently for women compared to men. ಗಂಡಸರಲ್ಲಿ ಒಂದು ಪ್ರಾಬ್ಲಮ್ ಇದ್ರೆ ಅದು ಬೇರೆ ರೀತಿನೇ ಇರುತ್ತೆ ಹೆಂಗಸರಲ್ಲಿ, ಬಿಕಾಸ್ ಆಫ್ ದ ಹಾರ್ಮೋನಲ್ ಚೇಂಜಸ್. ಈಸ್ಟ್ರೋಜನ್ ಆಗಿರ್ಬೋದು, ಪ್ರೊಜೆಸ್ಟರಾನ್ ಆಗಿರ್ಬೋದು, ಇನ್ನೊಂದು ಯಾವುದಿದೆ ಎರಡೇ ಅಲ್ಲ, ಇನ್ ದ ಸೈಕಲ್, ಲ್ಯೂಟಲ್ ಫೇಸ್, ಫಾಲಿಕ್ಯುಲರ್ ಫೇಸ್, FSH, ಪ್ರೊಲ್ಯಾಕ್ಟಿನ್, ಸುಮಾರು ಹಾರ್ಮೋನ್ಸ್ ಇರುತ್ತಲ್ಲ, ಹಾರ್ಮೋನ್ಸ್. ಸೊ ಇವಾಗ ಅದನ್ನೆಲ್ಲ ತಲೆಯಲ್ಲಿ ಕನ್ಸಿಡರ್ ಮಾಡಿಕೊಂಡು ನನ್ನ ಕ್ವೆಶ್ಚನ್ ಏನಂದರೆ, ಶುಡ್ ವುಮೆನ್ ಟ್ರೀಟ್ their skin and hair health little bit differently from men because of the menstrual? ಹೌದು, ಬಿಕಾಸ್ ಏನಾಗುತ್ತೆ, ಮೆನ್ಸ್ಟ್ರಲ್ ಸೈಕಲ್ ಅನ್ನೋದು ಎವ್ರಿ ಮಂತ್ ಬರುತ್ತೆ ಸೈಕಲ್. ಸೊ ಅವಾಗ ಲಾಟ್ ಆಫ್ ಚೇಂಜಸ್ ಇನ್ ದ ಬಾಡಿ ಕೀಪ್ಸ್ ಹ್ಯಾಪ್ನಿಂಗ್. ಸೊ ನಿಮಗೆ ಈ ಹಾರ್ಮೋನ್ ಸರ್ಜ್ ಆಗ್ಬೋದು. ಸೊ ಪ್ರೀ ಮೆನ್ಸ್ಟ್ರಲ್ ಫ್ಲೇರ್ ಆಫ್ ಆಕ್ನಿ ಅಂತ ಹೇಳ್ತೀವಿ. ಸೊ ಪೀರಿಯಡ್ಸ್ ಹೌದು, ಪೀರಿಯಡ್ಸ್ ಬರಕ್ ಮುಂಚೆ ನಿಮಗೆ ಜಾಸ್ತಿ ಪಿಂಪಲ್ಸ್ ಬರ್ಬೋದು, ಸ್ಕಿನ್ ಸ್ವಲ್ಪ ಆಯಿಲಿ ಆಗ್ಬೋದು. ಅವಾಗ ಯುವರ್ ಫೇಸ್ ವಾಶಸ್ ಕ್ಯಾನ್ ಬಿಕಮ್ ಡಿಫ್ರೆಂಟ್, ಯುವರ್ ಕ್ರೀಮ್ಸ್ ಕ್ಯಾನ್ ಬಿ ಡಿಫ್ರೆಂಟ್. ಸೊ ಪೋಸ್ಟ್ ಮೆನೋಪಾಸಲ್ ನಿಮ್ಗೆ ಅದೆಲ್ಲ ಬೆಟರ್ ಆಗ್ತಾ ಹೋಗುತ್ತೆ. ಸೊ ಏನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇವಾಗ ಆಕ್ನಿ ಇಸ್ ಆಲ್ ಹಾರ್ಮೋನಲ್ ಬಟ್ ನಾಟ್ ಅ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ಇವಾಗ ಇಂಬ್ಯಾಲೆನ್ಸ್ ಆದಾಗ ಇನ್ ಬಿಟ್ವೀನ್ ಮಧ್ಯದಲ್ಲಿ ನಿಮಗೆ ಫ್ಲೇರ್ ಆಗಬಹುದು. ಸೊ ಅವಾಗ ಯು ಹ್ಯಾವ್ ಟು ಗೋ ಅಂಡ್ ಚೆಕ್ ಇಫ್ ಯು ಹ್ಯಾವ್ ಅನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆರ್ ಸಮಥಿಂಗ್ ಲೈಕ್ ದಟ್. ಸೊ ಡೆಫಿನೆಟ್ಲಿ ಸ್ಕಿನ್ ಕೇರ್ ರೂಟೀನ್ ಬಿಕಮ್ಸ್ ಡಿಫರೆಂಟ್ ಇನ್ ಕಂಪೇರ್ಡ್ ಟು ಮೆನ್. ಅಂಡ್ ಆಲ್ಸೋ ಮೆನ್ ಸ್ಕಿನ್ ಸ್ವಲ್ಪ ಹಾರ್ಡ್ ಇರುತ್ತೆ ಡಾಕ್ಟರ್. ಮೆನ್ ಸ್ಕಿನ್ ಹಾರ್ಡ್ ಅಲ್ಲ, ಲಿಟಲ್ ಥಿಕ್ಕರ್. ಯಾ, ಇವನ್ ದ ಫೇಸ್ ಸ್ಕಿನ್ ಅಂಡ್ ಓವರ್ ಆಲ್ ಸ್ಕಿನ್. ಹೌದು. ಓಕೆ, ಸೊ ಅವರಿಗೆ ಅಷ್ಟು ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ಅವ್ರಿಗೂ ಬೇಕು, ಬಟ್ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಆಸ್ ಸೆನ್ಸಿಟಿವ್ ಆಸ್ ಯು ಹ್ಯಾವ್ ಬಿಕಾಸ್ ದ ಸ್ಕಿನ್ ಇಸ್ ಥಿಕ್ಕರ್. ಸೊ ಇವಾಗ ನಾವೇನು ಟ್ರೆಂಡ್ ಅಬ್ಸರ್ವ್ ಮಾಡ್ತಿದೀವಿ ಅಂದ್ರೆ, ಆಲ್ ದೀಸ್ ಸ್ಕಿನ್ ಕೇರ್ ನಾಲೆಜ್ ದಟ್ ವಿ ಹ್ಯಾವ್ ಗಾಟ್, ಸನ್ಸ್ಕ್ರೀನ್ ಆಗಿರ್ಬೋದು, ಸೀರಮ್ಸ್ ಆಗಿರ್ಬೋದು, ಹೈಲ್ರಾನಿಕ್ ಆಸಿಡ್ ಆಗಿರ್ಬೋದು, ನೈಸಿನಮೈಡ್, ಅದು ಇದು ಇಷ್ಟು, ದಿಸ್ ಇಸ್ ಮೋಸ್ಟ್ಲಿ ಪಾಪ್ಯುಲರ್ ಅಮಾಂಗ್ ವುಮೆನ್. ಹೆಣ್ಮಕ್ಳಲ್ಲೇ ಜಾಸ್ತಿ ಈ ಮಾತೆಲ್ಲ ಆಗ್ತಿರೋದು. ಗಂಡಸರು ದೇ ಆರ್ ನಾಟ್ ದ್ಯಾಟ್ ಮಚ್ ಇನ್ ಟು ಇಟ್ ಯೆಟ್. ಓನ್ಲಿ ಮಾಡೆಲ್ಸ್ ಅಂಡ್ ಆಕ್ಟರ್ಸ್ that I know, actor friends and all, they know about it, but layman ಗಂಡಸರು ನಾರ್ಮಲ್ ಆಗಿ ಗೊತ್ತಿರಲ್ಲ, ಬಟ್ ಹೆಂಗಸರು ಗೊತ್ತಿರುತ್ತೆ. ಹಾಗಲ್ಲ, ಇವಾಗ ನಾವು ನಮ್ಮ ಕ್ಲಿನಿಕಲ್ ಎರಡು ಟೈಪ್ ನೋಡ್ತೀನಿ ನಾನು, ಗಂಡಸರು ಹೆಂಗಸರು. ಗಂಡಸರು ಮೇ ನಾಟ್ ಬಿ ದಟ್ ಕಾನ್ಶಿಯಸ್, ಅವ್ರಿಗೆ ಗೊತ್ತಿದ್ರು ಕೆಲವರು ದೇ ಆರ್ ಲೇಜಿ, ದೇ ಡೋಂಟ್ ವಾಂಟ್ ಟು ಯೂಸ್. ಲಿಟಲ್ ಥಿಕ್ಕರ್ ಇರೋದ್ರಿಂದ ಸೊ ಅವರು ಸನ್ಸ್ಕ್ರೀನ್ಸ್ ಹಚ್ಕೋಬೇಕು. ಹಚ್ಕೊಂಡ್ರೆ ಅವ್ರ ಸ್ಕಿನ್ ಯಂಗರ್ ಆಗಿ ಇರುತ್ತೆ.
ಅದನ್ನ ನಾವು ಹೇಳ್ತೀವಿ 4 ದಿವಸ ಹಚ್ಕೋತಾರೆ, 3ನೇ ದಿವಸ ಬಿಟ್ಬಿಟ್ಟಿರ್ತಾರೆ, ಹಾಗೆ ಆಗತ್ತದು. ಸೊ ಅವರು ಸನ್ಸ್ಕ್ರೀನ್ಸ್ ಹಚ್ಕೊಂಡು ಆಂಟಿ ಏಜಿಂಗ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ಕೊಂಡು, ಇವಾಗ ನಾವು ಏನು ರೆಟಿನಾಲ್ಸ್ ಅಂತ ಹೇಳ್ತೀವಿ, ಸೊ ಅದನ್ನೆಲ್ಲ ಹಚ್ಕೊಂಡು ಅವ್ರಿಗೆ ಸ್ಕಿನ್ ಈವನ್ ಆಗಿರೋ, ಇವಾಗ ಆಕ್ಚುಲ್ ಆಗಿ ಇವಾಗ ಮೇಲ್ ಫೀಮೇಲ್ ಅಂತ ಇಲ್ವೇ ಇಲ್ಲ, ಸುಮಾರು ಜನ ಕಾನ್ಶಿಯಸ್ ಆಗಿದ್ದಾರೆ. ಇವಾಗ ಕೆಮಿಕಲ್ ಪೀಲ್ಸ್ ಬರ್ತಾರೆ, ಸನ್ಸ್ಕ್ರೀನ್ ಯಾವ್ದು ಅಂತ ಹೇಳಿ ಬರ್ತಾರೆ, ಆಂಟಿ ಏಜಿಂಗ್ ಕ್ರೀಮ್ಸ್, ಪಿಗ್ಮೆಂಟೇಷನ್, ಇವಾಗ ಹೇರ್ ಹೆಂಗ್ ಬರ್ತಾರೋ ಆ ತರ ಸ್ಕಿನ್ಗೂ ಬರ್ತಾರೆ. ಬಟ್ ಅವ್ರು ಎಷ್ಟು ದಿವಸ ಕನ್ಸಿಸ್ಟೆಂಟ್ ಆಗಿ ಯೂಸ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ಆ ತರ. And this another topic, being an actor and a model myself, I wanted to touch this topic. So ಈಗ ಡಾಕ್ಟರ್ ಈ ಸ್ಕಿನ್ ಆ್ಯಂಡ್ ಡರ್ಮಟಾಲಜಿ ಇಂಡಸ್ಟ್ರಿ, ಕಾಸ್ಮೆಟಾಲಜಿ ನೋಡಿರ್ಬೋದು, ಲಿಪ್ ಫಿಲ್ಲರ್ಸ್, ಬೊಟಾಕ್ಸ್ ಅದೆಲ್ಲ ತುಂಬಾ ಪಾಪ್ಯುಲರೈಸ್ ಆಗಿದೆ. ಪೀಪಲ್ ವಾಂಟ್ ಟು ಲುಕ್ ಅ ಸರ್ಟನ್ ವೇ, ಅವರು ಕೆಲವೊಂದು ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ಡಿಫೈನ್ ಆಗಿರೋದ್ರಲ್ಲಿ ದೇ ವಾಂಟ್ ಟು ಫಿಟ್ ಇನ್. ಸೊ ಯು ಆರ್ ಆಲ್ಸೋ ಸ್ಪೆಷಲೈಸ್ಡ್ ಡಾಕ್ಟರ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಸೆಕ್ಟರ್. ಸೊ ಯಾವ ರೀತಿ ಕೇಸಸ್ ನೋಡ್ತೀರಾ ನೀವು, ಆ್ಯಂಡ್ ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ಇಟ್? ಬಿಕಾಸ್ ಆಸ್ ಫಾರ್ ಎಸ್ ಐ ನೋ, ಐ ಡೋಂಟ್ ಥಿಂಕ್ ನೀವು ಯು ಆರ್ ಅ ನ್ಯಾಚುರಲ್ ಬ್ಯೂಟಿ ಯುವರ್ ಸೆಲ್ಫ್, ಆ್ಯಂಡ್ ಐ ಥಿಂಕ್ ನೀವು ಅದನ್ನೇ ಪ್ರಮೋಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ನನಗೂ ಐ ಆಮ್ ನೆವರ್ ಫೆಲ್ ದ ನೀಡ್ ಫಾರ್ ದೋಸ್ ಥಿಂಗ್ಸ್, ನೆವರ್. ನನಗೆ ಎಷ್ಟೋ ಜನ ಕೆಲವೊಂದು ಸಜೆಷನ್ಸ್ ಕೊಟ್ಟಿದ್ರು ಅಲ್ಲಿ ಇಲ್ಲಿ, ಫಾರ್ ಎಕ್ಸಾಂಪಲ್ ಈವನ್ ಫಾರ್ ಕಾಸ್ಮೆಟಿಕ್ ಸರ್ಜರೀಸ್ ಆರ್ ಪ್ಲಾಸ್ಟಿಕ್ ಸರ್ಜರೀಸ್. ಸೊ ಬಟ್ ಐ ಹ್ಯಾವ್ ಆಲ್ವೇಸ್ ಬೀನ್ ಲೈಕ್ ನೋ, ನನಗೆ ಅದೇನು ಬೇಡ, ಐ ಆಮ್ ಎಂಬ್ರೇಸಿಂಗ್ ದ ವೇ ಐ ಆಮ್, ಐ ವಿಲ್ ಬಿ ಲೈಕ್ ದಿಸ್ ಅಂತ. ಸೊ ವಾಟ್ ಈಸ್ ಯುವರ್ ಟೇಕ್ ಆನ್ ದಟ್? ಸೊ ನಾನು ಹೇಳಿದೆ, ಈಚ್ ಪರ್ಸನ್ ಇಸ್ ಬ್ಯೂಟಿಫುಲ್ ಇನ್ ದೇರ್ ಓನ್ ವೇ. ಇನ್ಸೈಡ್ ಬ್ಯೂಟಿ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಿಮ್ಮ ಫೀಲ್ಡಲ್ಲೇ ಒಂದು ಪೇಷಂಟ್ ಬಂದಿದ್ದು ನನಗೆ, ಶಿ ಇಸ್ ವೆರಿ ಗುಡ್ ಲುಕಿಂಗ್ ಲೇಡಿ. ಸೊ ಶಿ ವೆಂಟ್ ಟು ಅ ಪ್ಲಾಸ್ಟಿಕ್ ಸರ್ಜನ್. ಸೊ ಅವರು ಹೆಡ್ ಟು ಟೋ ಕರೆಕ್ಷನ್ ಹೇಳಿದ್ರಂತೆ, ನಿಮಗೆ ಲಿಪ್ ಫಿಲ್ಲರ್ ಬೇಕು, ಲಿಪ್ಸ್ ಇದಕ್ಕೆ ಬೇಕು, ಐಬ್ರೋ ಹಿಂಗೆ ಮಾಡಿಸ್ಕೊಳ್ಳಿ. ಸೊ ಶಿ ಕೇಮ್ ಬ್ಯಾಕ್ ಕ್ರೈಂಗ್ ವೆರಿ ಡಿಪ್ರೆಸ್, ಥಿಂಕಿಂಗ್ ದಟ್ ಓಕೆ ನಾನು ಅಷ್ಟು ಅಗ್ಲಿ ಆಗಿದ್ದೀನಾ, ನಾನು ಇಷ್ಟು ಚೆನ್ನಾಗಿಲ್ವಾ ಅಂತ. ಸೊ ಆ ಕಾನ್ಸೆಪ್ಟ್ ಆಗಬಾರ್ದು. ಯು ಆರ್ ಚೇಂಜಿಂಗ್ ಯುವರ್ ಲುಕ್ಸ್. ನೀವು ಹೇಗಿದ್ದೀರೋ ಅದನ್ನೇ ಬ್ಯೂಟಿಫೈ ಮಾಡ್ಕೊಳ್ಳಿ ಹೊರತು ಎನ್ಹ್ಯಾನ್ಸಿಂಗ್ ಯಾಕೆ ಅಂತ. ಸೊ ನಾನು ಯೂಶಲಿ ಐ ಅವಾಯ್ಡ್ ಡೂಯಿಂಗ್ ದಿಸ್ ಲಿಪ್ ಫಿಲ್ಲರ್ಸ್ ಅಂಡ್ ಆಲ್ ದಟ್, ಬಿಕಾಸ್ ದಟ್ ಈಸ್ ಜಸ್ಟ್ ಟು ಎನ್ಹ್ಯಾನ್ಸ್. ಸೊ ಏನಾಗುತ್ತೆ, ಇವಾಗ ರೆಜುವಿನೇಟಿಂಗ್ ಫಿಲ್ಲರ್ಸ್ ಅಂತ ಮಾಡ್ತೀವಿ. ಸೊ ವಿ ಇಂಜೆಕ್ಟ್ ದ ಫಿಲ್ಲರ್ಸ್, ಹೈಲುರೋನಿಕ್ ಆಸಿಡ್, ನಿಮ್ಮ ಸ್ಕಿನ್ ಎಲ್ಲ ಡ್ರೈ ಡಲ್ ಆಗಿದ್ರೆ ಅದು ಇಂಜೆಕ್ಟ್ ಮಾಡಿದಾಗ ಇಟ್ ಹೈಡ್ರೇಟ್ಸ್ ಯುವರ್ ಸ್ಕಿನ್ ಆ್ಯಂಡ್ ಮೇಕ್ಸ್ ಇಟ್ ಲುಕ್ ಯಂಗರ್. ಸೊ ಐ ವುಡ್ ಪ್ರಿಫರ್ ಟು ಗಿವ್ ದಟ್. I would prefer to do a chemical peel to remove your acne scars or pigmentation or dead skin or something. ಆ ಥರ ಪ್ರಿಫರ್ ಮಾಡ್ತೀನಿ than changing your looks completely. ಇವಾಗ ನಾವು ಸ್ಕಿನ್ ಟೈಟ್ನಿಂಗ್ ಮಾಡ್ತೀವಿ, ಸೊ ಸ್ಯಾಗ್ ಆಗಿದ್ರೆ ಎವ್ರಿಬಡಿ ವಾಂಟ್ಸ್ ಟು ಲುಕ್ ಯಂಗ್. ಫೈನ್ ಲೈನ್ಸ್ಗೆ ಬೋಟಾಕ್ಸ್ ಓನ್ಲಿ ಟು ಅವಾಯ್ಡ್ ದ ಫೈನ್ ಲೈನ್ಸ್ ಅಲ್ಲ, ಅದನ್ನೆಲ್ಲ ಮಾಡ್ತೀವಿ. ಬಟ್ ಟು ಚೇಂಜ್ ಯುವರ್ ಸೆಲ್ಫ್ ಕಂಪ್ಲೀಟ್ಲಿ, ಇವಾಗ ಇಫ್ ದೀಸ್ ಪ್ರೊಸೀಜರ್ಸ್ ಗೋ ರಾಂಗ್, they are not permanent like surgical, but it will last for some time. They are very expensive also. So if it goes wrong, then you get a plastic look anta ಹೇಳ್ತೀವಿ. So face ಅಲ್ಲಿ ಬರೋ ಎಕ್ಸ್ಪ್ರೆಷನ್ಸ್ ತುಂಬಾ ಇಂಪಾರ್ಟೆಂಟ್. ನಿಮಗೆ ಖುಷಿ ಆಗಲಿ, ಬೇಜಾರಾಗಲಿ, ಸಿಟ್ಟು ಬರಲಿ, ಅದನ್ನು ನೀವು ತೋರಿಸಿದ್ರೇ ಇನ್ನೊಬ್ರಿಗೆ ಗೊತ್ತಾಗೋದು. ಸೊ ನೀವು ಅದನ್ನೆಲ್ಲ ನೀವು ಇಂಜೆಕ್ಷನ್ ಕೊಟ್ಟು ಬೋಟಾಕ್ಸ್ ಫಿಲ್ಲರ್ಸ್ ಹಾಕ್ಬಿಟ್ಟು ಅದನ್ನೆಲ್ಲ ಕವರ್ ಮಾಡಿದ್ರೆ ನಿಮ್ಗೆ ಇಮೋಷನ್ಸೇ ಗೊತ್ತಾಗೋದಿಲ್ಲ. ನೀವು ಸಂತೋಷವಾಗಿದ್ದೀರಾ, ಬೇಜಾರು ಮಾಡ್ಕೊಂಡಿದ್ದೀರಾ, ಸಿಟ್ಟು ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಾಗಲ್ಲ. ಸೊ ಅದನ್ನ ಯು ಶುಡ್ ನಾಟ್ ಓವರ್ ಡೂ. ನೀವು ಹೇಳ್ದಂಗೆ ಇದರಲ್ಲೂ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಇಟ್ ಕ್ಯಾನ್ ಗೋ ರಾಂಗ್. ಸೊ ಅದನ್ನ ಅವಾಯ್ಡ್ ಮಾಡಬೇಕು. ಸೊ ಆದಷ್ಟು ನಿಮ್ಮ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡ್ಕೋಬೇಕೇ ಹೊರತು ನಾಟ್ ಪುಟ್ ಇಟ್ ಟು ಮೇಕ್ ಇಟ್ ಲುಕ್ ಆರ್ಟಿಫಿಷಿಯಲ್ ಅಂತ. ಎಕ್ಸಾಕ್ಟ್ಲಿ. ಸೊ ಆದಷ್ಟು ಅವಾಯ್ಡ್ ಮಾಡೋದೇ ಬೆಟರ್, ಒಳ್ಳೇದು. ಯೂಸಿಂಗ್ ದಿ ಅದರ್ ಹೆಲ್ದಿ. ಇವಾಗ ನಾವು ಏಸ್ಥೆಟಿಕ್ ಪ್ರೊಸೀಜರ್ಸ್ ಅಂತ ಏನ್ ಹೇಳ್ತೀವಿ, ಇವಾಗ ನೀವು ಟ್ಯಾನ್ ಆಗಿದ್ರೆ ಪೀಲ್ಸ್ ಮಾಡಿಸ್ಕೊಳ್ಳಿ, ನೋ ಪ್ರಾಬ್ಲಮ್. ಇಲ್ಲಿ ಹೇರ್ ಗ್ರೋತ್ ಇದ್ರೆ ನಿಮ್ಗೆ ಲೇಸರ್ಸ್ ಮಾಡಿಸ್ಕೊಳ್ಳಿ, ನೋ ಪ್ರಾಬ್ಲಮ್. ನಿಮ್ಗೆ ಲೈನ್ಸ್, ಇವಾಗ ನೀವು ಕರಡಿ ಮುಂದೆ ನಿಂತ್ಕೊಂಡು ನೀವು ಮಾತಾಡಿದಾಗ ನೀವು ಎಷ್ಟು ಎಕ್ಸ್ಪ್ರೆಷನ್ಸ್ ಮಾಡ್ತೀರಾ ಅನ್ನೋದು ನೋಡ್ಕೊಳ್ಳಿ. ನಿಮ್ಗೆ ಆ ಎಕ್ಸ್ಪ್ರೆಷನ್ಸ್ ಬೇಡ ಅಂದ್ರೆ ನೀವು ಬೋಟಾಕ್ಸ್ ತಗೋಬಹುದು, ಕಂಪ್ಲೀಟ್ಲಿ ಬೇಡ ಅಂದಾಗ. ಪ್ಲಸ್ ಏನಾಗುತ್ತೆ, ನೀವು ಒಂದೊಂದ್ಸಲ ಕೆಲವು ಜಾಸ್ತಿ ಗೊತ್ತಿಲ್ದಿರೇನೆ ಫ್ರೌನ್ ಮಾಡ್ತಾ ಇರ್ತಾರೆ, ನನಗೇನಕ್ಕೆ ಇಷ್ಟು ಬೇಗ ರಿಂಕಲ್ಸ್ ಬಂದಿದೆ ಮುಖದಲ್ಲಿ ಅಂತಾರೆ. ಕನ್ನಡಿ ಮುಂದೆ ನಿಂತ್ಕೊಂಡು ನೀವು ಮಾತಾಡಿದಾಗ ಗೊತ್ತಾಗುತ್ತೆ, ನೀವು ಮೇಲ್ ಮಾಡ್ತೀರಾ ಕೆಳಗಡೆ ಅದನ್ನ ನೀವು ಅರ್ಲಿ ಅವಾಯ್ಡ್ ಮಾಡಬೇಕು. ಇದು ಸ್ಟ್ಯಾಟಿಕ್ ಲೈನ್ಸ್ ಅಂತ ಹೇಳ್ತೀವಿ, ಪರ್ಮನೆಂಟ್ ಲೈನ್ಸ್ ಆಗ್ಬಿಟ್ಟು ಅದಕ್ಕೇನು ಮಾಡಕ್ಕಾಗಲ್ಲ. ಜೆನೆಟಿಕ್ ಬೇಗ ಬರೋದು ಅಗೇನ್ ಅರ್ಲಿ ಏಜಿಂಗ್ ಅಂತ ಹೇಳ್ತೀವಿ, ಅದಕ್ಕೋಸ್ಕರ. ಅಂಡ್ ಆಲ್ಸೋ ಈ ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ಅನ್ನೋದೇನಿದೆ, ಇದು ಕಾಲ ತಕ್ಕಂಗೆ ಚೇಂಜ್ ಆಗ್ತಾ ಹೋಗುತ್ತೆ. ಇವಾಗ ಕರೆಂಟ್ಲಿ ಯಾವುದೋ ಒಂದು ಟ್ರೆಂಡ್ ಅಲ್ಲಿ ಇರ್ಬೋದು. ಇವಾಗ ರೈಟ್ ನಾವು ಲಿಪ್ ಫಿಲ್ಲರ್ಸ್, ಬಿಗರ್ ಲಿಪ್ಸ್ ಆರ್ ಇನ್ ಟ್ರೆಂಡ್. ಮುಂದೆ ಹೋಗ್ತಾ ಹೋಗ್ತಾ ಸ್ಮಾಲ್ ಲಿಪ್ಸ್ ಮೈಟ್ ಕಮ್ ಇನ್ ಟು ಟ್ರೆಂಡ್. ಅವಾಗ ಎಷ್ಟಂತ ಚೇಂಜ್ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಬಾಡಿನ. ಸೊ ಈಗ ನಮ್ ಬೆಲ್ ಬಾಟಮ್ ಪ್ಯಾಂಟ್ಸ್ ಬಂತಲ್ಲ, ಆ ತರ ಸ್ವಲ್ಪ ದಿವಸ ಇರುತ್ತೆ, ಹೋಗುತ್ತೆ, ಮತ್ತೆ ಬರುತ್ತೆ, ಹೋಗುತ್ತೆ, ಆ ತರ. ಸೊ ಇಟ್ ಇಸ್ ಲಿಟರಲಿ ಲೈಕ್ ಟ್ಯಾಂಪರಿಂಗ್ ವಿತ್ ಯುವರ್ ಬಾಡಿ ಅ ಲಾಟ್. ಸೊ ಇದಕ್ಕೆಲ್ಲ ಇನ್ವೇಸಿವ್ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ. ಸೊ ಇನ್ವೇಸಿವ್ ಪ್ರೊಸೀಜರ್ಸ್ ವಿಲ್ ಹ್ಯಾವ್ ದೇರ್ ಓನ್ ಸೈಡ್ ಎಫೆಕ್ಟ್ಸ್. ನಾನ್ ಇನ್ವೇಸಿವ್ ಪ್ರೊಸೀಜರ್ಸ್ ಆರ್ ವೆರಿ ಗುಡ್. They are safe. They can also have side effects if the treating doctor is not doing it properly.
ಸೊ ದೆನ್ ದಟ್ ಆಲ್ಸೋ ಕ್ಯಾನ್ ಹ್ಯಾವ್ ಅ ಸೈಡ್ ಎಫೆಕ್ಟ್. ನನ್ನ ಪರ್ಸನಲ್ ಮೋಸ್ಟ್ ಫೇವ್ರೆಟ್ ನಾನ್ ಇನ್ವೇಸಿವ್ ಪ್ರೊಸೀಜರ್ ಅಂದ್ರೆ ಹೈಡ್ರಾಫೇಶಿಯಲ್. That is the latest ಇವಾಗ. ಲೇಟೆಸ್ಟ್ ಈಗ ಬಂದಿರೋದು. ಹೌದು. ವಾಟ್ ಎವರ್ ಇಟ್ ಇಸ್, ಐ ಎಂಜಾಯ್ ದಟ್ 1 hour. ಏನು ಹೈಡ್ರಾಫೇಶಿಯಲ್ ಅಲ್ಲಿ ಅಡ್ವಾಂಟೇಜ್ ಅಂತ ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ, ಇವಾಗ ನಾವು ಪಾರ್ಲರ್ ಪ್ರೊಸೀಜರ್ಸ್ ನಾನು ಎಲ್ಲರಿಗೂ ಏನ್ ಹೇಳ್ತಾ ಇದ್ದೆ, ಸಲೂನ್ಸ್ ಅಲ್ಲಿ usually. ಸಲೂನ್ಸ್ ಅಲ್ಲಿ ಪಾರ್ಲರ್ಸ್ ಅಲ್ಲಿ ಎಲ್ಲ ನೀವು ಫೇಶಿಯಲ್ ಮಾಡಿಸ್ಕೊಂಡಾಗ ಇಫ್ ಯು ಡೋಂಟ್ ರಿಲ್ಯಾಕ್ಸ್ ಯು ಡೋಂಟ್ ಸಿ ದಟ್ ಗ್ಲೋ. Exactly. ಸುಮ್ನೆ ಮಸಾಜ್ ಮಾಡಿಸ್ಕೊಂಡು ನೀವು ಮತ್ತೆ ನಿದ್ದೆ ಮಾಡಿಲ್ಲ ಓಡಾಡ್ತಾ ಇದ್ದೀರಾ ಅಂದ್ರೆ ಗ್ಲೋ ಇರೋದಿಲ್ಲ. ಜೊತೆಗೆ ಅದನ್ನ ಎಲ್ಲ ಕೈನಲ್ಲಿ ಮಾಡ್ತಾರೆ, ಕ್ರೀಮ್ಸ್ ಹಾಕ್ತಾರೆ ಕರೆಕ್ಟ್. ಸೊ ಇಟ್ ಕ್ಯಾನ್ ಇಂಪ್ರೂವ್ ದ ಸರ್ಕ್ಯುಲೇಷನ್. ನಾನು ನಿಮ್ಗೆ ಏನ್ ಹೇಳಿದೆ, ಪ್ಯಾಕ್ ಹಾಕಿದಾಗ ಬರುತ್ತೆ ಅಂತ. ಹೈಡ್ರಾಫೇಶಿಯಲ್ ಅಲ್ಲಿ ಇಟ್ಸ್ ಆಲ್ ಸೈಂಟಿಫಿಕ್. ಯಾಕಂದ್ರೆ ವಿ ಯೂಸ್ ಅನ್ ಅಲ್ಟ್ರಾಸೌಂಡ್ ಎನರ್ಜಿ, ವಿ ಯೂಸ್ ರೇಡಿಯೋ ಫ್ರೀಕ್ವೆನ್ಸಿ ಎನರ್ಜಿ, ವಿ ಯೂಸ್ ಲೈಟ್ಸ್ ಟು ಟ್ರೀಟ್ ಯುವರ್ ಆಕ್ನಿ ಅಂಡ್ ಆಂಟಿ ಏಜಿಂಗ್. ಸೊ ಆ ತರ ಮಾಡಿದಾಗ ಅಂಡ್ ವಿ ಪುಟ್ ಪೆಪ್ಟೈಡ್ಸ್ ಇನ್ ದಟ್, ವಿ ಡೂ ಅ ವ್ಯಾಕ್ಯೂಮ್ ಸಕ್ಷನ್. ಹೌದು, ಡೆಫಿನೆಟ್ಲಿ ರಿಸಲ್ಟ್ ಸ್ಟೇ ಲಾಂಗರ್ ಅಂದ್ರೆ ಇಟ್ ಇಸ್ ನಾಟ್ ಅ ಪರ್ಮನೆಂಟ್ ಆಂಟಿ ಏಜಿಂಗ್ ಟ್ರೀಟ್ಮೆಂಟ್, ಬಟ್ ಮೇ ಬಿ ಎಸ್ no 2-3 months ಅಂತೂ ಇರುತ್ತೆ. ಬಿಕಾಸ್ ವಾಟ್ ಯು ಡೂ ಅಂಡ್ ಹೌ ಯು ಡೂ ಆಲ್ಸೋ ಮ್ಯಾಟರ್ಸ್. ದಟ್ ಇಸ್ ಬಿಕಮ್ ಅ ಮೋಸ್ಟ್ ಪಾಪ್ಯುಲರ್ ಪ್ರೊಸೀಜರ್ ಆಫ್ ಲೇಟ್. Yes, of late. And I feel most relaxed hydrofacial ಮಾಡಿಸ್ಕೊಂಡಾಗ than compared to any salon facials. Yes. That is more stressful actually. ಆ ಕ್ರೀಮ್ ಎಲ್ಲಿ ಹೋಗ್ಬಿಡುತ್ತೋ, ಮೂಗಲ್ಲಿ ಹೋಗುತ್ತೋ, ಕಣ್ಣಲ್ಲಿ ಹೋಗುತ್ತೋ. ಅಲ್ಲ ಹಾಗಲ್ಲ, ಬಟ್ ಯು ಕ್ಯಾನ್ ಡೆವಲಪ್ ಅನ್ ಅಲರ್ಜಿ ಟು ದ ಕ್ರೀಮ್ಸ್ ಆಲ್ಸೋ ಟು ವಾಟ್ ದೇ ಆರ್ ಡೂಯಿಂಗ್ ಇಟ್ ಆಕ್ಚುಲಿ. ಪ್ಲಸ್ ಇವಾಗ ಪಾರ್ಲರ್ ಅಲ್ಲಿ ಮಾಡ್ತಾರೆ, ಯು ಮೈಟ್ ಗೋ ಟು ಗುಡ್ ಪಾರ್ಲರ್ ಆಲ್ಸೋ. ಯು ಚೆಕ್ ದ ಗರ್ಲ್ಸ್ ಹ್ಯಾಂಡ್ ವೆದರ್ ಶಿ ಹ್ಯಾಸ್ ವಾಟ್ಸ್ ಆರ್ ನಾಟ್. ನಾನು ಆಗ್ಲೇ ಹೇಳ್ದಂಗೆ ವಾಟ್ಸ್ ಒಬ್ರಿಂದ ಒಬ್ರು ಬರುತ್ತೆ, ವಾಟ್ಸ್ ಇರ್ಬೋದು, ಇನ್ಫೆಕ್ಷನ್ ಇರ್ಬೋದು, ಅದು ಒಬ್ರಿಂದ ಒಬ್ರು ಟ್ರಾನ್ಸ್ಫರ್ ಆಗುತ್ತೆ, ಅಲರ್ಜೀಸ್ ಆಗುತ್ತೆ. ಸೊ ಅದನ್ನ ನೀವು ನೋಡ್ಲೇಬೇಕಾಗುತ್ತೆ. ಸೊ ಈ ಪ್ರೊಸೀಜರ್ಸ್ ಏನಿದೆ ಹೈಡ್ರಾಫೇಶಿಯಲ್ ಆಗಿರ್ಬೋದು, ಇನ್ನೊಂದೇನೋ ಆಕ್ಸಿಜನ್ ಟ್ರೀಟ್ಮೆಂಟ್ ಅಂತ ತಗೊಂಡ್ರೆ, ದಟ್ ಈಸ್ ಆಲ್ಸೋ ಅದು ಇಟ್ ಇಸ್ ಅ ಪಾರ್ಟ್ ಆಫ್ ಹೈಡ್ರಾಫೇಶಿಯಲ್. ಆಕ್ಸಿಜನ್ ಅಂತ ಹೇಳೋದು ವಿ ಪುಟ್ ದಟ್ ನ್ಯೂಟ್ರಿಯೆಂಟ್ ಆನ್ ದ ಸ್ಕಿನ್. ಆಕ್ಸಿಜನ್ ಬಬಲ್ಸ್. ಹೌದು, ವೆನ್ ಯು ಪುಟ್ ದ ನ್ಯೂಟ್ರಿಯೆಂಟ್ ಅಂಡ್ ಮಸಾಜ್ ಮಾಡಿದಾಗ ಆಕ್ಸಿಜನೇಷನ್ ಹ್ಯಾಪನ್ಸ್, ಸೊ ದಟ್ ಹೈಡ್ರೇಟ್ಸ್ ಯುವರ್ ಸ್ಕಿನ್. ಸೊ ಆಲ್ ಆಫ್ ದಿಸ್ ಇಸ್ ಸೈಂಟಿಫಿಕಲಿ ಪ್ರೂವ್ಡ್. Yeah, ಇಟ್ ಡಸ್ ವರ್ಕ್. it does work. ಓಕೆ ಡಾಕ್ಟರ್, ಸೊ ಐ ಥಿಂಕ್ ಪ್ರಿಟಿ ಮಚ್ ನಾವು ಎಲ್ಲ ಕವರ್ ಮಾಡಿದ್ವಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ನಾವು ಇಲ್ಲಿನ ಡರ್ಮಟಾಲಜಿಲಿ ಹೇರ್, ಸ್ಕಿನ್ ಆ್ಯಂಡ್ ಅನದರ್ ಪಾರ್ಟ್ ಇಸ್ ನೇಲ್ಸ್. ಸೊ ನೇಲ್ಸ್ ಬಗ್ಗೆ ಒಂಚೂರು ಮಾತಾಡ್ಬಿಡೋಣ. ನನಗಷ್ಟು ಐ ನಾಟ್ ನೇಲ್ ಕಾನ್ಷಿಯಸ್ ಪರ್ಸನ್ ಡಾಕ್ಟರ್. ನಾನು ಐ ಯೂಶಲಿ ಟ್ರಿಮ್ ಮೈ ನೇಲ್ಸ್. ನನಗೆ ಉದ್ದುದ ಬೆಳೆಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಆ್ಯಂಡ್ ಐ ಡೋಂಟ್ ಅಪ್ಲೈ ನೇಲ್ ಪೇಂಟ್ ಅಂಟಿಲ್ ಅನ್ಲೆಸ್ ಅಬ್ಸಲ್ಯೂಟ್ಲಿ ನೆಸೆಸರಿ. ಐ ಓನ್ಲಿ ಮಾಯ್ಚರೈಸ್ ಮೈ ನೇಲ್ಸ್ ಆಲ್ಸೋ. ಐ ಡೋಂಟ್ ನೋ ಇಫ್ ದಟ್ ವರ್ಕ್ಸ್. It works. So there are nail moisturizers ಅಂತಾನೆ ಸೆಪರೇಟ್ ಇದೆ. ಅಥವಾ ಇವು ಮಸಾಜ್ ಮಾಡಿದಾಗ ಕ್ರೀಮ್ ಅಂತ ಒಂದು ತಂದಿಟ್ಕೊಂಡಿದ್ದೆ. ಸರೌಂಡಿಂಗ್ ಸ್ಕಿನ್, ಡೆಡ್ ಸ್ಕಿನ್, ಕ್ಯೂಟಿಕಲ್ ಎಲ್ಲ ಮಸಾಜ್ ಮಾಡಿ ಸಾಫ್ಟ್ ಆಗಿದ್ದಷ್ಟು ಒಳ್ಳೇದು. ನೇಲ್ ಕಾಸ್ಮೆಟಿಕ್ಸ್ ಅಂತಾನೆ ಇದೆ. ಸೊ ಇವಾಗ ನೇಲ್ ಪಾಲಿಶ್ ರಿಮೂವರ್, ಅದ್ರಲ್ಲಿ ಆಲ್ಕೋಹಾಲ್ ಇರುತ್ತೆ. ಸೊ ಯು ಡೂ ಇಟ್ ಎವ್ರಿ ಡೇ, ಅಸಿಟೋನ್ ಇರುತ್ತೆ. ಸೊ ಅದು ಡ್ರೈ ಆಗ್ತಾ ಹೋಗುತ್ತೆ. ಯುವರ್ ನೇಲ್ಸ್ ಕ್ಯಾನ್ ಬಿಕಮ್ ಬ್ರಿಟಲ್. ಇದ್ರ ಜೊತೆಯಲ್ಲಿ ಜನ ಹೇಗ್ ಕಟ್ ಮಾಡ್ತೀರಾ ಅನ್ನೋದು, ಇವಾಗ ಹಲ್ಲಲ್ಲಿ ಕಚ್ಚತಾರಲ್ಲ, ಅದಕ್ಕಿಂತ ವರ್ಸ್ಟ್ ಹೌ ಯು ಕಟ್ ಯುವರ್ ನೇಲ್ಸ್. ತುಂಬಾ ಡೀಪ್ ಆಗಿ ಕಟ್ ಮಾಡಿ ಇನ್ಗ್ರೋನ್ ನೇಲ್ಸ್ ಅಂತ ಬರ್ತಾರೆ, ಇನ್ಫೆಕ್ಷನ್ ಆಗುತ್ತೆ, ತುಂಬಾ ನೋವು ಆಗುತ್ತೆ. ಸೊ ಆ ಲೈನ್ ಇರುತ್ತಲ್ಲ, ಅಲ್ಲಿ ತನಕ ಕಟ್ ಮಾಡಬೇಕು, ಫೈಲ್ ಮಾಡ್ಕೋಬೇಕು, ಇಂಜುರಿ ಆಗಬಾರ್ದು ನೇಲ್ಸ್ಗೆ. ಇವಾಗ ಆರ್ಟಿಫಿಷಿಯಲ್ ನೇಲ್ಸ್ ಹಾಕೊಳ್ಳೋದು ತುಂಬಾ ಜನಕ್ಕೆ ಫೇಮಸ್ ಆಗ್ಬಿಟ್ಟಿದೆ. ಅದರಲ್ಲಿ ಅದು ಒಂದು ಕೋರ್ಸೇ ಇದೆ, ಡಿಸೈನ್ಸ್, ನೇಲ್ ಆರ್ಟ್ ಅಂತ ಎಲ್ಲ ಇದೆ. ಸೊ ಅದು ಗಮ್ ಹಾಕಿ ನಿಮ್ಗೆ ನೇಲ್ ಅಂಟಿಸ್ತಾರೆ. ಸೊ ಡೆಫಿನೆಟ್ಲಿ ದೇರ್ ವಿಲ್ ಬಿ ಅ ಸೈಡ್ ಎಫೆಕ್ಟ್. ಸೊ ಅದು ಯಾವತ್ತೋ ಒಂದೊಂದ್ ದಿವಸ ಏನೋ ಫಂಕ್ಷನ್ ಮಾಡ್ಕೊಂಡ್ರೆ ಪರವಾಗಿಲ್ಲ. ಅದ್ ಬಿಟ್ಟು ನೀವು ರಿಪೀಟೆಡ್ ಮಾಡ್ತಾರೆ, ನಿಮ್ ಒರಿಜಿನಲ್ ನೇಲ್ ತಿನ್ ಆಗ್ತಾ ಹೋಗುತ್ತೆ. ಇನ್ಫೆಕ್ಷನ್ ಆಗ್ಬೋದು, ಅಲರ್ಜಿ ಆಗ್ಬೋದು, ಥಿನ್ನಿಂಗ್, ಪೇಪರ್ ತರ ಇರುತ್ತೆ ನೇಲ್ ಕೆಲವ್ರಿಗೆ. ಸೊ ಅದೆಲ್ಲ ಅವಾಯ್ಡ್ ಮಾಡೋದೇ ಒಳ್ಳೇದು ಆಕ್ಚುಲಿ ಆಗಿ. ಯಾವಾಗಾದ್ರೂ ನಿಮ್ಗೆ ಫಂಕ್ಷನ್ ಬೇಕು ಅಂದ್ರೆ ಟೆಂಪರರಿ ಅಷ್ಟೇ, ಫ್ಯೂ ಡೇಸ್ ಇಟ್ಕೊಂಡು ನೇಲ್ ಆರ್ಟ್ ಬೈ ಇಟ್ ಸೆಲ್ಫ್ ಪರವಾಗಿಲ್ಲ. ಬಟ್ ನೀವು ಆರ್ಟಿಫಿಷಿಯಲ್ ನೇಲ್ ಅಂಟಿಸ್ಕೊಂಡು ಮಾಡಿಸ್ಕೊಳ್ಳೋದು ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೊ ನೇಲ್ ಇಸ್ ಆಲ್ಸೋ ಡೆಡ್. ಇಟ್ಸ್ ಆಲ್ ಡೆಡ್ ಸೆಲ್ ಅಂಟಿಲ್ ಅ ಪಾಯಿಂಟ್. ಅಲ್ಲಿಂದ ಗ್ರೋತ್ ಆಗ್ತಾ ಇರುತ್ತೆ. ವಿ ಫೀಲ್ ದ ಪೇನ್ ಯೂಶುವಲಿ. ದಟ್ ಇಸ್ ಇನ್ ದಿಸ್ ಥಿಂಗ್, ನೇಲ್ ಬೆಡ್ ಅಲ್ಲಿ ನಿಮಗೆ ಪೇನ್ ಆಗೋದು. ಓಕೆ, ಸೊ ನೇಲ್ ಅಲ್ಲಿರೋ ಕಾಂಪೋಸಿಷನ್ ಮತ್ತೆ ಹೇರ್ ಅಲ್ಲಿರೋ ಕಾಂಪೋಸಿಷನ್ ಸೇಮ್ ಅಲ್ಲ? ಆಲ್ಮೋಸ್ಟ್ ಸಿಮಿಲರ್, ನಾಟ್ ಎಕ್ಸಾಕ್ಟ್ಲಿ ಆಕ್ಚುಲಿ, ಬಟ್ ಬೋತ್ ಆರ್ ಪ್ರೋಟೀನ್ಸ್ ಓನ್ಲಿ. ಅದಕ್ಕೆ ಕೆರಾಟಿನ್ ಟ್ರೀಟ್ಮೆಂಟ್ ಅಂತ ಇಟ್ಸ್ ಬಿಕಮ್ ಫೇಮಸ್ ರೈಟ್ ನೌ ಆಕ್ಚುಲಿ. ಓಕೆ, ಸೊ ಐ ಥಿಂಕ್ ವಿತ್ ದಿಸ್ ವಿ ಹ್ಯಾವ್ ಕವರ್ಡ್ ಆಲ್ ಸ್ಕಿನ್, ಹೇರ್ ಅಂಡ್ ನೇಲ್ ಅಂಡ್ ಆಲ್ ಡಿಫ್ರೆಂಟ್ ಏಜ್ ಗ್ರೂಪ್ಸ್, ಡಿಫ್ರೆಂಟ್ ಮೆಥಡ್ಸ್. ಐ ಥಿಂಕ್ ಎಲ್ಲದ್ರ ಬಗ್ಗೆ ಮಾತಾಡ್ಬಿಟ್ಟಿದ್ದೀವಿ. ಆ್ಯಂಡ್ ನಿಮಗೇನಾದರೂ ಬೇರೆ ಬೇಕು, ನಾಲೆಜ್, ಇನ್ಫಾರ್ಮೇಷನ್, ಮಾಹಿತಿ ಏನಾದರೂ ಬೇಕು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿರಬಹುದು. ಐ ವಿಲ್ ಟಾಕ್ ಟು ಡಾಕ್ಟರ್ ಪರ್ಸನಲಿ ಅಂಡ್ ಗೆಟ್ ಬ್ಯಾಕ್ ಟು ಯು ವಿತ್ ದೋಸ್ ಕಮೆಂಟ್ಸ್ ಅಂತ ಹೇಳ್ಬೋದು. ಸೊ ಡಾಕ್ಟರ್, ಫೈನಲಿ ಟು ಎಂಡ್ ಇಟ್ ಅಪ್, ಓಕೆ, ನನ್ನ ಹತ್ರ ಒಂದು ಲಾಸ್ಟ್ ಬಾಟಮ್ ಲೈನ್ ಕ್ವೆಶನ್ ಒಂದಿದೆ. ನೀವು ತುಂಬ ಸಿಂಪಲ್, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಒಂದು ಅಲ್ಟಿಮೇಟ್ ಮಂತ್ರ ಕೊಡಬೇಕು ಅಂದರೆ ನಮ್ಮ ಆಡಿಯನ್ಸ್ಗೆ ಮತ್ತು ನನಗೆ ಎಲ್ಲರಿಗೂ, ಫಾರ್ ದ ಬೆಸ್ಟ್ ಹೇರ್ ಆ್ಯಂಡ್ ಸ್ಕಿನ್ ಹೆಲ್ತ್, ಅಲ್ಟಿಮೇಟ್ ಮಂತ್ರ ಏನು ಹೇಳ್ತೀರಾ? ಒಂದು ಲೈನಲ್ಲಿ ಹೇಳ್ಬೋದಾ? ಈಟ್ ವೆಲ್,
eat healthy, sleep well, 6 to 8 hours, drink plenty of water, exercise, enhance your beauty naturally, take protection. ಅಂದರೆ ನಾವು ಬಿಕಾಸ್ ಆಫ್ ದ ಪೊಲ್ಯೂಷನ್ ಯು ನೀಡ್ ಸನ್ ಪ್ರೊಟೆಕ್ಷನ್, ಮಾಯಶ್ಚರೈಸರ್ಸ್. ನಿಮ್ಮ ಏಜಿಗೆ ತಕ್ಕಂತೆ ಕ್ರೀಮ್ಸ್ ಯೂಸ್ ಮಾಡಿ. ಸೋಷಿಯಲ್ ಮೀಡಿಯಲ್ಲಿ ಹೇಳಿದ್ರು ಅಂತ ಎಲ್ಲ ಕ್ರೀಮ್ಸ್ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಬೇಡಿ. ಕೀಪ್ ಸ್ಮೈಲಿಂಗ್, ಇಟ್ ಮೇಕ್ಸ್ ಯು ಲುಕ್ ಬ್ಯೂಟಿಫುಲ್. ಅಂಡ್ ಆಲ್ಸೋ ನಾವು ನಕ್ಕಷ್ಟು ಈ ಹ್ಯಾಪಿ ಹಾರ್ಮೋನ್ಸ್ ಎಂಡೋರ್ಫಿನ್ಸ್ ರಿಲೀಸ್ ಆಗುತ್ತೆ. ಇನ್ಯಾವುದಿರುತ್ತೆ ಡೋಪಮಿನ್, ಸೆರೋಟೋನಿನ್ ಅಂಡ್ ಆಲ್ ಆಫ್ ದಟ್. ದಟ್ ಆಲ್ಸೋ ಮೇಕ್ಸ್ ಎನಿ ಚೇಂಜ್ ಡಾಕ್ಟರ್? Yes, it makes a change. Okay, so I think with this we have come to the happy end of our podcast. ನಮ್ಮ ಸಂಭಾಷಣೆ and ಸಂವಾದನೆ with ಸಂಜನಾ ಎಪಿಸೋಡ್ 2 ಏನಿದೆ ಅದು ಸಕ್ಸಸ್ಫುಲಿ ಇಲ್ಲಿಗೆ ಕಂಪ್ಲೀಟ್ ಆಗ್ತಾ ಇದೆ. ಆ್ಯಂಡ್ ವಿತ್ ದ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಗಾರ್ಜಿಯಸ್ ಡಾಕ್ಟರ್ ವಿದ್ಯಾ. ಆ್ಯಂಡ್ ಡಾಕ್ಟರ್ ಲಾಸ್ಟ್ ಫೈನಲ್ ವರ್ಡ್ಸ್ ನಿಮ್ಗೆ ಹೇಗೆ ಅನಿಸ್ತು ನನ್ನ ಜೊತೆ ಮಾತಾಡಿ ನಮ್ಮ ಈ ಒಂದು ಪಾಡ್ಕಾಸ್ಟ್ ಶೋಲಿ? Actually, I should say that actually from the beautiful Sanjana Anta. I'm happy to at least answer most of your questions. But ನೀವು ಹೇಳ್ದಂಗೆ ನಿಮ್ಮ ಫ್ಯಾನ್ಸ್ಗೆ ಏನಾದರೂ ಕ್ವೆಶನ್ಸ್ ಇದ್ರೆ through you I can definitely answer that. I hope I have done answered everything. Yes. To your satisfaction. And with this I think ಈಗ ಫೈನಲಿ ಟೈಮ್ ಹ್ಯಾಸ್ ಕಮ್. ನಾವು ಹೆಂಗೆ ಮೀಟ್ ಆದ್ವಿ ಅನ್ನೋದ್ರ ಬಗ್ಗೆ ನಾನು ನಮ್ಮ ಆಡಿಯನ್ಸ್ಗೆ ಹೇಳ್ತೀನಿ. ಸೊ ಲಾಸ್ಟ್ ಇಯರ್ ವರ್ಲ್ಡ್ ಕಿಡ್ನಿ ಡೇ ದಿವಸ ಮಾರ್ಚ್ 8 ವರ್ಲ್ಡ್ ಕಿಡ್ನಿ ಡೇ 2023. ಅವಾಗ ಸಾಗರ್ ಹಾಸ್ಪಿಟಲಲ್ಲಿ ನನ್ನ ಡಾಕ್ಟರ್ ಸಂಜೀವ್ ಅಂತ, ಈಸ್ ಅ ನೆಫ್ರಾಲಜಿಸ್ಟ್, ಅವ್ರು ನನ್ನ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ರು. ದಟ್ ಡೇ ವಾಸ್ ವೆರಿ ಗುಡ್ ಡೇ ಬಿಕಾಸ್ ಅವರು ಸಾಗರ್ ಹಾಸ್ಪಿಟಲಲ್ಲಿ ಆನ್ ದಟ್ ವರ್ಲ್ಡ್ ಕಿಡ್ನಿ ಡೇ ದೇ ಡಿಡ್ ಫ್ರೀ ಡಯಾಲಿಸಿಸ್ ಸೆಷನ್ಸ್ ಫಾರ್ ಮೆನಿ ಪೇಷಂಟ್ಸ್. ಅವತ್ತು ನಾನು ಅಡ್ರೆಸ್ ಮಾಡ್ಕೊಂಡ್ರೆ ಮೆನಿ ಡಾಕ್ಟರ್ಸ್ ಹ್ಯಾಡ್ ಕಮ್ ಆಸ್ ಚೀಫ್ ಗೆಸ್ಟ್ ಆ್ಯಂಡ್ ಡಾಕ್ಟರ್ ವಿದ್ಯಾ ವಾಸ್ ಒನ್ ಅಮಾಂಗ್ ದೆಮ್. ಆ್ಯಂಡ್ ಅವ್ರನ್ನ ನೋಡಿದ ತಕ್ಷಣನೇ ಐ ವಾಸ್ ವೆರಿ ಎಕ್ಸೈಟೆಡ್. ಐ ವಾಂಟೆಡ್ ಟು ಟಾಕ್ ಟು ಯು ಡಾಕ್ಟರ್ ಫಸ್ಟ್. ನಮ್ಮ ಅಮ್ಮಂಗೂ ಅದೇ ಹೇಳ್ತಿದ್ದೆ, ನಾನು ಮಾತಾಡ್ಸ್ಬೇಕಲ್ಲ ಬಿಕಾಸ್ ಐ ವಾಸ್ ಇನ್ ಸರ್ಚ್ ಆಫ್ ವೆರಿ ಗುಡ್ ಡರ್ಮಟೋ ಫಾರ್ ಮೈ ಸೆಲ್ಫ್. ಐ ವಾಸ್ ಫೇಸಿಂಗ್ ಸರ್ಟನ್ ಇಶ್ಯೂಸ್ ವಿಚ್ ವಿ ಹ್ಯಾಡ್ ಸ್ಪೋಕನ್ ಅಬೌಟ್. ಸೊ ಅವಾಗ ನಾನು ಇನ್ನೇನು ಬಂದು ನಾನೇ ಮಾತಾಡ್ಸ್ಬೇಕು ಅನ್ನೋಷ್ಟರಲ್ಲಿ ನೀವೇ ನನ್ನ ಮಾತಾಡ್ಸಿದ್ರಿ. ಹಾಯ್ ಸಂಜನಾ, ಐ ಹ್ಯಾವ್ ವಾಚ್ಡ್ ಯುವರ್ ಪ್ರೀವಿಯಸ್ ಸೀರಿಯಲ್ ಅಂತ. ನನ್ನ ಮೊದಲನೇ ಸೀರಿಯಲ್ ಇತ್ತು ಲಗ್ನ ಪತ್ರಿಕೆ, ವಿಚ್ ಡಿಂಟ್ ಲಾಸ್ಟ್ ಫಾರ್ ಲಾಂಗ್, ಶಾರ್ಟ್ ಪೀರಿಯಡ್ ಆಫ್ ಟೈಮ್, 2 ತಿಂಗಳು ಬಂತಷ್ಟೇ. ಅದನ್ನ ಡಾಕ್ಟರ್ ನಾನು ನೋಡಿದ್ದೀನಿ ಆಲ್ರೆಡಿ ನಿಮ್ಮ ವರ್ಕ್ನ ಅಂತ ಅಂದರು. ಸೊ ನಂಗೆ ತುಂಬ ಖುಷಿ ಆಗೋಯ್ತು, ನಾನು ಮಾತಾಡ್ಸೋದ್ರಿಂದ ಮುಂಚೆ ಅವರೇ ನನ್ನ ಮಾತಾಡ್ಸಿದ್ರಲ್ಲ ಅಂತ. ಆ್ಯಂಡ್ ಹೆನ್ಸ್ ಫೋರ್ತ್ ಅವಾಗಿಂದ ನನಗೆ ಡಾಕ್ಟರ್ ವಿದ್ಯಾ ಪರಿಚಯ ಆಗಿದ್ದು. ಆ್ಯಂಡ್ ಐ ಯೂಸ್ ಟು ಕೀಪ್ ಆಸ್ಕಿಂಗ್ ಹರ್ ಲಾಟ್ ಆಫ್ ಕ್ವೆಶನ್ಸ್. ಇವತ್ತು ಪಾಡ್ಕಾಸ್ಟಲ್ಲಿ ನಾನು ಏನು ಕೇಳಿದ್ದೀನಿ ಆಲ್ಮೋಸ್ಟ್ 50% ನಂಗೆ ಆಲ್ರೆಡಿ ಗೊತ್ತಿತ್ತು ಬಿಕಾಸ್ ನಾನು ಅವ್ರ ಹತ್ರ ತುಂಬ ಮಾತಾಡಿದ್ದೆ. ಆ್ಯಂಡ್ ಅದು ನಿಮ್ಮವರೆಗೂ ತಲುಪಿ ಅಂತ ಇವತ್ತು ನಾನು ಅವ್ರನ್ನ ಇಲ್ಲಿಗೆ ನಿಮಗೋಸ್ಕರ ಕಲ್ತಿರೋದು. ಆ್ಯಂಡ್ ಅವ್ರು ಟೈಮ್ ತೆಗೆದು ಅವ್ರ ಬ್ಯುಸಿ ಸ್ಕೆಡ್ಯೂಲಲ್ಲಿ ಶಿ ಈಸ್ ಹಿಯರ್ ಫಾರ್ ಅಸ್ almost 2 hours of her precious time she has given me. So I'm very grateful, doctor. Thank you so much. This podcast super duper hit agli hage people should be like craving ಮತ್ತೆ ಡಾಕ್ಟರ್ ವಿದ್ಯಾನ ಕರ್ಕೊಂಡು ಬನ್ನಿ ಪಾಡ್ಕಾಸ್ಟ್ಗೆ ಅಂತ ಆ ಥರ ಆಗಿ. ಥ್ಯಾಂಕ್ ಯು ಸೋ ಮಚ್. ನೀವು ಹೇಳ್ದಂಗೆ ಅವತ್ತು ವರ್ಲ್ಡ್ ಕಿಡ್ನಿ ಡೇ ದಿವಸ ನೆಫ್ರಾಲಜಿ. ಸೊ ನಾನು ಎಸ್ಥೆಟಿಕ್ ಡರ್ಮಟಾಲಜಿ ಫೆಲೋಶಿಪ್ ಮಾಡಿದ್ರು ಐ ಟ್ರೀಟ್ ನೆಫ್ರಾಲಜಿ ಪೇಷಂಟ್ಸ್. ಸೊ ಅವ್ರಿಗೂ ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೆ, ಡ್ರೈನೆಸ್ಸು, ಇಚ್ಚಿಂಗ್ ಅದೆಲ್ಲ. ಸೊ ಹಾಗಾಗಿ ನನಗೆ ಅವತ್ತು ಫೆಲಿಸ್ಟೇಷನ್ ಮಾಡಿದ್ದವರು. ಆ್ಯಂಡ್ ಐ ವಾಸ್ ಹ್ಯಾಪಿ ಟು ಮೀಟ್ ಯು ದಟ್ ಡೇ. ಆ್ಯಂಡ್ I'm very happy to see you when I would see you on screen and then met you as a person, and you seem to be a very down to earth person, and this is a very good job what you are doing to reach out to people to solve their problems. All the best, Sanjana. Thank you, doctor. ಸೊ ನನ್ನ ಪ್ರಿಯ ವೀಕ್ಷಕರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಈ ಪಾಡ್ಕಾಸ್ಟ್ ಎಂಡ್ವರೆಗೂ ನೋಡಿದ್ದಕ್ಕೆ. ಹಾಗೆ ನೆಕ್ಸ್ಟ್ ಎಪಿಸೋಡ್ಸ್ ಕೂಡ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ. ಸೊ ಸ್ಟೇ ಟ್ಯೂನ್ ಟು SSS ಸಂಭಾಷಣೆ ಅಂಡ್ ಸಂವಾದನೆ ವಿತ್ ಸಂಜನಾ ಬುರ್ಲಿ. See you all. Bye. Love you.